कुर्धरुणेश्वारभम् पवित्रं धृत्वा ओम गुरुब्रह्मा गुरुर्विष्णुः गुरुः साक्षात् महेश्वरः गुरुरेव जगत्सर्वं तस्मै श्री गुरवे नमः। वक्रतुंड महाकाय सूर्यकोटि समप्रभा अविघ्नं कुरु मे देव सर्वकार्येषु सर्वदा। अज्ञानतिमिरान्धस्य ज्ञानाञ्जनशलाकया तस्मै श्री गुरवे नमः। गुरुगणाधीश्वरमूर्तये नमः। प्रार्थनां समर्पयामि। ओम स्योना पृथिवी भवाद्रक्षरा निवेशने यच्चानः शर्म सप्रथाः भूम्यै नमः पृथिव्यै नमः। ಒಡಿಯೂರು ಶ್ರೀ ಚಾರಿಟೇಬಲ್ ಟ್ರಸ್ಟ್, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಸಂಚಾಲಿತ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಈಶ್ವರ ಮಂಗಲ ವಲಯದ ವಾರ್ಷಿಕೋತ್ಸವದ ಅಂಗವಾಗಿ ಸಾಮೂಹಿಕ ಶ್ರೀ ಸತ್ಯದತ್ತ ವ್ರತ ಪೂಜೆ ಇದೀಗ ದೀಪಾರಾಧನೆಯೊಂದಿಗೆ ಸಂಪನ್ನಗೊಳ್ಳಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ದೀಪಾರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ವಲಯದ ಎಲ್ಲ ಭಕ್ತ ಬಾಂಧವರ ಪರವಾಗಿ ಮತ್ತು ವಲಯದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಸಾರ್ವಜನಿಕರ ಪರವಾಗಿ 5 ಜನ ಮುತ್ತೈದೆಯರು ಮತ್ತು 5 ಜನ ಮಹನೀಯರು ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಪ್ರಾರಂಭವನ್ನ ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಈ ದೀಪಾರಾಧನೆಗೆ ಎಲ್ಲರೂ ಸಾಕ್ಷೀಭೂತರಾಗಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ದೀಪಾರಾಧನೆ.
भगपुर एता भवेह समध्वरायोषसो नमन्त दधिग्रावेव शुचये पदाय अरोवाचीनं वसुविदं भगन्नः रथमिवाश्वावाचिन आवहन्तु अश्वावतीर्गोमतीर्न उषासः वीरवती सदमुच्छन्तु भद्राः घृतं दुहाना विश्वतः प्रपीनाः यूयं पात स्वस्तिभिः सदा नः भूदीपदेव रूपस्त्वम् क्षेष्य विघ्नकृत यावत् कर्म समाप्ति स्यात् तावत् त्वं सुस्थिरो भव बोधीपमङ्गलार्थेषु सुवासिन्या प्रदीपिता सर्वमङ्गलकार्येषु नियोजित शिवो भव ध्रुवं ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवम् दीपप्रतिष्ठापनमुहूर्तं सुमुहूर्तमस्त्विति भवन्तो ब्रुवन्तु दीपप्रतिष्ठापनमुहूर्तं सुमुहूर्तमस्तु पूजा प्रारम्भकालं सुमुहूर्तमस्त्विति भवन्तो ब्रुवन्तु पूजा प्रारम्भकालं सुमुहूर्तमस्तु ಇದೀಗ ಒಡಿಯೂರು ಶ್ರೀ ಚಾರಿಟೇಬಲ್ ಟ್ರಸ್ಟ್ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಸಂಚಾಲಿತ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಈಶ್ವರ ಮಂಗಲ ವಲಯದ ಸರ್ವ ಸದಸ್ಯರಿಂದ ಶ್ರೀ ಸತ್ಯದತ್ತ ಸ್ವಾಮಿಗೆ ಫಲತಾಂಬೂಲ ದಕ್ಷಿಣಾದಿಗಳ ಸಮರ್ಪಣೆ, ಪ್ರಾರ್ಥನಾ ಸಮರ್ಪಣೆ, ಸಾಮೂಹಿಕ ಪ್ರಾರ್ಥನೆ. ಎಲ್ಲರೂ ತಮ್ಮ ತಮ್ಮ ಮನಸ್ಸಂಕಲ್ಪವನ್ನು ಸಂಪ್ರಾರ್ಥನೆ ಮಾಡಿಕೊಳ್ಳಿ. ಇದೀಗ ಎಲ್ಲ ಪದಾಧಿಕಾರಿಗಳ ಪರವಾಗಿ ಪೂಜಾ ಕರ್ತೃತ್ವವನ್ನು ವಹಿಸಿರುವಂತಹ ಶಿವರಾಮ ಶಾರದಾ ದಂಪತಿಗಳು ಮತ್ತು ಈ ಎಲ್ಲ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಸೀತಾರಾಮ್ ಇವರು ಎಲ್ಲರ ಪರವಾಗಿ ಫಲನ್ಯಾಸವನ್ನು ಮಾಡುವುದರ ಮೂಲಕವಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಎಲ್ಲರೂ ಶ್ರೀ ದೇವರ ಮುಂಭಾಗಕ್ಕೆ ಬನ್ನಿ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿ. गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सीदसादनम् श्रीविघ्नेश्वराय नमः. ॐ प्रणो देवी सरस्वती वाचेभिर्वाचिनीवती धीनामवित्र्यवतु आनो दिवो बृहतः पर्वतादा सरस्वती यजताकन्तु यज्ञम् हवं देवी जुजुषाण घृता चेषग्मान्नो वाचमुशते शृणोतु. श्रीसरस्वत्यै नमः. ॐ सहस्रशीर्षं देवं विश्वाक्षं विश्वशम्भुवम् विश्वं नारायणं देवमक्षरं परमं पदम् विश्वतः परमान् नित्यं विश्वं नारायणगुं हरिम् विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगुं शाश्वतगुम् नारायणं महाज्ञेयं विश्वात्मानं परायणम् नारायणपरो ज्योतिरात्मा नारायणः परः नारायणपरं ब्रह्मतत्त्वं नारायणः परः नारायणपरो ध्याता ध्यानं नारायणः परः नारायणाय विद्महे वासुदेवाय धीमहि तन्नो विष्णुः प्रचोदयात् दिगम्बराय विद्महे अवधूताय धीमहि तन्नो दत्तः प्रचोदयात्
ಕ್ಷೇತ್ರದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ, ಆರಾಧಿತದೇವತಾಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ. ಶ್ರೀ ಸತ್ಯದತ್ತಾತ್ರೇಯಾಯ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ, ಫಲತಾಂಬೂಲ ದಕ್ಷಿಣಾದಿಕಂ ಸಮರ್ಪಯಾಮಿ. ಪ್ರಾರ್ಥನೆ ಮಾಡಿಕೊಳ್ಳೋದು. ಸಕಲ ಕಾರ್ಯಕ್ಕೂ ಕೂಡ ನಿಗ್ರಹಾನುಗ್ರಹ ಶಕ್ತಿಯನ್ನು ಅನುಗ್ರಹ ಮಾಡಿಕೊಡುವಂತಹ ಮಹಾಗಣಪತಿಯನ್ನು ಪ್ರಥಮತಃ ವಂದಿಸಿಕೊಂಡು ನಮ್ಮ ಗುರು ಪರಂಪರೆಯಾಗಿರತಕ್ಕಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು, ಇಲ್ಲಿಯ ಪರಮಪೂಜ್ಯ ಸ್ವಾಮೀಜಿಯವರ ಚರಣಕೋಮಲ ಪಾದಪಲ್ಲವಗಳಿಗೆ ನಮನವನ್ನು ಸಲ್ಲಿಸಿಕೊಂಡು ಈ ಗ್ರಾಮಕ್ಕೆ ಸಂಬಂಧಪಟ್ಟ, ಈ ಊರಿಗೆ ಸಂಬಂಧಪಟ್ಟ ಆರಾಧ್ಯ ಮೂರ್ತಿಯಾಗಿರತಕ್ಕಂತಹ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು, ವಲಯದಲ್ಲಿ ಇರತಕ್ಕಂತಹ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ದೇವತಾ ಚೈತನ್ಯ ಶಕ್ತಿಗಳನ್ನು ಭಕ್ತಿ ಶ್ರದ್ಧೆಯಿಂದ ಮನಸ ಸಂಸ್ಮರಣೆಯನ್ನು ಮಾಡಿಕೊಂಡು ಈ ದಿನ ಆರಾಧನೆ ಮಾಡುವಂತಹ ಶ್ರೀ ಸತ್ಯದತ್ತಾತ್ರೇಯ ಸ್ವಾಮಿಗೆ ನಮನವನ್ನು ಸಲ್ಲಿಸಿ ನಮ್ಮ ಕುಲದೇವರನ್ನು, ಇಷ್ಟದೇವರನ್ನು, ಆರಾಧ್ಯ ದೇವರನ್ನು, ಕುಟುಂಬಕ್ಕೆ ಸಂಬಂಧಪಟ್ಟ ಎಲ್ಲ ಧರ್ಮದೈವ, ನಾಗಸಾನ್ನಿಧ್ಯಾದಿ ಸಮಸ್ತ ದೈವಿಕ ಶಕ್ತಿಗಳನ್ನು ಕೂಡ ಭಕ್ತಿ ಶ್ರದ್ಧೆಯಿಂದ ಮನಸ ಸಂಸ್ಮರಣೆಯನ್ನು ಮಾಡಿಕೊಂಡು ಶ್ರೀ ಶೋಭಕೃನ್ನಾಮ ಸಂವತ್ಸರದ ಉತ್ತರಾಯಣ ಹೇಮಂತ ಋತು ಪೌಷಮಾಸ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ ಶುಕ್ರವಾರದ ಅತ್ಯಂತ ಪುಣ್ಯ ಪರ್ವದಿನವಾಗಿರುವಂತಹ ಈ ಶುಭ ದಿನ, ಶುಭ ಘಳಿಗೆಯಲ್ಲಿ ಒಡಿಯೂರು ಶ್ರೀ ಚಾರಿಟೇಬಲ್ ಟ್ರಸ್ಟ್, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಸಂಚಾಲಿತ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಈಶ್ವರ ಮಂಗಲದ ವಲಯದ ಸರ್ವ ಸದಸ್ಯರು, ಸರ್ವ ಪದಾಧಿಕಾರಿಗಳು, ಎಲ್ಲ ಭಕ್ತವೃಂದ ಇದ್ದುಕೊಂಡು ತಮ್ಮ ಇಷ್ಟಾರ್ಥ ಪ್ರಾಪ್ತಿ, ಅನಿಷ್ಟ ನಿವಾರಣೆ ಮತ್ತು ಸಕಲ ಮನೋಭೀಷ್ಟ ಪ್ರಾಪ್ತಿಗೋಸ್ಕರ ಈ ದಿನ ಸಾರ್ವಜನಿಕವಾಗಿ, ಸಾಮೂಹಿಕವಾಗಿ ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಸತ್ಯದತ್ತ ಸ್ವಾಮಿಯ ವ್ರತಾರಾಧನೆಯನ್ನು ಆಚರಿಸುವುದು ಅಂತ ಸಂಕಲ್ಪ ಮಾಡಿಕೊಂಡ ಪ್ರಕಾರ ಆ ದೇವತಾರಾಧನೆಯಲ್ಲಿ ದೀಪ ಸಾಕ್ಷಿಯಾಗಿ ಸಮಾಹಿತರಾಗಿದ್ದೇವೆ. ಹಾಗೆ ಮಾಡುವಂತಹ ಸೇವೆಯನ್ನ ಆ ತ್ರಿಮೂರ್ತಿ ಸ್ವರೂಪನಾಗಿರತಕ್ಕಂತಹ ಶ್ರೀ ಸತ್ಯದತ್ತಾತ್ರೇಯ ಸ್ವಾಮಿಯು ಸಂಪೂರ್ಣ ಸ್ವೀಕಾರ ಮಾಡಿಕೊಂಡು ಮಾಡುವಂತಹ ಕ್ರಿಯಾ ಕೈಂಕರ್ಯಗಳಲ್ಲಿ ಮಾನುಷ ಸಹಜವಾಗಿ ಬರುವಂತೆ ಯಾವುದೇ ರೀತಿಯ ಮಂತ್ರಲೋಪ ಆಗಲಿ, ತಂತ್ರಲೋಪ ಆಗಲಿ, ಕ್ರಿಯಾಲೋಪ, ಭಕ್ತಿಲೋಪ, ಶ್ರದ್ಧಾಲೋಪ, ದ್ರವ್ಯಲೋಪ ಮತ್ತು ಕಾಯಿಕ, ವಾಚಿಕ, ಮಾನಸಿಕವಾಗಿರುವಂತಹ ಯಾವುದೇ ಲೋಪ ದೋಷಗಳಿದ್ದರೂ ಕೂಡ ಅದೆಲ್ಲವನ್ನು ಬಗೆಹರಿಸಿ ಮಾಡುವಂತಹ ಸಣ್ಣ ಸೇವೆಯನ್ನ ಆ ಮಹಾಸ್ವಾಮಿಯ ಸನ್ನಿಧಾನ ಸಂಪೂರ್ಣ ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಶ್ರೇಯಸ್ಸಾಗುವಂತೆ, ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ, ನಮ್ಮೆಲ್ಲರ ಮನಸ್ಸಂಕಲ್ಪಗಳು ನೆರವೇರುವಂತೆ, ಗ್ರಾಮ ಉದ್ಧಾರವಾಗುವಂತೆ, ನಾಡಿನ ಸಮಸ್ತ ಮಹಾಜನತೆಗೂ ಬರತಕ್ಕಂತಹ ಯಾವತ್ತೂ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಟ್ಟು ಉತ್ತರೋತ್ತರ ಪ್ರಗತಿಯನ್ನು ಎಲ್ಲರಿಗೂ ಕೂಡ ಧನ, ಕನಕ, ವಸ್ತು, ವಾಹನಾದಿ ಸಕಲ ಅಷ್ಟ ಐಶ್ವರ್ಯಗಳನ್ನು ಇತ್ತು ಕಾಪಾಡಿ ಸೌಭಾಗ್ಯ, ಆಯುರಾರೋಗ್ಯ, ಸುಖ ಸಂಪತ್ತನ್ನು, ವಿದ್ಯಾ, ಬುದ್ಧಿ, ಧನ, ಐಶ್ವರ್ಯವನ್ನು ಸಮಸ್ತ ಕ್ಷೇತ್ರದಲ್ಲಿಯೂ ಸನ್ಮಂಗಲ, ಸತ್ಕೀರ್ತಿ, ಸತ್ಫಲವನ್ನು ಇತ್ತು ಕರುಣಿಸಿ ತಮ್ಮ ವ್ಯಾಪಾರ, ವ್ಯಾವಹಾರಿಕ, ಕೃಷಿ, ವಿದ್ಯಾ, ಉದ್ಯೋಗ ಹೀಗೆ ಬದುಕಿನಲ್ಲಿ ಹೆಜ್ಜೆ ಇಡತಕ್ಕಂತಹ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಇತೋಪ್ಯಧಿಕವಾದಂತಹ ಅಭಿವೃದ್ಧಿಯ ಪಥವನ್ನು ಅನುಗ್ರಹಿಸಿ ಸರ್ವ ಶ್ರೇಯಸ್ಸನ್ನು ಸಕುಟುಂಬಕ್ಕೆ ಸದಾಕಾಲವೂ ಸದನುಗ್ರಹಿಸಬೇಕು. ಮನೆ ಮಂದಿಗಳೆಲ್ಲರೂ ಕೂಡ, ಗ್ರಾಮದ ಸಮಸ್ತ ಮಹಾಜನತೆಯೂ ಕೂಡ ಐಕ್ಯಮತ್ಯದಿಂದ ಸಮರಸದ ಸಹಬಾಳ್ವೆಯ, ಸಹಯೋಗದ ಸಹಜೀವನವನ್ನ ಆ ಚಂದ್ರಾರ್ಕ ಪರ್ಯಂತ ನಡೆಸುವಂತಹ ಯೋಗ ಭಾಗ್ಯವನ್ನ ಆ ದೇವರು ಅನುಗ್ರಹಿಸಬೇಕು. ಅಲ್ಲದೆ ಮನೆ ಮಕ್ಕಳೆಲ್ಲರೂ ಕೂಡ ನಮ್ಮ ಕುಲದ ಹಿರಿತನದ, ಸಿರಿತನದ, ಶ್ರೀತನದ ಬಾಳ ಬೆಳಕಾಗಿ ಬಾಳಲಿಸುವಂತೆ ದೇವರು ಅನುಗ್ರಹ ಮಾಡಿಕೊಟ್ಟು ನಮ್ಮೆಲ್ಲರ ಮನೆಯನ್ನ, ನಮ್ಮೆಲ್ಲರ ಕುಟುಂಬವನ್ನ, ಗ್ರಾಮದ ಸಮಸ್ತ ಮಹಾಜನತೆಯನ್ನ ಸುಖಮುಖದ ಜೀವನವನ್ನು ನಡೆಸುವಂತಹ ಯೋಗ ಭಾಗ್ಯವನ್ನು ಅನುಗ್ರಹಿಸಿ ಎಲ್ಲರನ್ನೂ ಕಾಪಾಡಿ ಸಂರಕ್ಷಿಸಿ ಶ್ರೀರಕ್ಷೆಯಾಗಿ ನಮಗೆ ಒದಗಿ ಬರಬೇಕು ಅಂತ ಆ ದೇವತಾ ಸನ್ನಿಧಾನದಲ್ಲಿ ಪ್ರಾರಂಭ ಕಾಲದಲ್ಲಿ ಸಮಸ್ತ ಭಕ್ತವೃಂದ ಇದ್ದು ಭಕ್ತಿ ಶ್ರದ್ಧೆಯಿಂದ ಮಾಡುವಂತಹ ಪ್ರಾರ್ಥನೆ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ವ್ರತಸ್ತಮ ತೇನ ಮೇ ಸಫಲಾವಾಪ್ತಿರ್ಭವೇ ಜನಮನಿ ಜನಮನಿ ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆ ಹೂವನ್ನು ಕೈಯಲ್ಲಿದ್ರೆ ಇಲ್ಲಿ ಬಂದು ದೇವರ ಪಾದಕ್ಕೆ ಅರ್ಪಣೆ ಮಾಡಿ, ಬಿಸಾಡಬೇಡಿ ಯಾರು ಸಹ.
ಮೇಲೆ ಬಂದಾಕಿ. ಪೂಜಾ ಭಾಗ ಮುಂದುವರಿಯುತ್ತದೆ. ಇದೀಗ ಎಲ್ಲರ ಪರವಾಗಿ ಮಹಾಸಂಕಲ್ಪ, ಪ್ರಧಾನ ಸಂಕಲ್ಪ ನಡೀಲಿಕ್ಕಿದೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀಕೃಷ್ಣ ಕೃಷ್ಣಾದ್ಯ ಭಗವತೋ ಮಹಾಪುರುಷಸ್ಯ ವಾಸುದೇವಸ್ಯ ವಿಷ್ಣೋರಾಜ್ಞೇಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣೋ ದ್ವಿತೀಯ ಪರಾರ್ಧೇ ಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೇ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ಮೇರೋರ್ ದಕ್ಷಿಣೇ ಪಾರ್ಶ್ವೇ ಗೋರಾಷ್ಟ್ರದೇಶೆ ಗೋಕರ್ಣಮಂಡಲೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಪರಶುರಾಮಕ್ಷೇತ್ರೆ ಶಕಾಬ್ದೆ ಅಸ್ಮಿನ್ ವರ್ತಮಾನಂ ವ್ಯಾವಹಾರಿಕೆ ಗೋದಾವರ್ಯಾಃ ದಕ್ಷಿಣೇ ತೀರೆ ದಂಡಕಾರಣ್ಯೇ ಪ್ರಭವಾದಿಷಷ್ಟ ಸಂವತ್ಸರಾಣಾಂ ಮಧ್ಯೆ ಶ್ರೀ ಶೋಭಕೃತನಾಮ ಸಂವತ್ಸರಸ್ಯ ಉತ್ತರಾಯಣೆ ಹೇಮಂತ ಋತೌ ಪೌಷಮಾಸೆ ಶುಕ್ಲಪಕ್ಷೆ ಅದ್ಯ ಪೌರ್ಣಮ್ಯಾಂ ತಿಥೌ ವಾಸರಃ ಶುಕ್ರವಾಸರಯುಕ್ತಾಯಾಂ ಶುಭಯೋಗ ಶುಭಕರ್ಣ ಶುಭವಾರ ಶುಭತಿಥಿ ಶುಭನಕ್ಷತ್ರಯುಕ್ತಾಯಾಂ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಶುಭತಿಥೌ. ವಲಯದ ಎಲ್ಲ ಪದಾಧಿಕಾರಿಗಳ, ಎಲ್ಲ ಭಕ್ತವೃಂದದವರ ಮತ್ತು ಪೂಜೆಯನ್ನು ಮಾಡಿಸಿಕೊಂಡಂತಹ ಎಲ್ಲ ಕರ್ತೃಗಳ ಪರವಾಗಿ ಶಿವರಾಮ ಶಾರದಾ ದಂಪತಿಗಳು ಈ ಸಂಕಲ್ಪ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ. ಶುಭತಿಥೌ ಸರ್ವೇಷಾಂ ಮಹಾಜನಾನಾಂ ಅಂದರೆ ಸಮಸ್ತ ಮಹಾಜನತೆಗೂ ಅಂತ ಹೇಳುವಂತ ಅರ್ಥ. ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುಣ್ಯ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸದ್ವಿದ್ಯಾ ಸದ್ಬುದ್ಧಿ ಸತ್ಪ್ರವರ್ತನಾರ್ಥಂ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವಾರಣಾರ್ಥಂ ಸಕಲ ಮನೋಭೀಷ್ಟ ಸಿದ್ಧ್ಯರ್ಥಂ ಸಂಕಲ್ಪಿತಾರ್ಥ ಸಿದ್ಧ್ಯರ್ಥಂ. ಯಾವ ಸಂಕಲ್ಪವನ್ನಿಟ್ಟುಕೊಂಡು ನಾವು ಈ ಪೂಜಾ ಕೈಂಕರ್ಯವನ್ನು ಮಾಡುತ್ತಿದ್ದೇವೆಯೋ ಆ ಎಲ್ಲ ಸಂಕಲ್ಪದ ಪ್ರಾಪ್ತಿಗೋಸ್ಕರ ಅಂತ ಹೇಳುವಂತ ಅರ್ಥ. ಸಂಕಲ್ಪ ಏನುಂಟು ಅದನ್ನೆಲ್ಲರೂ ಕೂಡ ತಮ್ಮ ತಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳಿ. ಯೋಗಕ್ಷೇಮಾಭ್ಯುದಯಾರ್ಥಂ ಈ ಮೂಲಕವಾಗಿ ಅಂದರೆ ಈ ಸತ್ಯದತ್ತ ಸಾಮೂಹಿಕವಾಗಿ ಶ್ರೀ ಸತ್ಯದತ್ತ ಸ್ವಾಮಿಯ ವ್ರತಾರಾಧನೆಯನ್ನು ನೆರವೇರಿಸುವುದರ ಮೂಲಕವಾಗಿ ತಮಗೆ, ತಮ್ಮ ಕುಟುಂಬಕ್ಕೆ, ಮನೆಯ ಬಂಧು ಬಳಗದ ಸಮಸ್ತರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಸೌಖ್ಯದೊಂದಿಗೆ ಯೋಗಕ್ಷೇಮ ಅಭ್ಯುದಯವನ್ನು ಕಾಣುವಂತಾಗಬೇಕು ಅಂತ. ಕರ್ಮ ಸಾದ್ಗುಣ್ಯ ಸಿದ್ಧ್ಯರ್ಥಂ ಯಾವುದೇ ಕೆಲಸ ಕಾರ್ಯಕ್ಕೆ ಹೊರಟರೂ ಸಹ ಅದೆಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರಿ ಗುರಿಯನ್ನು ಮುಟ್ಟುವಲ್ಲಿ ಯಶಸ್ಸನ್ನು ಕಾಣುವಂತಾಗಬೇಕು ಅಂತ. ಏತತ್ ಕರ್ಮ ಫಲಲಾಭಾರ್ಥಂ ಹೊರಟಂತಹ ಕೆಲಸದಲ್ಲಿ ಯಾವುದೇ ಕಷ್ಟ ನಷ್ಟಗಳು ಬಾರದೆ ಉತ್ತರೋತ್ತರ ಪ್ರಗತಿಯನ್ನು ಇತ್ತು ಅನುಗ್ರಹಿಸಿ ಕಾಪಾಡಬೇಕು ಅಂತ ಭಗವಂತನಲ್ಲಿ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಳ್ಳುವಂತಹದ್ದು. ಅಸ್ಯ ಯಜಮಾನಸ್ಯ ಕುಟುಂಬಾನಾಂ ಸಂಸಾರತಾಪ ನಿವೃತ್ತಿಕಾಂಕ್ಷಿಣಾಂ ಜಗದ್ಧಿತೈಷಿಣಾಂಚ ಮಹಾಪುರುಷಾಣಾಂ ಶ್ರೇಯಸ್ಕರ ವಾಂಛಾಫಲ ಸಿದ್ಧ್ಯರ್ಥಂ ಆತ್ಮಕಲ್ಯಾಣ ಗೃಹ ಕಲ್ಯಾಣಾರ್ಥಂ ಸರ್ವೇಷಾಂ ಮಹಾಜನಾನಾಂ ಶ್ರೀ ಸತ್ಯದತ್ತ ಸ್ವಾಮಿನಃ ವ್ರತೋತ್ಸವ ಕಾರ್ಯ ಧುರಂಧರಾಣಾಂ ಕರ್ತॄಣಾಂ ಕಾರಯಿತॄಣಾಂ ಪ್ರೋತ್ಸಾಹಕಾನಾಂಚ ಸರ್ವೇಷಾಂ. ಕರ್ತೃಣಾಂ ಅಂದರೆ ಈ ಒಂದು ಪೂಜೆಯನ್ನು ಮಾಡುವಂತಹ ಕರ್ತೃಗಳಾದಂತಹ ತಾವುಗಳು. ಕಾರಯಿತೃಣಾಂ ಅಂದರೆ ಮಾಡಲಿಕ್ಕೆ ಕಾರಣಕರ್ತರಾದವರು. ಪ್ರೋತ್ಸಾಹಕಾನಾಂ ಅಂದರೆ ಸರ್ವ ರೀತಿಯಿಂದಲೂ ಸಹಕಾರವನ್ನು ಪ್ರೋತ್ಸಾಹವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಸದಭೀಷ್ಟ ಪ್ರಾಪ್ತ್ಯರ್ಥಂ ಅವರವರ ಮನಸ್ಸಿನಲ್ಲಿ ಇರುವಂತಹ ಉತ್ತಮವಾದಂತಹ ಒಳ್ಳೆಯ ಅಭೀಷ್ಟಗಳೇನೇನಿದೆಯೋ ಆ ಅಭೀಷ್ಟಗಳೆಲ್ಲವೂ ಕೂಡ ದೇವತಾನುಗ್ರಹದಿಂದ ಕೈಗೂಡಬೇಕು ಅಂತ. ಸರ್ವೇಷಾಂ ಮಹಾಜನಾನಾಂ ಸದ್ಬುದ್ಧಿ ಸಚ್ಚಿಂತನ ಸತ್ಫಲಲಾಭಾರ್ಥಂ ಏತಸ್ಥಳವಾಸಿನಾಂ ನಿಕಟಸ್ಥಳವಾಸಿನಾಂ ಆರಾಧ್ಗೇಹವಾಸಿನಾಂ ಈ ಒಂದು ಪೂಜಾ ಕೈಂಕರ್ಯವನ್ನು ಮಾಡುವಂತಹ ತಮ್ಮ ತಮ್ಮ ಮನೆಯಲ್ಲಿ ವಾಸವಾಗಿರುವವರಿಗೆ, ನಿಕಟಸ್ಥಳವಾಸಿನ ಅಂದರೆ ನೆರೆಕರೆಯವರಿಗೆ, ಆರಾಧ್ಗೇಹವಾಸಿನ ಅಂದರೆ ದೂರದಲ್ಲಿರುವಂತಹ ತಮ್ಮ ತಮ್ಮ ಬಂಧುವರ್ಗಕ್ಕೆ ಸಂಬಂಧಪಟ್ಟ ಸಂಬಂಧಿಕರಿಗೂ ತಮ್ಮಿಂದ ಮಾಡಲ್ಪಟ್ಟ ಪೂಜೆಯ ಪುಣ್ಯದ ಫಲ ಪ್ರಾಪ್ತವಾಗಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ಶ್ರೀ ಸತ್ಯದತ್ತ ಸ್ವಾಮಿಯ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ದೇವತಾ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಂತಹದ್ದು. ಸರ್ವೇಷಾಂ ಮಹಾಜನಾನಾಂ ದೇಶೇ ದೇಶೇ ಗ್ರಾಮೇ ಗ್ರಾಮೇ ಗೃಹೇ ಗೃಹೇ
ಸುಖಶಾಂತಿ ಸಮೃದ್ಧ್ಯರ್ಥಂ ಪೃಥಿವ್ಯಾಂ ಸರ್ವತ್ರ ಸರ್ವದಾ ಸೌಭಾಗ್ಯ ಆಯುರಾರೋಗ್ಯ ಸೌಮನಸ್ಯಾದ್ಯಭಿವೃದ್ಧ್ಯರ್ಥಂ ಸರ್ವೇಷಾಂ ಆಯುತ್ಸುಗುಣ ಸ್ವರೂಪ ಸುಪುತ್ರ ಫಲಾವಾಪ್ತ್ಯರ್ಥಂ ಸರ್ವೇಷಾಂ ಮಹಾಜನಾನಾಂ ಧನ ಧಾನ್ಯ ಪಶು ಯಶೋವಾಪ್ತ್ಯರ್ಥಂ ಸರ್ವೇಷಾಂ ಮಹಾಜನಾನಾಂ ಎಲ್ರಿಗೂ ಕೂಡ ವಿದ್ಯಾ ವಿನಯ ವಿಚಾರ ವಿವೇಕ ಸದ್ಬುದ್ಧಿ ಸಚ್ಚರಿತ ಲಾಭಾರ್ಥಂ ಸರ್ವತ್ರ ಅಕಲ್ಯಾಣ ನಿರಸನಾರ್ಥಂ ಸರ್ವತ್ರ ಕಲ್ಯಾಣ ಪರಂಪರಾಭಿವೃದ್ಧಿ ಭೂಯತ್ಸ್ವಲಾಭಾರ್ಥಂ ಕ್ರಿಯಾ ವೈ ಚಕ್ಷಣ್ಯ ವಾಗ್ವೈ ಚಕ್ಷಣ್ಯ ಸಿದ್ಧ್ಯರ್ಥಂ ದುಸ್ವಪ್ನ ದುಶ್ಶಕುನ ದುರ್ಗತಿ ದೌರ್ಮನಸ್ಯಾದಿ ಸೂಚಿತ ಸಮಸ್ತ ದೋಷ ಪರಿಹಾರ ದ್ವಾರ ದೀರ್ಘಾಯುಷ್ಯಾಭಿವೃದ್ಧ್ಯರ್ಥಂ ಸರ್ವೇಷಾಂ ಮಹಾಜನಾನಾಂ ಸಮಸ್ತರಿಗೂ ಗೃಹ ಕಲಹ ಬಂಧು ಕಲಹ ಗ್ರಾಮ ಕಲಹ ನಿವೃತ್ತ್ಯರ್ಥಂ ಸ್ವಜನ ವಿರೋಧ ಜ್ಞಾತಿ ವೈರ ಗ್ರಾಮ ಕ್ಷೋಭಾದಿತಾಪ ನಿವಾರಣಾರ್ಥಂ ಸರ್ವತ್ರ ವ್ಯಾಪಾರ ವ್ಯಾವಹಾರಿಕ ಕೃಷಿ ವಿದ್ಯಾ ಉದ್ಯೋಗ ಕ್ಷೇತ್ರೇಷು ಚ ನಂದನವನ ಸಮಾನ ಶಶ್ರೇಕತ್ವ ಸಿದ್ಧ್ಯರ್ಥಂ ಸರ್ವದಾ ಸರ್ವತ್ರ ಸರ್ವೇಷಾಂ ಸಹಕಾರ ಹಸ್ತಲಾಭಾರ್ಥಂ ಗೃಹೇ ನಿತ್ಯೋತ್ಸವ ಸಂಭ್ರಮ ಸಿದ್ಧ್ಯರ್ಥಂ ಅಂಧಕಾರಮಯ ಹೃದಯೇಷು ಶ್ರದ್ಧಾಂಕುರೋತ್ಪತ್ತಿ ಲಾಭಾರ್ಥಂ ತತ್ತೇಷಾಂ ಗ್ರಹಣಂ ಅತಿಶಯ ಶುಭ ಫಲಪ್ರದಾತೃತ್ವ ಸಿದ್ಧ್ಯರ್ಥಂ ಸರ್ವೇಷಾಂ ದೇಹ ಗೇಹ ಮನಃಶುದ್ಧ್ಯರ್ಥಂ ವಿಜಯಶ್ರೀ ಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಲಾವಾಪ್ತ್ಯರ್ಥಂ ಗೃಹ ಸರ್ವೇಷಾಂ ಮಹಾಜನಾನಾಂ ಸರ್ವತ್ರ ಗ್ರಾಮೇ ಗ್ರಾಮೇ ಗೃಹೇ ಗೃಹೇ ನಿತ್ಯೋತ್ಸವ ಸಂಭ್ರಮ ಸಿದ್ಧ್ಯರ್ಥಂ ಲೋಕ ಕಲ್ಯಾಣಾರ್ಥಂ ಶ್ರೀ ಸತ್ಯದತ್ತ ಸ್ವಾಮಿನಃ ಪೂರ್ಣಾನುಗ್ರಹದ್ವಾರ ಮಹಾಪ್ರಸಾದ ಪ್ರಾಪ್ತ್ಯರ್ಥಂ ಸಾರ್ವಜನಿಕ ಸಾಮೂಹಿಕ ಶ್ರೀ ಸತ್ಯದತ್ತ ವ್ರತ ಕಲ್ಪೋಕ್ತ ಪೂಜಾರಾಧನಾಖ್ಯಂ ಆಚಾರ್ಯ ಮುಖೇನ ಕಾರಯಿಷ್ಯೇ. ಮಾಡಿದಂತೆಲ್ಲ ಸಂಕಲ್ಪದ ಪ್ರಾಪ್ತಿಗೋಸ್ಕರವಾಗಿ ವಲಯದ ಸಮಸ್ತ ಭಕ್ತ ವೃಂದದವರು ಸೇರಿಕೊಂಡು ಶ್ರೀ ಸತ್ಯದತ್ತ ಸ್ವಾಮಿಯ ವ್ರತಾರಾಧನೆಯನ್ನ ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಸೇರಿ ಆಚರಿಸಿಕೊಳ್ತೇವೆ ಅಂತೇಳಿ ನಾವು ನೀವೆಲ್ಲರೂ ಸಂಕಲ್ಪ ಅಂದರೆ ಪ್ರಾರ್ಥನೆಯನ್ನು ಮಾಡಿಕೊಂಡ ಹಾಗಾಯಿತು. ಎಲ್ಲರ ಪರವಾಗಿ ವಲಯದ ಅಧ್ಯಕ್ಷರಾಗಿರುವಂತಹ ಶಿವರಾಮ ಶಾರದಾ ದಂಪತಿಗಳು ಪ್ರಾರ್ಥನೆಯ ಪುಷ್ಪವನ್ನು ದೇವರ ಪದತಲಕ್ಕೆ ಅರ್ಪಣೆ ಮಾಡುತ್ತಾ ಇದ್ದಾರೆ. ಎಲ್ಲ ಗ್ರಾಮ ಬಂಧುಗಳ ಪರವಾಗಿ ಓಂ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಕುರು ಘಂಟಾರವಂ ದತ್ತ ದೇವತಾಹ್ವಾನಲಾಂಛನಂ ಏಷ ರಕ್ಷೋ ಹರ ಶ್ರೀಮಾನ್ ಸರ್ವಾಸುರ ವಿನಾಶನಃ ಅನೇನ ಘಂಟಾಮಭ್ಯರ್ಚ್ಯ ವಾದಯೇತ್ತಾಂ ಮನೋಹರಂ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವಃ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್ ಉತ್ತಪ್ತೋ ಜ್ವಲಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿಲಸಿತೈ ಸ್ತಂಭೈಶ್ಚ ಹೈಮೈಃ ಶುಭೈಃ ದ್ವಾರೈಶ್ಚ ಮರರತ್ನರಾಜಖಚಿತೈಃ ಶೋಭಾಮಹೈರ್ಮಂಡಿತೈಸ್ತತ್ರಾನ್ಯೈರಪಿ ಚಿತ್ರಶಂಖಧವಲೈಃ ಮುಕ್ತಾಜಾಲ ವಿನಮ್ರಮಂಡಪೈರ್ವಜ್ರೈಶ್ಚ ಸೋಪಾನಗೈರ್ನಾನಾರತ್ನವಿನಿರ್ಮಿತೈಶ್ಚ ಕಲಶೈರತ್ಯಂತ ಶೋಭಾವಹಂ ಮಾಣಿಕ್ಯೋಜ್ವಲದೀಪದೀಪ್ತಿರಚಿತೈರ್ಲಕ್ಷ್ಮೀ ವಿಲಾಸಾಸ್ವದಂ ನಗರೇಶ್ವೇವಂ ವಿಧಂ ಸಾಧಕಃ ಇತಿ ಮಂಡಪಂ ಧ್ಯಾತ್ವಾ ದ್ವಾರಪಾಲಪೂಜಾಂ ಕರಿಷ್ಯೇ. ಓಂ ಉತ್ತರ ಸಮುದ್ರಾಯ ನಮಃ. ಓಂ ಸಪ್ತ ಸಮುದ್ರೇಭ್ಯೋ ನಮಃ. ಓಂ ಸಪ್ತ ವ್ಯಾರದಿಭ್ಯೋ ನಮಃ. ಓಂ ಸಪ್ತ ಪ್ರಕೃತಿಭ್ಯೋ ನಮಃ. ಓಂ ವಸ್ವಷ್ಟಗಾಯ ನಮಃ. ಓಂ ದಿಗಷ್ಟಗಾಯ ನಮಃ. ಓಂ ಪಾತಾಲಾದ್ಯಷ್ಟಗಾಯ ನಮಃ. ಓಂ ಅಣಿಮಾದ್ಯಷ್ಟಗಾಯ ನಮಃ. ಓಂ ಗುರುಭ್ಯೋ ನಮಃ. ಓಂ ಪರಮಗುರುಭ್ಯೋ ನಮಃ. ಓಂ ಪರಮೇಷ್ಠಿ ಗುರುಭ್ಯೋ ನಮಃ. ಓಂ ಶಂಕರಾದ್ಯಾಚಾರ್ಯೇಭ್ಯೋ ನಮಃ. ಓಂ ನಾರದಾದೃಷಿಭ್ಯೋ ನಮಃ. ಓಂ ಅಪ್ಸರೇಭ್ಯೋ ನಮಃ. ಓಂ ಕಿನ್ನರೇಭ್ಯೋ ನಮಃ. ಓಂ ಗಂಗಣಪತಯೇ ನಮಃ. ಓಂ ವಂ ವಾಸ್ತುಪುರುಷಾಯ ನಮಃ. ದ್ವಾರಪಾಲಪೂಜಾಂ ಸಮರ್ಪಯಾಮಿ. ಐಂ ಪರಮಾತ್ಮಾದ್ಯಶೇಷಗುರುಪಾರಂಪರ್ಯ ಕ್ರಮೇಣ ಸ್ವಗುರುಪಾದಾಂಬುಜಂ ಯಾವತ್ತಾವತ್ ಪ್ರಣೌಮಿ. ಆಸನಮಂತ್ರಸ್ಯ ಪೃಥಿವ್ಯಾಃ ಮೇರುಪೃಷ್ಠಋಷಿಃ ಸುತಲಂ ಛಂದಃ ಕೂರ್ಮೋ ದೇವತಾ
आधारशक्तिगमनासनाय नमः आसने विनियोगः पृथ्वीत्वया धृता लोका देवी त्वं विष्णुना धृता पञ्चधारे मां देवी पवित्रं गुरुचासनं कूर्मासनाय नमः अपसर्पन्तु ते भूता ये भूता भूमि संस्थिताः यस्ते नश्यन्तु शिवाज्ञया तीक्ष्णमुष्ट्रमहाकाय कल्पान्तधनोपमा भैरवाय नमस्तुभ्यमनुज्ञां दातुमर्हते अपक्रामन्तु भूताज्ञा सर्वे ते भूमिभारकाः सर्वेषां विरोधेन ब्रह्मकर्मसमारभे ॐ क्षं रं लं यम् अस्त्राय फट् ॐ गुङ्गुरुभ्यो नमः ॐ गङ्गणपतये नमः ॐ दुन्दुर्गायै नमः ॐ क्षं क्षेत्रमालाय नमः ॐ संसरस्वत्यै नमः ॐ परमात्मने नमः दैवी गायत्री छन्दः परब्रह्म परमात्मा देवता प्राणायामे विनियोगः ॐ भूः ॐ जनः ॐ तपः ॐ सत्यम् ॐ नमो नारायणाय गङ्गाद्यानि सर्वतीर्थानि सन्निहितानि सन्तु श्रीगङ्गे श्रीभागीरथी ॐ तुच्छयोरावृणीमहे गातुं यज्ञाय गातुं यज्ञपतये दैवी स्वस्तिरस्तुनः स्वस्तिर्मानुषेभ्यः ऊर्ध्वञ्जिगातु भेषजम् शन्नो अस्मद्विपदे शञ्चतुष्पदे ॐ शान्तिः 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 आत्मशरीरशुद्धिरस्तु कलशार्चनं करिष्ये कलशस्य मुखे विष्णुः कंठे रुद्रस्तमाश्रितः मध्ये मातुगणा स्मृताः कुक्षौ तु सागरः सर्वे सप्तद्वीपावसुन्धरा ऋग्वेदोऽथ यजुर्वेदः सामवेदो ह्यथर्वणः अङ्गैश्च सहिताः सर्वे कलशं तु समाश्रिताः अत्र गायत्रे सावित्रे शान्तिः पुष्टिकरी तथा आयां तु तव देहस्य दुरितक्षयकारकाः सर्वे समुद्रा सरितस्तीर्थानि जलदानदाः गङ्गे चैवने चैव गोदावरी सरस्वती नर्मदे सिन्धु कावेरी जलेऽस्मिन् सन्निधिं कुरु गङ्गाद्यानि सर्वतीर्थानि सन्निहितानि सन्तु स्व इष्टदेवतास्त्रमन्त्रेण शङ्खं प्रक्षाल्य यम् अस्त्राय फट् इतीश्वरस्य एव वन्द्येषां स्वदक्षिणभागे भूमौ चतुरस्रमण्डलं कृत्वा व्यापकमण्डलाय नमः इति सम्पूज्य इति प्रणवेन जलमापूर्य ॐ सोममण्डलाय सामवेदमूर्तये कामप्रदषोडशकलात्मने नमः जलं सम्पूज्य गन्धपुष्पाक्षतादिभिरभ्यागुंसे नारायणादेव समुत्पद्यन्ते नारायणे प्रवर्तन्ते नारायणे प्रलीयन्ते ॐ अथ नित्यो नारायणः ब्रह्मा नारायणः शिवश्च नारायणः शक्रश्च नारायणः
तस्थमेकं नारायणं कारणरूपमकारपरब्रह्मो एतदथर्वशिरो योधीते यानो रात्रिकृतं पापं नाशयति सायमधीयानो दिवसकृतं पापं नाशयति माध्यन्दिनमादित्याभिमुखो धियानः पञ्चपातकोपपातकात् प्रमुच्यते सर्ववेदपारायण पुण्यं लभते नारायण सायुज्यमवाप्नोति नारायण सायुज्यमवाप्नोति य एवं वेद इत्युपनिषत् ॐ शान्तिः शान्तिः शान्तिः। श्री सत्यदत्तात्रेय स्वामिने नमः। महाभिषेको अस्तु। श्री सत्यदत्तात्रेय स्वामिने नमः। प्रधानकलशस्थापनं करिष्ये। ॐ महेन्द्योः पृथिवी जन इमै यज्ञं निमिक्षताम् विव्रतान् नो भरीमभिः ओषधयः सम्पदं सोमेन सह राज्ञा यस्मै करोति ब्राह्मणस्तगुं राजं पारयामसि मह्युरुधारामयस्वज्ञात्वा विषं बिन्दवः समुद्रमिव सिन्धवः सामासहस्र आभज प्रजया पशुभिः सह पुनरुमाविशताद्रयिः तन्तुं तन्वन्द्रजसो भानुमन्मिः ज्योतिष्मदः पदो रक्षधिया कृतान् अनोलपणं वयतचोदु वामपो मदुर्भव जनया दैव्यञ्जनम् इमं मे गङ्गे यमुने सरस्वतिषु दुद्रिस्तोमगुं सजतापरुष्ण्या असिक्रिया मरुद्व्रथे वितस्तयार्जीगे शृणुख्या सुशोमया स्योना पृथिविभवादृक्षरा निवेशनी यच्छानः शर्म सम्प्रथाः बन्धद्वारां दुराधर्षां नित्यपुष्टाङ्करीषिणीम् ईश्वरीं सर्वभूतानां त्वामिहो बह्वये श्रियम् मनसः काण्डात् प्ररोहन्ति परुषः परुषः परि जेवानो दूर्वे प्रतनुसहस्रेण शतेन च अश्वत्थेवो निषदनं पर्णेवो वसतिः कृता गोभाज इत्किलासतयत्सनवथ पूरुषम् याः फलिनीर्या अफला पुष्पायाश्च पुष्पिणीः बृहस्पति प्रसूतास्तानो मुञ्चन्त्वगुं हसः बृहस्पते जुषस्वनो हव्यानि विश्वदेव्या रास्वरत्नानि दाशुषे अग्नेरेतश्चन्द्रगुं हिरण्यम् अद्भ्यः सम्भूतममृतं प्रजासु तत्सम्भरन्नुत्तरतो निधाय अतिप्रयच्छं दुरिदिन्दरेयम् युवा सुवासाः परिवीत आगात् स उश्रेयान् भवति जायमानः तन्धीरासः कवय उन्नयन्ति स्वाधियो मनसा देवयन्तः पूर्णादर्विपरापत सुपूर्णा पुनरापता वस्नेव विक्रीणावः इषमोर्जगुं शतक्रतो तत्त्वायामि ब्रह्मणा वन्दमानस्तदाशास्ते यजमानो हविर्भिः अहेणमानो वरुणेह भोज्जुरुषगुं समान आयुः प्रमोषीः अस्मिन् कलशे वरुणाय नमः ॐ भूर्भुवः सुवरों कलशे वरुणमावाहयामि यानि कानि च पापानि जन्मान्तरकृतानि च तानि तानि विनश्यन्ति प्रदक्षिणपदे पदे प्रदक्षिणनमस्कारं समर्पयामि गङ्गे च यमुने चैव गोदावरी सरस्वती नर्मदे सिन्धु कावेरि जलेऽस्मिन् सन्निधिं कुरु
कपालायै कर्णिकायै नमः ॐ अम् अर्कमण्डलाय द्वादशकलात्मने नमः ॐ सोममण्डलाय षोडशकलात्मने नमः ॐ वह्निमण्डलाय दशकलात्मने नमः ॐ संसत्वाय नमः ॐ रजसे नमः ॐ तमसे नमः ॐ मायायै नमः ॐ विद्यायै नमः ॐ अम् आत्मने नमः ॐ अम् अन्तरात्मने नमः ॐ परमात्मने नमः ॐ ह्रीं ज्ञानात्मने नमः पीठपूजां समर्पयामि निर्विघ्नता सिद्ध्यर्थं गणपतिपूजां करिष्ये ॐ तीव्रायै नमः ॐ ज्वालिन्यै नमः ॐ भोगदायै नमः ॐ कामरूपिण्यै नमः ॐ उग्रायै नमः ॐ सत्यायै नमः ॐ तेजोवत्यै नमः ॐ विघ्ननाशिन्यै नमः शक्तिपूजां समर्पयामि ॐ नमो भगवते सर्वभूतात्मने सकलगुणशक्तियुक्ताय योगपद्मपीठात्मने नमः सुवर्णपीठं कल्पयामि स्वात्मसमस्तमजं शुद्धं त्वामद्य गणनायक अरण्यामिव हव्याशं स्वस्तिके मावाहयाम्यहम् ॐ भूर्भुवः स्वरों सशक्ति साङ्ग सायुध सवाहन सपरिवार सर्वालङ्कारभूषिता श्रीमहागणाधीश्वर अत्रागच्छावाहयिष्ये महागणपतये नमः आवाहयामि यानि कानि च पापानि जन्मान्तरकृतानि च तानि तानि विनश्यन्ति प्रदक्षिणपदे पदे प्रदक्षिणनमस्कारं समर्पयामि आवाहितो भव संस्थापितो भव सन्निहितो भव सन्निरुद्धो भव अवगुण्ठितो भव अमृतीकरणो भव ध्याप्तो भव सुप्रसन्नो भव वरदो भव क्षमस्व सान्निध्यं कुरु ॐ एकदन्ताय विद्महे वक्रतुण्डाय धीमहि तन्नो दन्ती प्रचोदयात् इदमर्घ्यमिदमर्घ्यं गणकर्षिः गायत्री छन्दः श्रीमन्महागणपतिर्देवता ॐ गां हृदयाय नमः ॐ गीं शिरसे स्वाहा ॐ गौं शिखायै वषड ॐ गैं कवचाय हुं ॐ गौ नेत्रत्रयाय वौषड ॐ गः अस्त्राय फट ध्यानम् रक्तो रक्ताङ्गरागां शुककुसुमयुतस्तुन्दिरश्चन्द्रमौलिर्नेत्रैर्युक्तस्त्रिभिर्वामनकरचरणो बीजपुरात्मनासः हस्ताग्रक्लब्धमाशाङ्कुशवरदगरो नागवक्त्रो हि भूषो देवः पद्मासनो नो भवतु न कुस्रो भूतये विघ्नराजः ॐ गङ्गणपतये नमः ॐ आं ह्रीं क्रों यं रं लं वं शं सं हं सः महागणाधीश्वरस्य प्राणा इह प्राणाः महागणाधीश्वरस्य जीव इह स्थितः महागणाधीश्वरस्य सर्वेन्द्रियाणि वाङ्मनश्चक्षुश्रोत्रजिह्वाघ्राणप्राणाः इहैवागत्य स्वस्ति सुखं चिरं तिष्ठन्तु स्वाहा लं पृथिव्यात्मने गन्धं समर्पयामि खम् आकाशात्मने पुष्पं समर्पयामि यं वायुवात्मने धूपं समर्पयामि रं तेजोमयात्मने दीपं समर्पयामि खमृतात्मने नैवेद्यं समर्पयामि सं सोमात्मने ताम्बूलं समर्पयामि गन्धादिपञ्चोपचारे सम्पूज्य सकलाराधनैस्वर्चितमस्तु द्वादशनामपूजां करिष्ये ॐ सुमुखाय नमः ॐ एकदन्ताय नमः ॐ कपिलाय नमः ॐ गजकर्णकाय नमः ॐ लम्बोदराय नमः ॐ विकटाय नमः ॐ विघ्नराजाय नमः ॐ गणाधिपाय नमः ॐ धूम्रकेतवे नमः ॐ गणाध्यक्षाय नमः ॐ तालचन्द्राय नमः ॐ गजाननाय नमः श्रीमहागणपतये नमः द्वादशनामपूजां समर्पयामि श्रीसत्यदत्तात्रेयाय नमः नवशक्तिपूजां करिष्ये ॐ विमलायै नमः ॐ उत्कर्षिण्यै नमः ॐ ज्ञानायै नमः ॐ क्रियायै नमः ॐ योगायै नमः ॐ प्रक्वै नमः ॐ ईशानायै नमः ॐ अनुग्रहायै नमः सत्यदत्तात्रेयाय नमः नवशक्तिपूजां समर्पयामि
सर्वालंकारभूषित श्री सत्यदत्तात्रेयाय नमः अत्रागच्छावाहयिष्ये श्री सत्यदत्तात्रेयाय नमः आवाहयामि यानि कानि च पापानि जन्मान्तरकृतानि च तानि तानि विनश्यन्ति प्रदक्षिणपदे पदे प्रदक्षिण नमस्कारं समर्पयामि ब्रह्मरुद्रा ऋषिः ब्रह्म विष्णुरुद्रा ऋषिः गायत्र्यष्टिकनुष्टं छन्दांसि श्री सत्यदत्तो देवता हंसस्सोऽहं परमहंसाय हृदयाय नमः हंसस्सोऽहं पुरुषाय शिरसे स्वाहा हंसस्सोऽहं परमहंसं शिखायैव षड् हंसस्सोऽहं दत्तात्रेयाय कवचायहं हंसस्सोऽहं प्रचोदयात् अस्त्राय भट् ज्ञानम् कस्तूरीतिलकाञ्चितत्रिवदनं नीलेन्दुहेमप्रभं धेनुष्वादियुतं कमण्डलमधः पाणिद्वये मालिकाम् शूलं मध्यकराब्जयोर्नमरुदं यस्योर्ध्वहस्तद्वये शङ्खं चक्रवरं दधानमुनिशं ध्यायामि दत्तं वरम् ॐ आं ह्रीं क्रों यं रं वं वंशं संहंसः सत्यदत्तात्रेयाय नमः प्राणाय प्राणाः सत्यदत्तात्रेयाय नमः जीव इह स्थितः सत्यदत्तात्रेयाय नमः सर्वेन्द्रियाणि वाङ्मनश्चक्षुश्रोत्रजिह्वाघ्राणप्राणाः यहैवागत्य स्वस्ति सुखं चिरं तिष्ठन्तु स्वाहा कुलं पृथिव्यात्मने गन्धं समर्पयामि खम् आकाशात्मने पुष्पं समर्पयामि यं वायुवात्मने धूपं समर्पयामि रं तेजोमयात्मने दीपं समर्पयामि खम् अमृतात्मने नैवेद्यं समर्पयामि सं सोमात्मने ताम्बूलं समर्पयामि गन्धादिपञ्चोपचारे सम्पूज्य सकलाराधनये स्वर्चितमस्तु द्वादश नाम पूजां करिष्ये ॐ केशवाय नमः ॐ नारायणाय नमः ॐ माधवाय नमः ॐ गोविन्दाय नमः ॐ विष्णवे नमः ॐ मधुसूदनाय नमः ॐ त्रिविक्रमाय नमः ॐ वामनाय नमः ॐ श्रीधराय नमः ॐ ऋषिकेशाय नमः ॐ पद्मनाभाय नमः ॐ दामोदराय नमः श्री सत्यदत्तात्रेय स्वामिने नमः द्वादश नाम पूजां समर्पयामि कस्तूरीतिलकाञ्चितत्रिवदनं नीलेन्दुहेमप्रभं धेनुष्वादीतं कमण्डलमधः धेनुष्वादीतं कमण्डलमधः पाणिद्वये मालिकाम् शूलं मध्यकराब्जयोर्डमरुकं यस्योर्ध्वहस्तद्वये शङ्खं चक्रवरं दधानमुनिशं ध्यायामि दत्तं वरम् ॐ सहस्रशीर्षा पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठद्दशाङ्गुलम् अत्यतिष्ठद्दशाङ्गुलम् सौवर्णरत्नजडितं कल्पितं देवतामयं रम्यासं सिंहासनं दत्त तत्रोपविशयन्त्रिते सत्यदत्तात्रेयाय नमः आसनं समर्पयामि ॐ एतावानस्य महिमा अतो ज्यायागश्च पूरुषः पादो अस्य विश्वाभूतानि त्रिपादस्यामृतं दिवे आद्यं चन्दनकर्पूरसुरभिः स्वादुवारिते गृहाणकल्पितं तेन दत्ताङ्घ्रिक्षालयामि ते सत्यदत्तात्रेयाय नमः पादयोः पाद्युं समर्पयामि ॐ त्रिपादोर्ध्वोदये पुरुषः पादो अस्येह भवात् पुनः ततो विश्वं व्यक्रामत् शासनानशने अभि गन्धाब्जतुलसी बिल्वशमीपत्रक्षयक्षतान्वितं साम्वर्घ्यं स्वर्णपात्रेण कल्पितं दत्तगृह्यताम्
पश्चात् भूमिमथो पुरः सुस्वाद्वाचमनीया ऐव पात्रेण कल्पितम् तुभ्यमानन्ददत्तं मधुवर्गं गृहाण च श्री सत्यदत्तात्रेयाय नमः मधुवर्गं समर्पयामि ॐ यत्पुरुषेण हविषा देवायज्ञमतन्वत वसन्तो अस्य सीताज्यम् ग्रीष्म इद्म शरद्धविः नानापुष्पसु सौगन्ध्यगन्धितं तत्त्व स्नानवारिते भक्त्या समर्पितं तुभ्यं तेन त्वां स्नापयाम्यहम् श्रीदत्त सत्यदत्तात्रेयाय नमः पञ्चामृतं निवेदयामि पञ्चामृतं समर्पयामि बर्हिषि प्रोक्षन् पुरुषं जातमग्रतः तेन देवा यजन्त साध्यार्षयश्च ये भक्त्या दिगम्बराचान्तजल ते दत्तकल्पितं काषाय परिधानं तद्गृहाणै नैणेयचर्म च श्रीसत्यदत्तात्रेयाय नमः वस्त्रं समर्पयामि तस्माद्यज्ञात् सर्वहुतः सम्भृतं वृषदाज्यम् अशोकस्नागश्चक्रे वायव्यान् आरण्यान् ग्राम्याश्च ये नानासूत्रधरैरेते ब्रह्मसूत्रे प्रकल्पिते गृहाणदैवतमये श्रीदत्तनवदन्तु ते श्रीसत्यदत्तात्रेयाय नमः उपवीतयुग्मं समर्पयामि तस्माद्यज्ञात् सर्वहुतः सम्भृतं वृषदाज्यम् अशोकस्नागश्चक्रे वायव्यान् आरण्यान् ग्राम्याश्च ये भूतिवत्सनासु कस्तूरिकेसरान्वितचन्दनं रत्नाक्षता कल्पितास्त्वामलं कुरुवेथ दत्तैः श्रीसत्यदत्तात्रेयाय नमः चन्दनं समर्पयामि ॐ महिरिव भोगैः पर्येति बाहुञ्ज्याय हेतिं परिबाधमानः हस्तघ्नो विश्वावयुनानि विद्वान् पुमान् सम्परिपात विश्वतः अक्षताश्च सुरश्रेष्ठ शुभ्राधूताश्च निर्मलाः मया निवेदिता भक्त्या गृहाण पुरुषोत्तमा श्रीसत्यदत्तात्रेयाय नमः अक्षतां समर्पयामि ॐ तस्मादश्वा अजायन्त एकेचो भयादतः गावो हजज्ञिरे तस्माज्जाता अजावयः जाते पुष्पञ्च गल्हारं कमलं करमेरकं केतकं बकुलं चैव नारायण ददाम्यहम् शमी बिल्वतुलस्यादिपत्रैः सौगन्धिकैः सुमैः मनसा कल्पितैर्नाना विविधैर्दत्तार्च विधैर्दत्तार्चयाम्यहम् श्रीसत्यदत्तात्रेयाय नमः नानाविधपत्रपुष्पमालां समर्पयामि पुष्पमालां समर्पयामि पत्रमालां समर्पयामि यानि कानि च मापानि जन्मान्तरकृतानि च तानि तानि विनश्यन्ति प्रदक्षिणपदे पदे प्रदक्षिणनमस्कारं समर्पयामि श्रीसत्यदत्तात्रेयाय नमः नानाविधकल्पोक्तपूजां समर्पयामि समस्तराजोपचारपूजां समर्पयामि समस्तभक्त्योपचारपूजां समर्पयामि समस्तश्रद्धोपचारपूजां समर्पयामि ಭಜನೆಯವರಿಗೆ ಭಜನೆ ಪ್ರಾರಂಭ ಮಾಡಬಹುದು. ಅಂಗಪೂಜಾಂಗರಿಷ್ಯೇ ಓಂ ಯೋಗೀರಾಜಾಯ ನಮಃ ಪಾದೌ ಪೂಜಯಾಮಿ ಓಂ ಅತ್ರಿವರದಾಯ ನಮಃ ಜಂಘೆ ಪೂಜಯಾಮಿ ಓಂ ದತ್ತಾತ್ರೇಯಾಯ ನಮಃ ಊರೋನ್ ಪೂಜಯಾಮಿ ಓಂ ಕಾಲಾಗ್ನಿಶಮನಾಯ ನಮಃ ಕಟಿಂ ಪೂಜಯಾಮಿ ಓಂ ಯೋಗೀಜನವಲ್ಲಭಾಯ ನಮಃ ನಾಭಿಂ ಪೂಜಯಾಮಿ ಓಂ ಲೀಲಾ ವಿಶ್ವಂಭರಾಯ ನಮಃ ಹೃದಯಂ ಪೂಜಯಾಮಿ ಓಂ ಸಿದ್ಧರಾಜಾಯ ನಮಃ ಬಾಹೂನ್ ಪೂಜಯಾಮಿ ಓಂ ಜ್ಞಾನಸಾಗರಾಯ ನಮಃ ಹಸ್ತಾನ್ ಪೂಜಯಾಮಿ ಓಂ ವಿಶ್ವಂಭರಾವಧೂತಾಯ ನಮಃ ಕಂಠಂ ಪೂಜಯಾಮಿ ಓಂ ಮಾಯಾಮುಕ್ತಾವಧೂತಾಯ ನಮಃ ಮುಖಾನಿ ಪೂಜಯಾಮಿ ಓಂ ಮಾಯಾಯುಕ್ತಾವಧೂತಾಯ ನಮಃ
पादाः पूजयामि ओम आदिगुरवे नमः नेत्राणि पूजयामि ओम शिवरूपाय नमः श्रोत्राणि पूजयामि ओम देवदेवाय नमः ललाटानि पूजयामि ओम दिगंबराय नमः शिरांसि पूजयामि ओम कृष्णश्यामकमलनयनाय नमः सर्वांगानि पूजयामि श्री सत्यदत्तात्रेयाय नमः सर्वांगं पूजयामि पुष्पपूजां करिष्ये पत्रपूजां करिष्ये गणेश वरदा मां पाहि गजमुख गणनाथा गजमुख गणनाथा गणेश वरदा मां गणेश वरदा गौरी नंदन गजवदना गणेश वरदा मां पाहि गणेश वरदा मां पाहि एकदन्ता गजानना रंभा गजानना निगदिताय नमः चूतवत्रं समर्पयामि भवानी जगदम्बा भवानी भवानी जगदम्बा भवानी अम्बा भवानी जगदम्बा भवानी अम्बा भवानी जगदम्बा भवानी जगद जननी जगदम्बा ओम प्रत्यक्ष चैतन्य रूपाय जगदम्बा जगदम्बा भवानी जगद जननी जगदम्बा 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 भवानी अम्बा भवानी जगदम्बा भवानी अम्बा भवानी जगदम्बा भवानी अम्बा भवानी जगदम्बा भवानी अम्बा भवानी जगदम्बा भवानी करुणाकरी विनाशकारिणी करुणाकरी विनाशकारिणी करुणाकरी विनाशकारिणी करुणाकरी विनाशकारिणी अम्बा भवानी जगदम्बा भवानी अम्बा भवानी जगदम्बा भवानी अम्बा भवानी जगदम्बा भवानी भवानी जगदम्बा भवानी अर्कपुष्पं समर्पयामि ओम यागमूर्ते नमः अशोकपुष्पं समर्पयामि ओम केजरी
पादपुष्पं समर्पयामि शारदे संगीतवाहिनी समर्पयामि शुम्भानि शुम्भाय प्राणाहारिणी मनस्वर्धनाय शुम्भानि शुम्भाय प्राणाहारिणी महिषासुरमर्दिनी कल्याणी महिषासुरमर्दिनी महिषासुरमर्दिनी कल्याणी पुष्पं समर्पयामि नवदुर्गे नवरूपधारिणी नवदुर्गे नवरूपधारिणी अम्बा भवानी जगदम्बा भवानी अम्बा भवानी जगदम्बा भवानी जगद जननी जगदम्बा 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 भवानी रघुपति राघव राजा राम पतित पावन सीताराम 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 सर्वात्मिके ओम ऋग्वेदाय नमः ओम यजुर्वेदाय नमः ओम सामवेदाय नमः ओम सर्ववेदाय नमः ओम इतिहास पुराणेभ्यो नमः ओम मीमांसाय नमः ओम न्यायाय नमः दयाक्षेत्राय संसार सर्वान् मां शरणागतं भक्त्या समर्पये तुभ्यं द्वितीयावरणार्चनम् अनेन द्वितीयावरणदेवी देवता पूजनेन भगवान् सर्वात्मिके सर्वात्मिका श्री सत्यदत्तात्रेयाय प्रीयताम् भद्रगिरीश्वरं समर्पयामि तृतीयावरणपूजां ओम सरस्वती नमः ओम गणपतये नमः ओम शुक्राय नमः ओम शुकाय नमः ओम सुमन्तवे नमः ओम जैमिनेयाय नमः ओम वैशम्पाय नमः ओम वैराय नमः ओम गोभिलाय नमः दयाक्षेत्राय संसार सर्वान् मां शरणागतं भक्त्या समर्पये तुभ्यं तृतीयावरणार्चनम् तृतीयावरणदेवता पूजनेन भगवान् सर्वात्मकः श्री सत्यदत्तात्रेयः प्रीयताम् ओम
काश्यपाय नमः ओम अत्रये नमः ओम भारद्वाजाय नमः ओम विश्वामित्राय नमः ओम गौतमाय नमः ओम जमदग्नये नमः ओम वसिष्ठाय नमः ओम व्यासाय नमः ओम कृष्णप्रसादाय नमः दयाब्धेन्द्राय संसार सर्वान् मां शरणागतं भक्तेन समर्पये तुभ्यं चतुर्थावरणार्चनम् अनेन चतुर्थावर्णदेवता पूजनेन भगवान् सर्वात्मक श्री सत्यदत्तात्रेयः प्रीयताम् पंचमावरणपूजां करिष्ये ओम अणिमायै नमः ओम महिमायै नमः ओम गरिमायै नमः ओम लघिमायै नमः ओम प्राप्त्यै नमः ओम प्राकाम्यायै नमः ओम ईशित्वाय नमः ओम वशित्वाय नमः दयाब्धेत्राय संसार सर्वान् मां शरणागतं भक्त्या समर्पये तुभ्यं पंचमावरणार्चनम् अनेन पंचमावरणदेवता पूजनेन भगवान् सर्वात्मक श्री सत्यदत्तात्रेयः प्रीयताम् ॐ तत्सत् सत्यदत्तात्रेयाय नमः पंचमावरणपूजां समर्पयामि षष्ठमावरणपूजां करिष्ये ॐ नन्दनाथाय नमः ॐ मत्स्येन्द्राय नमः ॐ बलेन्द्राय नमः ॐ गोरक्षकाय नमः ॐ गोगणेश्वराय नमः ॐ नागार्जुनाय नमः ॐ मेघनाथाय नमः भुजङ्गाय नमः ॐ गुरुनायकाय नमः ॐ भैरवाय नमः दयाब्धेन्द्राय संसार सर्वान् मां शरणागतं भक्त्या समर्पयेतुं षष्ठमावरणार्चनम् पूजनेन भगवान् पतित पावन सीताराम पतित पावन सप्तमावरण पतित पावन सीताराम पतित पावन ओम यमाय प्रेताधिपतये नमः लक्ष्मणाग्रजा राजा राम लक्ष्मणाग्रजा ओम वरुणाय ओम वायमे प्राणाधिपतये नमः ओम सोमाय नक्षत्राधिपतये नमः ओम ईशानाय विद्याधिपतये नमः ओम अनन्ताय नागाधिपतये नमः ओम ब्रह्मणे लोकाधिपतये नमः दयाब्धेन्द्राय संसार सर्वान् मां शरणागतं भक्त्या समर्पये तुभ्यं सप्तमावरणार्चनम् अनेन सप्तमावरणदेवता पूजनेन भगवान् सर्वात्मक श्री सत्यदत्तात्रेयः प्रीयताम् ॐ तत्सत् सप्तमावरणपूजां समर्पयामि नश्यन्ति प्रदक्षिणपदे पदे प्रदक्षिणनमस्कारं समर्पयामि सत्यदत्तात्रेयाय नमः ध्यायामि पाद्यं समर्पयामि अर्घ्यं समर्पयामि आचमनीयं समर्पयामि स्नानं समर्पयामि वस्त्रं समर्पयामि आभरणं समर्पयामि गन्धं समर्पयामि अक्षतां समर्पयामि पुष्पाणि समर्पयामि धूपमाध्यापयामि दीपं दर्शयामि नैवेद्यम् जय जय मां शिवगंगा जय जय मां जगदम्बा 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 जय जय मां शिवगंगा महिषासुरननु संहरिषे भक्तर पुरयुव हेताये महिषासुरननु संहरिषे भक्तर पुरयुव हेताये महिषासुरननु संहरिषे भक्तर पुरयुव हेताये महिषासुरननु संहरिषे भक्तर पुरयुव हेताये
ಶಿವಗಂಗಾ ಜೈ ಜೈ ಮಾ ಜಗದಂಬ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಭವತಾರಿಣಿಗೆ ಜಯ ಮಾತಾ ಭಗವತಿ ಪಾದಕ್ಕೆ ವಂದಿಸುತ್ತಾ ಜಯ ಮಾತಾ ಭಗವತಿ ತಾಯಿಗೆ ವಂದಿಸುತ್ತಾ ಭವತಾರಿಣಿಗೆ ಜಯ ಮಾತಾ ಭಗವತಿ ಪಾದಕ್ಕೆ ವಂದಿಸುತ್ತಾ ಮಾತಂಗೆ ವನ್ಮಾತಾ ಭಗವತಿ ತಾಯಿಗೆ ವಂದಿಸುತ್ತಾ ಜೈ ಜೈ ಮಾ ಜಗದಂಬ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಮಕ್ಕಳ ಪೊರೆಯುವ ಹೇ ತಾಯೇ ಪಂಚಾಮೃತವನ್ನು ಕೊಡುತ್ತಾಯೇ ಭಕ್ತರ ಪೊರೆಯುವ ಹೇ ತಾಯೇ ಪಂಚಾಮೃತವನ್ನು ಕೊಡುತ್ತಾಯೇ ಮಕ್ಕಳ ಪೊರೆಯುವ ಹೇ ತಾಯೇ ಪಂಚಾಮೃತವನ್ನು ಕೊಡುತ್ತಾಯೇ ಭಕ್ತರ ಪೊರೆಯುವ ಹೇ ತಾಯೇ ಪಂಚಾಮೃತವನ್ನು ಕೊಡುತ್ತಾಯೇ ಜೈ ಜೈ ಮಾ ಜಗದಂಬ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಮಹಿಷಾಸುರನನ್ನು ಸಂಹರಿಸಿ ಭಕ್ತರ ಪೊರೆಯುವ ಹೇ ತಾಯೇ ಮಹಿಷಾಸುರನನ್ನು ಸಂಹರಿಸಿ ಭಕ್ತರ ಪೊರೆಯುವ ಹೇ ತಾಯೇ ಭವತಾರಿಣಿಯೇ ಜಯ ಮಾತಾ ಭಗವತಿ ಪಾದಕ್ಕೆ ವಂದಿಸುತ್ತಾ ಭವತಾರಿಣಿಯೇ ಜಗನ್ಮಾತಾ ಭಗವತಿ ಪಾದಕ್ಕೆ ವಂದಿಸುತ್ತಾ ಮಕ್ಕಳ ಪೊರೆಯುವ ಹೇ ತಾಯೇ ಪಂಚಾಮೃತವನ್ನು ಕೊಡುತ್ತಾಯೇ ಭಕ್ತರ ಪೊರೆಯುವ ಹೇ ತಾಯೇ ಪಂಚಾಮೃತವನ್ನು ಕೊಡುತ್ತಾಯೇ ಜೈ ಜೈ ಮಾ ಜಗದಂಬ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಮಹಿಷಾಸುರನನ್ನು ಸಂಹರಿಸಿ ಮಕ್ಕಳ ಪೊರೆಯುವ ಹೇ ತಾಯೇ ಮಹಿಷಾಸುರನನ್ನು ಸಂಹರಿಸಿ ಭಕ್ತರ ಪೊರೆಯುವ ಹೇ ತಾಯೇ ಜೈ ಜೈ ಮಾ ಜಗದಂಬ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಯ ಗಂಗಾ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬ ಜೈ ಜೈ ಮಾ ಶಿವಗಂಗಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಶಿವಗಂಗಾ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ
ಭಕ್ತಿರಸ ಬಿಂಬ ಮುತ್ತು ಮಾಣಿಕ್ಯದ ಹರಿವಾನದಿ ಮುಕ್ತನಾಗ ಬೇಕು ಎಂದು ಮುತ್ತಿನಾರತಿಯತ್ತುವೇನು ಮುಕ್ತನಾಗಬೇಕು ಎಂದು ಮುತ್ತಿನಾರತಿಯತ್ತುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಜ್ಞಾನವೆಂಬ ನವರತ್ನದ ಮಂಟಪದ ಮಾಧ್ಯದಲ್ಲಿ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಜ್ಞಾನಲೋಲನ ಕುಳ್ಳಿರಿಸಿ ಜ್ಞಾನದಿಂದ ಭಜಿಸುವೇನು ಗಾನಲೋಲನ ಕುಳ್ಳಿರಿಸಿ ಜ್ಞಾನದಿಂದ ಭಜಿಸುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಿನ್ನ ನಾನು ಬಿಡುವಾನಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವಾನಲ್ಲ ಎನ್ನ ನೀನು ಬಿಡಲು ಸಲ್ಲ ನನ್ನ ಮಹಿಮ ವಿಜಯ ವಿಠಲ ನಿನ್ನ ಭಕ್ತರ ಕೇಳೋ ಸಲ್ಲ ಗನ್ನ ಮಹಿಮಾ ವಿಜಯ ವಿಠಲ ನಿನ್ನ ಭಕ್ತರ ಕೇಳೋ ಸಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಾಹಿತು ಸುಜನರನು ಪ್ರೇಮಾದಿ ಸಲಾಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ಹಾಲ ಹಲವನ್ನು ಪಾನವ ಮಾಡಿದ ಪಾಲಾಲೋಚನನೇ ಬಲ್ಲವನು ಹಾಲ ಹಲವನ್ನು ಪಾನವ ಮಾಡಿದ ಪಾಲಾಲೋಚನನೇ ಬಲ್ಲವನು ಹಾಲ ಹಲವನ್ನೇ ಪಾನವ ಮಾಡಿದ ಪಾಲಾಲೋಚನನೇ ಬಲ್ಲವನು ಹಾಲ ಹಲವನ್ನು ಪಾನವ ಮಾಡಿದ ಪಾಲಾಲೋಚನನೇ ಬಲ್ಲವನು ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಅಹಲ್ಯೆಯ ಬೇಲೇನು ಆಲಾಪ ರಾಮ ಎಂಬೆರಡಕ್ಷರ
ಪ್ರೇಮಾದಿ ಸಲಹಿತು ಸುಜನರನು ಪ್ರೇಮಾದಿ ಸಲಹಿತು ಸುಜನರನು ಆದಿ ಸಲಹಿತು ಸುಜನರನು ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಾಪಿ ಕುಂಜಾರ ರವಿಸೂತ ಬಲ್ಲವನು ಅಂಜಿಕೆ ಇಲ್ಲದೆ ಸಾರಿದ ಕಪಿ ಕುಂಜಾರ ರವಿಸೂತ ಬಲ್ಲವನು ಎಂಗೆಲೆ ಫಲಗಾಲ ಹರಿಗಾರ್ಪಿಸಿದ ಕಂಜಾಲೋಚನನೇ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ಪ್ರೇಮಾದಿ ಸಲಹಿತು ಸುಜನರನು ಕಾಲವ ನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಕಾಲವ ನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಜ್ಞಾನ ಶಯನನ ವಿಜಯ ವಿಠಾಲನ ವೀಣೆ ಸರದಿಯ ಕೇಳೇನು ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಾಯಿತು ಸುಜನರನು ಪ್ರೇಮಾದಿ ಸಲಾಯಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ಪ್ರೇಮಾದಿ ಸಲಹಿತು ಸುಜನರನು ನಾಮವ ಮರೆಯದಿರಿ ಪಂಚಲಿಂಗೇಶ್ವರನ ನಾಮವ ಮರೆಯದಿರಿ ನಾಮವ ಮರೆಯದಿರೆ ಪಂಚಲಿಂಗೇಶ್ವರನ ನಾಮವ ಮರೆಯದಿರೆ ಬೇಡಿದ ವರಗಳ ನೀಡುವ ಸ್ವಾಮಿ ಬೇಡಿದ ವರಗಳ ನೀಡುವ ಸ್ವಾಮಿ ಆಡುವ ಬಾಲರ ಕೂಡುತ್ತ ಆಡುವ ಬಾಲರ ಕೊಡುತ್ತಾಡುವ ಜೋಡಿಪ ಕರಗಳಿಗ ಭಯದಾಯಕನ ಜೋಡಿ ಮಕರಗಳೇ ಅಭಯದಾಯಕನ ಆಡುವ ಗಾನವ ನಾಲಿಸಿ ಕೇಳುವ ಪಾಡುವ ಗಾನವ ನಾಲಿಸಿ ಕೇಳುವ ನಾಮವ ಮರೆಯದಿರಿ ಪಂಚಲಿಂಗೇಶ್ವರನ ನಾಮವ ಮರೆಯದಿರಿ ನಾಮವ ಮರೆಯದಿರೆ ಪಂಚಲಿಂಗೇಶ್ವರನ ನಾಮವ ಮರೆಯದಿರೆ ಕರುಣಾಮಯನ ಗಂಗಾಧರನ ಕರುಣಾಮಯನ ಗಂಗಾಧರನ ಶರಣಾಗತ ಜನ ಪಾಲಕನ ಶರಣಾಗತ ಜನ ಪಾಲಕನ ಮೂರು ಲೋಕದೊಡೆಯ ಪರಮೇಶ್ವರನ ಮೂರು ಲೋಕದೊಡೆಯ ಪರಮೇಶ್ವರನ ಪರಮಾನಂದ ಶ್ರೀ ಗಿರಿಜಾರಮಣನ ಪರಮಾನಂದ ಶ್ರೀ ಗಿರಿಜಾರಮಣನ ನಾಮವ ಮರೆಯದಿರಿ ಪಂಚಲಿಂಗೇಶ್ವರನ ನಾಮವ ಮರೆಯದಿರಿ ನಾಮವ ಮರೆಯದಿರೆ ಪಂಚಲಿಂಗೇಶ್ವರನ ನಾಮವ ಮರೆಯದಿರೆ ಯಾಗ ಯಜ್ಞ ಪ್ರಿಯ ಕರನ ಯಾಗ ಯಜ್ಞ ಪ್ರಿಯ ಕರನ ಕಥಾ ನಾಟಕ ಮತಿ ಕರನ
ಸದಾನಾಟಕಮತಿ ಚರಣ ಸಂತಸದಿಂದ ಭಜೀಪ ಭಕ್ತರ ಸಂತಸದಿಂದ ಭಜೀಪ ಭಕ್ತರ ಪೊರೆವಾ ಶ್ರೀ ಈಶ್ವರ ಮಂಗಲ ಕ್ಷೇತ್ರದ ಒಡೆಯನ ಪೊರೆವಾ ಈಶ್ವರ ಮಂಗಲ ಕ್ಷೇತ್ರದ ಒಡೆಯನ ಈಶ್ವರ ಮಂಗಲ ಕ್ಷೇತ್ರದ ಒಡೆಯನ ಈಶ್ವರ ಮಂಗಲ ಕ್ಷೇತ್ರದ ಒಡೆಯನ ನಾಮವ ಮರೆಯದಿರಿ ಪಂಚಲಿಂಗೇಶ್ವರನ ನಾಮವ ಮರೆಯದಿರಿ ನಾಮವ ಮರೆಯದಿರಿ ಪಂಚಲಿಂಗೇಶ್ವರನ ನಾಮವ ಮರೆಯದಿರಿ ನಾಮವ ಮರೆಯದಿರಿ ಪಂಚಲಿಂಗೇಶ್ವರನ ನಾಮವ ಮರೆಯದಿರಿ ನಾಮವ ಮರೆಯದಿರಿ ಪಂಚಲಿಂಗೇಶ್ವರನ ನಾಮವ ಮರೆಯದಿರಿ. ಮಂಗಳ ಮಂಗಳ ಆದರಣೀಯ ಭಕ್ತಾಭಿಮಾನಿಗಳೇ, ಉಡಿಯೂರು ಗ್ರಾಮ ವಿಕಾಸ ಯೋಜನೆ ಈಶ್ವರ ಮಂಗಲ ಇದರ ಆಶಯದಲ್ಲಿ ನಡೆಯುವಂತಹ ಶ್ರೀ ಸತ್ಯದತ್ತ ವೃತ್ತಪೂಜೆ, ಅದೇ ರೀತಿ ಈ ವೇದಿಕೆಯಲ್ಲಿ ನಡೆಯಲಿರುವಂತಹ ಧಾರ್ಮಿಕ ಸಭೆ, ಸಂಘಗಳ ಲಾಭಾಂಶ ವಿತರಣಾ ಸಮಾರಂಭದ ಈ ಶುಭ ಅವಸರದಲ್ಲಿ ಕ್ಷೇತ್ರಕ್ಕೆ ಈಗಾಗಲೇ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಆಗಮಿಸಿದ್ದು, ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಅತಿಥಿ ಬಂಧುಗಳು ಕೂಡ ನಮ್ಮ ಜೊತೆಗೆ ಇದ್ದು ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಈ ಸಂದರ್ಭದಲ್ಲಿ ನಡೆದಂತಹ ಸಂಕೀರ್ತನಾ ಸೇವೆ ಶ್ರೀ ಪಂಚಲಿಂಗೇಶ್ವರ ಭಜನಾ ಸಂಘ ಈಶ್ವರ ಮಂಗಲ ಇಲ್ಲಿನ ಭಕ್ತವೃಂದ ಇದುವರೆಗೆ ನಡೆಸಿಕೊಟ್ಟಂತಹ ಭಜನಾ ಸಂಕೀರ್ತನ ಸೇವೆಯನ್ನು ಆ ಭಗವದರ್ಪಣ ಎನ್ನುವಂತಹ ಭಾವದಿಂದ ಭಗವಂತ ಸ್ವೀಕರಿಸಲಿ. ತಂಡಕ್ಕೆ ಭಗವಂತ ಶ್ರೇಯೋಭಿವೃದ್ಧಿಯನ್ನು ಅನುಗ್ರಹಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ತಂಡಕ್ಕೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಜಯ
गोपाल सीता कांतास्मरणं जय जय सीताराम राधा कांतास्मरणं जय जय गोपाल पार्वती पते हर राम जय शंकर चक्रदा पीतांबर श्री हरे श्रीमद रमा रमण हरि जय गोविंद अन्नी गोविंद महागणपति संपादक जय गोविंद अन्नी गोविंद देवरपाद जय गोविंद अन्नी गोविंद अष्टकुल नाग ब्रह्मण पाद जय गोविंद अन्नी गोविंद चंद्रादि अष्टदिक्पाल पाद जय गोविंद अन्नी गोविंद आदित्यादि नवग्रह पाद जय गोविंद अन्नी गोविंद पंचलिंगेश्वर संपाद जय गोविंद अन्नी गोविंद पंचम ज्ञानेश्वर पाद जय गोविंद अन्नी गोविंद सप्तदेव संपाद जय गोविंद अन्नी गोविंद समस्त देवर पाद जय गोविंद अन्नी गोविंद गोविंद अन्नी गोविंद गोविंद अन्नी गोविंद अथ पुरुषो ह वै नारायणो कामयत प्रजासृजेयेति नारायणात् प्राणो जायते मनः सर्वेन्द्रियाणि च खं वायुर्ज्योतिरापः पृथिवी विश्वस्य धारिणी नारायणाद् ब्रह्मा जायते नारायणाद्रुद्रो जायते नारायणादिन्द्रो जायते नारायणात् प्रजापतयः प्रजायन्ते नारायणाद्वादशादित्या रुद्रावसवः सर्वाणि च छन्दागुंसि यणादेव समुत्पद्यन्ते नारायणे प्रवर्तन्ते नारायणे प्रलीयन्ते ॐ अथ नित्यो नारायणः ब्रह्मा नारायणः शिवश्च नारायणः शक्रश्च नारायणः या वा पृथिव्यौ च नारायणः कालश्च नारायणः दिशश्च नारायणः या वा पृथिव्यौ च नारायणः कालश्च नारायणः दिशश्च नारायणः ऊर्ध्वश्च नारायणः अधश्च नारायणः अन्तर्बहिश्च नारायणः नारायण एवेदगुं सर्वं यद्भूतं यच्च भव्यम् निष्कलो निरञ्जनो निर्विकल्पो निराख्यातः शुद्धो देव एको नारायणः न द्वितीयोऽस्ति कश्चित् य एवं वेद स विष्णुरेव भवति स विष्णुरेव भवति ओमित्यग्रे व्याहरेत् नम इति पश्चात् नारायणायेद्युपरिष्टात् ओमित्येकाक्षरं नम इति द्वे अक्षरे नारायणायेति पञ्चाक्षराणि तद्वै नारायणस्याष्टाक्षरं पदम् यो ह वै नारायणस्याष्टाक्षरं पदमध्येति अनबब्रवः सर्वमायुरेति विन्दते
प्राजापत्यगुम्रायस्पोषङ्गौपत्यम् ततो मृतत्वमश्नुते ततो मृतत्वमश्नुत इति य एवं वेद प्रत्यगानन्दं ब्रह्मपुरुषं प्रणवस्वरूपम् अकार उकार मकार इति तानेकधा समभरत्तदेतदोमिति यमुक्त्वा मुच्यते योगी जन्म संसारबन्धनात् ॐ नमो नारायणायेति मन्त्रोपासकः भुवनलोकं गमिष्यति तदिदं परं पुण्डरीकं विज्ञानघनं तस्मात्तदिदावन्मात्रं ब्रह्मण्यो देवकी पुत्रो ब्रह्मण्यो मधुसूदनो सर्वभूतस्थमेकं नारायणं कारणरूपमकारपरब्रह्म एतदथर्वशिरो योधीते प्रातरधियानो रात्रिकृतं पापं नाशयति सायमधियानो दिवसकृतं पापं नाशयति माध्यं दिनमादित्याभिमुखो धियानः पञ्चपातकोपपातकात् प्रमुच्यते सर्ववेदपारायण पुण्यं लभते नारायण सायुज्यमवाप्नोति नारायण सायुज्यमवाप्नोति य एवं वेद इत्युपनिषत् ॐ शान्तिः शान्तिः शान्तिः
गणानान्त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सेदसादनम् श्रीविघ्नेश्वराय नमः। सोमो वा एतस्य राज्यमादत्ते यो राजा संराज्यो वा सोमेन यजते देवसुवामेतानि हवेगुंषि भवन्ति एतावन्तो वै देवानागुं सवाः त एवास्मै सवान् प्रयच्छन्ति त एनं पुनः सुवन्ते राज्याय देवसु राजा भवति बहुग्वै बह्वश्वायै बह्वजाविकायै बहुव्रीह्यवायै बहुमाशतिलायै बहुहिरण्यायै बहुहस्तिकायै बहुदासपूरुषायै रयिमत्यै पुष्टिमत्यै बहुरायस्पोषायै राजा अस्तु राजाधिराजाय प्रसह्य साहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्या अनन्तरायाय सर्वस्तोमोतिरात्रवुत्तममहर्भवति सर्वस्याप्त्यै सर्वस्य जित्यै सर्वमेव तेनाप्नोति सर्वं जयति यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः सशक्ति सांग सायुध सबाहन सपरिवार सर्वालंकारभूषिता देवदेवोत्तमा देवता सार्वभौमा अखिलांडकोटि ब्रह्मांड नायका श्री सत्यदत्तात्रेयाय नमः वेदोक्त मंत्रपुष्पं समर्पयामि। ओम कस्तूरी तिलकाञ्चिदत्रिवदनं नीलेन्दुहेमप्रभं धेनुष्वादियुतं कमण्डलमधः पाणिद्वये मालिकां शूलं मध्यकराब्जयोर्डमरुकं यस्योर्ध्वहस्तद्वये शङ्खं चक्रवरं दधानमुनिशं ध्यायामि दत्तं परम् अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां पुरुषोत्तम। ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಈಶ್ವರಮಂಗಲ ವಲಯದ ಸರ್ವ ಭಕ್ತವೃಂದ ಸೇರಿಕೊಂಡು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಈಶ್ವರಮಂಗಲ ವಲಯದ ಸರ್ವ ಭಕ್ತವೃಂದ ಸೇರಿ ಈ ದಿನ ಸಾಮೂಹಿಕವಾಗಿ ಶ್ರೀ ಸತ್ಯದತ್ತಾತ್ರೇಯ ಸ್ವಾಮಿಯ ವ್ರತಾರಾಧನೆಯನ್ನು ನೆರವೇರಿಸಿಕೊಂಡಿದ್ದೇವೆ. ಮಾಡಿರುವಂತಹ ಸೇವೆಯನ್ನು ಸ್ವಾಮಿ ಸಂಪೂರ್ಣ ಸ್ವೀಕರಿಸಿ ಆ ದೇವತಾ ಚೈತನ್ಯ ಶಕ್ತಿಗಳು ಸಂಪೂರ್ಣ ಸಂತೃಪ್ತರಾಗಿ ಸಂತುಷ್ಟಿಯನ್ನು ಹೊಂದಿ ನಮ್ಮೆಲ್ಲರ ಇಷ್ಟಾರ್ಥವನ್ನು ಅನುಗ್ರಹ ಮಾಡಿಕೊಡುವುದರೊಂದಿಗೆ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಸೌಖ್ಯ ಸುಖ ಶಾಂತಿ ನೆಮ್ಮದಿ ಇಷ್ಟಾರ್ಥ ಸಿದ್ಧಿ ಅನಿಷ್ಟ ನಿವಾರಣೆಯನ್ನು ಮಾಡಿಕೊಟ್ಟು ಸಕಲ ಮನೋಭೀಷ್ಟಗಳನ್ನು ಕಾಲಕಾಲಕ್ಕೆ ಅನುಗ್ರಹ ಮಾಡಿಕೊಡಬೇಕು ಅಂತ ದೇವತಾ ಸನ್ನಿಧಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಇದೀಗ ಎಲ್ಲರ ಪರವಾಗಿ ಪೂಜೆಯನ್ನು ಬ್ರಹ್ಮಾರ್ಪಣ ಮಾಡುವುದರ ಮೂಲಕವಾಗಿ ಇಂದಿನ ಪೂಜಾ ಕರ್ತೃತ್ವವನ್ನು ವಹಿಸಿರತಕ್ಕಂತಹ ಶಿವರಾಮ ಶಾರದಾ ದಂಪತಿಗಳು ಎಲ್ಲ ಭಕ್ತವೃಂದದವರ ಪರವಾಗಿ ಬ್ರಹ್ಮಾರ್ಪಣವನ್ನು ಬಿಟ್ಟು ಪೂಜೆಯನ್ನು ದೇವರ ಪದತಲಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಯಸ್ಯ ಸ್ಮೃತ್ಯಾಚನಾಮೋಕ್ತ್ಯ ಪೂಜಾ ಯಜ್ಞಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇತಮಚ್ಯುತಂ ಇತಃ ಪೂರ್ವಂ ಪ್ರಾಣಬುದ್ಧಿದೇಹ ಧರ್ಮಾಧಿಕಾರತಃ ಜಾಗ್ರತ್ ಸ್ವಪ್ನ ಸುಷುಪ್ತ್ಯವಸ್ಥಾಸು ಮನಸಾ ವಾಚಾ ಕರ್ಮಣಾ ಹಸ್ತಾಭ್ಯಾಂ ಪದ್ಭ್ಯಾಮುದರೇಣ ಶಿಷ್ಣಾ ಯಸ್ಮೃತಂ ಯತ್ಕೃತಂ ಯದುಕ್ತಂ ಯದ್ದತ್ತಂ ಯದಾಚರಿತಂ ತತ್ಸರ್ವಂ ಶ್ರೀ ಬ್ರಹ್ಮಾರ್ಪಣಂ ಭವತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅನೇನ ಶ್ರೀ ಶೋಭಕೃನ್ನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತೌ ಪೌಷಮಾಸೆ ಶುಕ್ಲಪಕ್ಷೆ ಅದ್ಯ ಪೌರ್ಣಮ್ಯಾಂ ತಿಥೌ
ಶುಕ್ರವಾಸರೆ ಮಾಧ್ಯಾಹ್ನಕಾಲೆ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನಾ ಸಮಸ್ತ ಸದಸ್ಯ ವೃಂದಾನಾಂ ಸಮಸ್ತ ಭಕ್ತ ವೃಂದಾನಾಂ ಆಚರಿತ ಸಾರ್ವಜನಿಕ ಸಾಮೂಹಿಕ ಶ್ರೀ ಸತ್ಯ ದತ್ತಾತ್ರೇಯ ಪೂಜಾ ಕಲ್ಪೋಕ್ತ ಪೂಜಾರಾಧನಕರ್ಮಣ ಶ್ರೀ ಸತ್ಯ ದತ್ತಾತ್ರೇಯ ಪ್ರೀಯತಾಂ. ಓಂ ತತ್ಸದ್ ಬ್ರಹ್ಮಾರ್ಪಣಮಸ್ತು. ಓಂ ಸತ್ಯದತ್ತಾತ್ರೇಯ ಪಾದಾರ್ಪಣಮಸ್ತು. ಶಂಖಮಧ್ಯಸ್ಥಿತಂ ತೋಯಂ ಭ್ರಾಮಿತಂ ಕೇಶವೋಪನೆ ಅಂಗಲಗ್ನಂ ಮನುಷ್ಯಾಣಾಂ ಬ್ರಹ್ಮಹತ್ಯಾಯುತಂ ದುಹೇತ್ ಶಂಖತೀರ್ಥಂ ಪ್ರೋಕ್ಷ್ಯ. ಇದೀಗ ಪೂಜಾ ಬ್ರಹ್ಮಾರ್ಪಣ ಮುಗಿಯಿತು. ಇನ್ನೀಗ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮದ ಬಳಿಕ ಶ್ರೀದೇವರ ತೀರ್ಥ ಪ್ರಸಾದ ಹಾಗೂ ಪರಮಪೂಜ್ಯ ಶ್ರೀ ಶ್ರೀಗಳ ದಿವ್ಯ ಮಂತ್ರಾಕ್ಷತೆ ಎಲ್ರಿಗೂ ಪ್ರಾಪ್ತಿಯಾಗಲಿಕ್ಕಿದೆ. ಎಲ್ಲರೂ ಸರ್ವ ರೀತಿಯಿಂದಲೂ ಸಹಕರಿಸಬೇಕು ಅಂತ ಸವಿನಯವಾಗಿ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹರಿ ಓಂ. ಶ್ರೀ ಪಂಚಲಿಂಗೇಶ್ವರಾಯ ನಮ. ಶ್ರೀ ಪಂಚಮುಖಿ ಆಂಜನೇಯ ಪ್ರಸನ್ನ. ಶ್ರೀ ದತ್ತಾಂಜನೇಯ ಪ್ರಸನ್ನ. ಜೈ ಗುರುದೇವ್. ಆದರಣೀಯ ಭಕ್ತ ಮಹಾಶಯರೇ, ಒಡಿಯೂರು ಶ್ರೀ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಸಂಚಾಲಿತ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಈಶ್ವರ ಮಂಗಲ ವಲಯ ಇದರ ಆಶ್ರಯದಲ್ಲಿ ನಡೆಯುವಂತಹ ಈ ವೇದಿಕೆಯಲ್ಲಿ ಇದುವರೆಗೆ ನಡೆದಂತಹ ಸ್ವಾಮಿ ದತ್ತಾತ್ರೇಯ ದೇವರ ಪೂಜೆ, ಅದೇ ರೀತಿ ಮುಂದೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿರುವಂತಹ ಧಾರ್ಮಿಕ ಸಭೆ ಹಾಗೂ ವಿಕಾಸ ವಾಹಿನಿ ಸ್ವಸಹಾಯ ಸಂಘಗಳ ಲಾಭಾಂಶ ವಿತರಣಾ ಸಮಾರಂಭದಲ್ಲಿ ಧಾರ್ಮಿಕ ಸಭೆ ಮುಂದುವರಿಯುವುದು. ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಒಡಿಯೂರು ಸಾನ್ನಿಧ್ಯ ವಹಿಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶುಭಾಶಂಸನೆ ನೀಡಲಿರುವಂತಹ ಶ್ರೀ ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳು ಕುಂಟಾರು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಹಿರಿಯರಾದಂತಹ ಡಾಕ್ಟರ್ ರಮಾನಂದ ಬನಾರಿ ಮಂಜೇಶ್ವರ ಹಿರಿಯ ವೈದ್ಯರು ಸಾಹಿತಿಗಳು, ಶ್ರೀ ಅರುಣ್ ಕುಮಾರ್ ಪುತ್ತಿಲ ಧಾರ್ಮಿಕ ಹಿಂದೂ ಮುಖಂಡರು, ಶ್ರೀ ಅಚ್ಯುತ ಮೂಡೆತ್ತಯ್ಯ ಆಡಳಿತ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹನುಮಗಿರಿ, ಪ್ರಗತಿಪರ ಕೃಷಿಕರಾದಂತಹ ಶ್ರೀ ಶ್ರೀಕೃಷ್ಣ ಭಟ್ ಮುಂಡ್ಯ, ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ, ವೇದಮೂರ್ತಿ ನಾಗರಾಜ್ ಭಟ್ ಸುಳ್ಯ, ಅದೇ ರೀತಿ ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ, ಶ್ರೀಮತಿ ಸವಿತಾ ನೆಲ್ಲಿಚಾರಕರು ದಯವಿಟ್ಟು ವೇದಿಕೆಯನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದ ಮೊದಲಾಗಿ ತಾಯಿ ಭಾರತಾಂಬೆಯ ಭಾವಚಿತ್ರವನ್ನು ಇಲ್ಲಿ ಅನಾವರಣಗೊಳಿಸಿದ್ದೇವೆ. ಪುಷ್ಪಾರ್ಚನೆಗೆಯುವ ಮೂಲಕ ಅತಿಥಿ ಮಹೋದಯರುಗಳು ವೇದಿಕೆಯನ್ನು ಅಲಂಕರಿಸಬೇಕು ಎನ್ನುವಂತಹ ಮನವಿಯೊಂದಿಗೆ ಕಾರ್ಯಕ್ರಮ ವೇದಿಕೆಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ಸಾನ್ನಿಧ್ಯದೊಂದಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ನಡೆಯಲಿದೆ. ಭಗವತ್ ಪ್ರಾರ್ಥನೆಗಾಗಿ ಶ್ರೀಮತಿ ಶೈಲಜಾ ವೇದಿಕೆಯಲ್ಲಿ ವಲಯಾಧ್ಯಕ್ಷರಾಗಿರುವಂತಹ ಶಿವರಾಮ್ ಪೂಜಾರಿ ಇವರು ಕೂಡ ಆಸನ ಸ್ವೀಕರಿಸಬೇಕು ಎನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ಭಗವತ್ ಪ್ರಾರ್ಥನೆ ಶ್ರೀಮತಿ ಶೈಲಜಾ ಇವರು ನೆರವೇರಿಸಿಕೊಡಬೇಕು ಎನ್ನುವಂತಹ ಮನವಿಯನ್ನು ಮಾಡುತ್ತಿದ್ದೇವೆ. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ
ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದವಂದಿತ ನೀನು ಆದಿಪೂಜಿತ ನೀನು ವೇದವಂದಿತ ನೀನು ಮೋದಕ ಪ್ರಿಯ ನೀನು ಗಜಾನನ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ವಿಘ್ನ ಗಣಾಧಿಪ ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ವಿಘ್ನ ಗಣಾಧಿಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣ ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ವಿನಾಯಕ ರಕ್ಷಿಸಿ ಕಾಪಾಡು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ಧರ್ಮಸಭೆ ನಿರ್ವಿಘ್ನವಾಗಿ ಸುಸೂತ್ರವಾಗಿ ಈ ವೇದಿಕೆಯಲ್ಲಿ ಹರಿದು ಬರಲಿ ಎನ್ನುವಂತಹ ಪ್ರಾರ್ಥನೆಗೆ ಇದ್ದಂತಹ ಶ್ರೀಮತಿ ಶೈಲಜಾ ಇವರಿಗೆ ಕೃತಜ್ಞತೆಗಳು. ಮುಂದೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯರನ್ನ, ಅದೇ ರೀತಿ ತಂತ್ರಿವರೇಣ್ಯರನ್ನ, ಅದೇ ರೀತಿ ಅತಿಥಿ ಮಹೋದಯರುಗಳನ್ನು, ಆಗಮಿಸಿರುವಂತಹ ಎಲ್ಲ ಸಾಕ್ಷಿಯಾಗಿರುವಂತಹ ಎಲ್ಲ ಭಕ್ತ ಜನರನ್ನ ಈ ಸಂದರ್ಭದಲ್ಲಿ ಪ್ರಾಸ್ತಾವನೆಯೊಂದಿಗೆ ಸ್ವಾಗತಿಸಬೇಕು. ವಲಯ ಅಧ್ಯಕ್ಷರಾಗಿರುವಂತಹ ಶ್ರೀ ಶಿವರಾಮ ಪೂಜಾರಿ ಕೆರೆಮಾರು ಇವರನ್ನು ವಿನಂತಿ ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಸೇರಿರುವಂತಹ ಎಲ್ಲ ಭಕ್ತ ಜನತೆಯಲ್ಲಿ ವಿನಂತಿ, ಕಾರ್ಯಕ್ರಮದ ಸುವ್ಯವಸ್ಥೆಗೆ ಬೇಕಾಗಿ ಈ ಸಭಾಂಗಣದ ಕೆಳ ಅಂತಸ್ತಿನಲ್ಲಿ ಟಿವಿ ಪರದೆಯನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವ ಮೂಲಕ ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾಗಬೇಕು ಎನ್ನುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಭಕ್ತಾದಿಗಳಲ್ಲಿ ಮಾಡ್ತಾ ಇದ್ದೇವೆ. ಪೂಜ್ಯರಾದಂತಹ ನಾಗರಾಜ್ ಭಟ್ ವೇದಮೂರ್ತಿ, ನಾಗರಾಜ್ ಭಟ್ ಸುಳ್ಯ ಇವರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಸಂಘಟಕರ ಪರವಾಗಿ ಆಹ್ವಾನಿಸುತ್ತಿದ್ದೇವೆ. ಜೈ ಗುರುದೇವ್. ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯನ್ನು ಮನಸಾರ ಸ್ಮರಿಸುವಂತು. ಅಂಚನೆ ಸಾಧ್ವಿ ಮಾತೆಯಂಚಿನ ಮಾತಾನಂದ ಮೈಲ್ನ ಮನಸಾರ ಸ್ಮರಿಸುವಂತು. ಆರಾಧ್ಯ ದೇವರಾಯಣಂಚಿನ ದತ್ತಾಂಜನೇಯ ಸ್ವಾಮಿಲ್ನ ಮನಸಾರ ಸ್ಮರಿಸುವಂತು. ಅಂಚನೆ ಗ್ರಾಮದ ಪಂಚಲಿಂಗೇಶ್ವರ ದೇವರಿನ ಮನಸಾರ ಸ್ಮರಿಸುವಂತು. ಅಂಚನೆ ನಮ್ಮ ಈ ಕ್ಷೇತ್ರ ಹನುಮಗಿರಿ ಮೇಲಿನ ಮನಸಾರ ಸ್ಮರಿಸುವಂತು. ಇತ್ತೇನೆ ಒಂಜಿ ಸ್ವಾಗತ ಭಾಷಣ ಅನ್ಪಿರಡು.
ಗುರುಪಾದಕ್ಕೆ ಶಿರಸ ನಮಿಸುತ್ತಾ ಪೂಜ್ಯ ಶ್ರೀಗಳನ್ನು ವಂದಿಸುತ್ತಾ ಅತಿಥಿಗಳನ್ನು ಹಾಗೂ ಸೇರಿರುವ ಭಕ್ತಜನರನ್ನು ಸ್ವಾಗತಿಸಲು ಸಂತಸಪಡುತ್ತೇನೆ. ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಈಶ್ವರ ಮಂಗಳ ವಲಯ ಇದರ 9 ಘಟ ಸಮಿತಿಗಳ ಆಶ್ರಯದಲ್ಲಿ ನಡೆಯುವ ಸಾಮೂಹಿಕ ಸತ್ಯದತ್ತ ವ್ರತ ಪೂಜೆ, ಧಾರ್ಮಿಕ ಸಭೆ ಹಾಗೂ ವಿಕಾಸವಾಹಿನಿ ಸ್ವಸಹಾಯ ಸಂಘಗಳ ಲಾಭಾಂಶ ವಿತರಣಾ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ನಿಮ್ಮನ್ನು ಆಶೀರ್ವದಿಸಲಿರುವ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ಶಿರಸ ವಂದಿಸುತ್ತಾ ಸ್ವಾಗತಿಸುತ್ತೇನೆ. ಅದೇ ರೀತಿ ಶುಭಾಶೀರ್ವಾದ ನೀಡಲು ಉಪಸ್ಥಿತರಿರುವ ಪೂಜ್ಯ ತಂತ್ರಿಗಳನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪೂಜಾ ಸೇವೆಗಳನ್ನು ನಡೆಸಿಕೊಟ್ಟ ವೇದಮೂರ್ತಿ ನಾಗರಾಜ ಭಟ್ ಸುಳ್ಯ ಇವರ ಬಳಗವನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀಯುತ ಅಶೋಕ್ ರೈ ಪುತ್ತೂರಿನ ಶಾಸಕರಾಗಿರುವ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಿರಿಯ ವೈದ್ಯರು ಡಾಕ್ಟರ್ ರಮಾನಂದ ಬಣಾರಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಹಿಂದೂ ಮುಖಂಡರಾದ ಶ್ರೀ ಅರುಣ್ ಕುಮಾರ್ ಪೊತ್ತಿಲ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ನನ್ಯ ಅಚ್ಯುತ ಮೋಡತಾಯ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹನುಮಗಿರಿ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಶ್ರೀಕೃಷ್ಣ ಭಟ್ ಮುಂಡ್ಯ ಪ್ರಗತಿಪರ ಕೃಷಿಕರು ಇವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಸಹಕಾರ ರತ್ನ ಲಾ ಎ ಸುರೇಶ್ ರೈ ಅಧ್ಯಕ್ಷರು ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ನಿಯಮಿತ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಯೋಜನೆಯ ಪುತ್ತೂರು ತಾಲೂಕಿನ ಮೇಲ್ವಿಚಾರಕರಾದ ಶ್ರೀಮತಿ ಸವಿತಾ ನೆಲಿತಡ್ಕ ಮೇಲ್ವಿಚಾರಕರು, ಅದೇ ರೀತಿ ಘಟ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಆಗಮಿಸಿರುವ ಎಲ್ಲ ಜನಸಮೂಹದ ಎಲ್ಲ ಭಕ್ತರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮಲ್ಲಿ ಪುಟಾಣಿ ಮಕ್ಕಳು ಭಜನೆಗೆ ಸಹಕರಿಸಿದ ಎಲ್ಲ ಪುಟಾಣಿ ಮಕ್ಕಳಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಪುಟ್ಟ ಸ್ವಾಗತ ಭಾಷಣವನ್ನು ವಿರಾಮಿಸುತ್ತೇನೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಒಡಿಯೂರು ಇವರನ್ನ ವಲಯದ ಎಲ್ಲ ಪದಾಧಿಕಾರಿಗಳು ಫಲಪುಷ್ಪದೊಂದಿಗೆ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎನ್ನುವಂತಹ ಮನವಿಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಸಾನ್ನಿಧ್ಯ ವಹಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಒಡಿಯೂರು ಶ್ರೀ ಗುರುದೇವತ ಸಂಸ್ಥಾನಂ ಶ್ರೀ ದತ್ತಾಂಜನೇಯ ಕ್ಷೇತ್ರ ದಕ್ಷಿಣ ಗಾಣಗಾಪುರ ಪೂಜ್ಯರನ್ನ ಫಲಪುಷ್ಪದೊಂದಿಗೆ ವಲಯದ ಎಲ್ಲ ಪದಾಧಿಕಾರಿಗಳು ಗೌರವಿಸಿ ಆಶೀರ್ವಾದ ಪಡ್ಕೊಳ್ಬೇಕು ಎಂಬುವಂತಹ ಮನವಿಯನ್ನ ಸಂಘಟಕರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ.
ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮದಲ್ಲಿ ಶುಭಾಶೀರ್ವಾದ ನೀಡಲಿರುವಂತಹ ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳು ಕುಂಟಾರು ಇವರನ್ನು ಕೂಡ ವಲಯದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಭಕ್ತಿಪೂರ್ವಕವಾಗಿ ಫಲಪುಷ್ಪ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎನ್ನುವಂತಹ ಮನವಿಯನ್ನು ಮಾಡುತ್ತಿದ್ದೇವೆ. ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳು ಕುಂಟಾರು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಕೂಡ ಶುಭಾಶೀರ್ವಾದ ನೀಡುವುದರ ಮೂಲಕ ಆಶೀರ್ವದಿಸಲಿದ್ದಾರೆ. ಗೌರವಿಸಿದ ಎಲ್ಲ ವಲಯದ ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರನ್ನ ಗ್ರಂಥ, ವೀಳ್ಯ ಹಾಗೂ ಶಲ್ಯದೊಂದಿಗೆ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎನ್ನುವಂತಹ ಮನವಿಯನ್ನ ಘಟ ಸಮಿತಿಯ ಶ್ರೀ ಮಲ್ಲೇಶ್ ಕೆಮ್ಮತಡ್ಕ ಇವರನ್ನ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಬಂಧುಗಳೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳು, ಹಿರಿಯರು, ಡಾಕ್ಟರ್ ರಮಾನಂದ ಬನಾರಿ ಮಂಜೇಶ್ವರ, ಹಿರಿಯ ವೈದ್ಯರು, ಸಾಹಿತಿಗಳು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಬೇಕು. ಶ್ರೀ ಗೋಪಾಲಕೃಷ್ಣ ಕುಂಟಾರು ಘಟ ಸಮಿತಿ ಅಧ್ಯಕ್ಷರು ಇವರನ್ನ ವಿನಂತಿ ಮಾಡಿಕೊಳ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಧಾರ್ಮಿಕ ಮುಖಂಡರು, ಇವರನ್ನ ಗ್ರಂಥ, ಶಲ್ಯ ಹಾಗೂ ವೀಳ್ಯ ನೀಡಿ ಗೌರವಿಸಬೇಕು. ಈ ಸಂದರ್ಭದಲ್ಲಿ ಶ್ರೀ ಪ್ರಕಾಶ್ ನಾಯ್ಕ್ ಅಡೂರು ಘಟ ಸಮಿತಿಯ ಅಧ್ಯಕ್ಷರು ಇವರನ್ನ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಶ್ರೀಯುತ ಪ್ರಕಾಶ್ ನಾಯಕ್ ಅಡೂರು ಘಟ ಸಮಿತಿ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಸೀತಾರಾಮ್ ರೈ, ಮುಂದೆ ಶ್ರೀ ಅಚ್ಯುತ ಮುಡೆತ್ತಯ್ಯ ಧರ್ಮದರ್ಶಿಗಳು, ಶ್ರೀ ಕ್ಷೇತ್ರ ಹನುಮಗಿರಿ ಇವರನ್ನ ಶ್ರೀ ಪ್ರಶಾಂತ್ ಅಡೂರು ಘಟ ಸಮಿತಿ ಕಾರ್ಯದರ್ಶಿಗಳು ದಯವಿಟ್ಟು ಗ್ರಂಥ, ಶಲ್ಯ ಹಾಗೂ ವೀಳ್ಯ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎನ್ನುವಂತಹ ಮನವಿಯನ್ನು ಮಾಡುತ್ತಿದ್ದೇವೆ. ಶ್ರೀಯುತ ಶ್ರೀಕೃಷ್ಣ ಭಟ್ ಮುಂಡ್ಯ, ಹಿರಿಯರು, ಪ್ರಗತಿಪರ ಕೃಷಿಕರು, ಇವರನ್ನ ಈ ಸಂದರ್ಭದಲ್ಲಿ ಶ್ರೀ ತಾರಾನಾಥ ನೂಜಿಬೈಲು ಈಶ್ವರಮಂಗಲ ಘಟ ಸಮಿತಿ ಅಧ್ಯಕ್ಷರು ಗ್ರಂಥ, ಶಲ್ಯ ಹಾಗೂ ಪುಷ್ಪ ಫಲ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎನ್ನುವಂತಹ ಮನವಿಯನ್ನು ಮಾಡುತ್ತಿದ್ದೇವೆ. ಇನ್ನೋರ್ವರು ಮುಖ್ಯ ಅತಿಥಿಗಳು ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ, ಇವರನ್ನ ಶ್ರೀ ಸೀತಾರಾಮ್ ರೈ ಕಲ್ಲಡ್ಕ ಗುತ್ತು ದೇಲಂಪಾಡಿ ಘಟ ಸಮಿತಿ ಅಧ್ಯಕ್ಷರು ಶಲ್ಯದೊಂದಿಗೆ ಗ್ರಂಥ ಜೊತೆಗೆ ವೀಳ್ಯ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎನ್ನುವಂತಹ ಮನವಿಯನ್ನ ಮಾಡುತ್ತಿದ್ದೇವೆ. ಅದೇ ರೀತಿ ವಲಯದ ಅಧ್ಯಕ್ಷರು ಶ್ರೀ ಶಿವರಾಮ್ ಪೂಜಾರಿ ಕೆರೆಮಾರು ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಪ್ರಯತ್ನದಿಂದ ನಮ್ಮ ಜೊತೆ ಇರುವವರು ವಲಯದ ಅಧ್ಯಕ್ಷರು ಶ್ರೀಯುತ ಶಿವರಾಮ್ ಪೂಜಾರಿ ಕೆರೆಮಾರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎನ್ನುವಂತಹ ಮನವಿಯನ್ನು ಮಾಡ್ತಿದ್ದೇವೆ. ಕಮರಾಜ್ ಶ್ರೀಯುತ ಶಿವರಾಮ್ ಪೂಜಾರಿ ಅವರನ್ನ ಗೌರವಿಸಬೇಕು. ಶ್ರೀ ಕಮರಾಜ್ ಪೆರ್ಲಂಪಾಡಿ ಘಟ ಸಮಿತಿ ಅಧ್ಯಕ್ಷರು ಇವರನ್ನ ವಿನಂತಿ ಮಾಡಿಕೊಳ್ತಿದ್ದೇವೆ. ಶ್ರೀ ವೇದಿಕೆಯಲ್ಲಿ ಪೂಜ್ಯರನ್ನ, ತಂತ್ರಿವರ್ಯರನ್ನ, ಅತಿಥಿ ಮಹೋದಯರುಗಳನ್ನ ಗೌರವಿಸಿದಂತೆ ಘಟ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ
ವೇದಮೂರ್ತಿ ನಾಗರಾಜ್ ಭಟ್ ಸುಳ್ಯ ಇವರನ್ನ ಗ್ರಂಥ ಶಲ್ಯ ಹಾಗೂ ವೀಳ್ಯ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಬೇಕು. ವಲಯದ ಅಧ್ಯಕ್ಷರು ಶ್ರೀಯುತ ಶಿವರಾಮ್ ಕೆರೆಮಾರ ಇವರನ್ನ ವಿನಂತಿಸಿಕೊಳ್ತಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗ ದೀಪ ಪ್ರಜ್ವಲನೆ. ಪೂಜ್ಯರು ತೆಂಗಿನ ಸಿರಿ ವಿಕಸಿಸುವ ಮೂಲಕ ಈ ಕಾರ್ಯಕ್ರಮದ ಕೇಂದ್ರಿತ ವಿಷಯ ಧಾರ್ಮಿಕ ಕಾರ್ಯಕ್ರಮವಾಗಿರುವಂತಹ ಶ್ರೀ ಸತ್ಯದತ್ತ ವ್ರತ ಪೂಜೆ, ಅದೇ ರೀತಿ ವಿಕಾಸವಾಹಿನಿ ಸ್ವಸಹಾಯ ಸಂಘಗಳ ಲಾಭಾಂಶ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಯಶಸ್ವಿಯಾಗಿ ಮೂಡಿಬರಲಿ ಅನ್ನುವಂತಹ ಆ ಮಹಾನ್ ಸಂಕಲ್ಪದೊಂದಿಗೆ ದೀಪ ಪ್ರಜ್ವಲನೆಯ ಮೂಲಕ, ಅದೇ ರೀತಿ ತೆಂಗಿನ ಸಿರಿ ವಿಕಸಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆಶೀರ್ವದಿಸಬೇಕು ಅನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಿದ್ದೇವೆ. ಭಾರತಾಂಬೆ ವಿರಾಜಮಾನಳಾಗಿರುವ ಜೊತೆಗೆ ಶ್ರೀರಾಮದೇವರು ಅಯೋಧ್ಯೆಯಲ್ಲಿ ಅವತರಿಸುವ ಮೂಲಕ ಭವಿಷ್ಯದ ದಿನಗಳು ರಾಮರಾಜ್ಯವಾಗಲಿ ಎನ್ನುವ ಹಾರೈಕೆಯ ಜೊತೆಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ನಮ್ಮೆಲ್ಲರ ಭವಿಷ್ಯವು ಜ್ವಾಜಲ್ಯಮಾನ್ಯವಾಗಿ ಬೆಳಗಲಿ ಅನ್ನುವಂತಹ ಸದುದ್ದೇಶವನ್ನಿರಿಸಿಕೊಂಡು ಬೆಳಗಿಸುವಂತಹ ದೀಪ ಸರ್ವರನ್ನ ಶ್ರೇಯಸ್ಸಿಗೆ ಒಳಪಡಿಸಲಿ ಅನ್ನುವಂತಹ ಭಗವತ್ ಸಂಕಲ್ಪದ ಜೊತೆಗೆ ಬೆಳಗಿಸುವಂತಹ ಬೆಳಕು ನಮ್ಮೆಲ್ಲರ ಬದುಕಿನ ಬೆಳಕಾಗಲಿ ಎನ್ನುವಂತಹ ಗುರುಶ್ರೇಷ್ಠರ ಆಶೀರ್ವಾದ. ಅದೇ ರೀತಿ ಸೇರಿರುವಂತಹ ಎಲ್ಲ ಅತಿಥಿ ಮಹೋದರುಗಳು ಕೂಡ ದೀಪವನ್ನು ಬೆಳಗಿಸಬೇಕು. ಮುಂದೆ ತೆಂಗಿನ ಸಿರಿಯನ್ನು ಅರಳಿಸುವ ಮೂಲಕ ಸಾಂಕೇತಿಕವಾಗಿ ಕಾರ್ಯಕ್ರಮ ಸಿರಿ ಬೆಳಗಲಿ ಎನ್ನುವಂತಹ ಹಾರೈಕೆ ಈ ಕಾರ್ಯಕ್ರಮದಲ್ಲಿ ನಡೆದು ಬರಲಿ ಎನ್ನುವಂತಹ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ದೀಪದೊಂದಿಗೆ ತೆಂಗಿನ ಸಿರಿ ವಿಕಸಗೊಳಿಸಿದಂತಹ ಪೂಜ್ಯರನ್ನ ಎಲ್ಲ ಅತಿಥಿ ಮಹೋದರುಗಳನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ನೆನೆಸಿಕೊಳ್ಳುತ್ತಾ, ಆದರಣೀಯ ಬಂಧುಗಳೇ, ಕಾರ್ಯಕ್ರಮದ ಕೇಂದ್ರಿತ ವಿಷಯ ಪೂಜ್ಯರ ಆಶೀರ್ವಚನ. ಈ ಸಂದರ್ಭದಲ್ಲಿ ಪ್ರಥಮತ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಪೂಜ್ಯರನ್ನ ಈ ಸಂದರ್ಭದಲ್ಲಿ ಸೇರಿರುವಂತಹ ಎಲ್ಲ ಭಕ್ತ ಜನತೆಯನ್ನ ಜೊತೆಗೆ ಈ ಕಾರ್ಯಕ್ರಮದ ಸದುದ್ದೇಶವನ್ನು ಕುರಿತು ನಮ್ಮೆಲ್ಲರನ್ನ ಅನುಗ್ರಹಿಸಬೇಕು, ಆಶೀರ್ವದಿಸಬೇಕು ಎಂಬುದಾಗಿ ಸಾನ್ನಿಧ್ಯದಲ್ಲಿ ಶಿರಸ ಬೇಡಿಕೊಳ್ಳುತ್ತೇವೆ. ಮೊದಲಾಗಿ ಈ ಕಾರ್ಯಕ್ರಮದಲ್ಲಿ ವಿಕಾಸವಾಹಿನಿ ಸ್ವಸಹಾಯ ಸಂಘಗಳ ವರದಿಯನ್ನು ನೀಡಬೇಕು ಶ್ರೀಮತಿ ಮಹಿತಾ ರೈ, ವಲಯ ಸಂಯೋಜಕಿ, ಇವರನ್ನ ವಿನಂತಿ ಮಾಡಿಕೊಳ್ತಿದ್ದೇವೆ. ಜೈ ಗುರುದೇವ್. ಕ್ಷೇತ್ರದ ಆರಾಧ್ಯ ಮೂರ್ತಿಯಾದ ಶ್ರೀ ದತ್ತಾಂಜನೇಯ ಸ್ವಾಮಿಗೆ ವಂದಿಸುತ್ತಾ, ಈಶ್ವರಮಂಗಲ ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ಪ್ರಾರ್ಥಿಸುತ್ತಾ, ಸ್ಥಳ ಸಾನ್ನಿಧ್ಯ ದೇವರಾದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೂ ಕೋದಂಡರಾಮ ದೇವರನ್ನು ಧ್ಯಾನಿಸುತ್ತಾ, ಈ ಒಂದು ಧರ್ಮಸಭೆಯಲ್ಲಿ ಉಪಸ್ಥಿತರಿರುವ
ಪರಮಪೂಜ್ಯ ಶ್ರೀ ಗುರುವರ್ಯರ ಹಾಗೂ ಬ್ರಹ್ಮಶ್ರೀ ಕುಂಟಾರು ತಂತ್ರಿವರ್ಯರ ಶುಭ ಆಶೀರ್ವಾದ ಬೇಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗುರುಬಂಧುಗಳ ಅನುಮತಿಯನ್ನು ಯಾಚಿಸುತ್ತಾ ನಮ್ಮ ಈಶ್ವರಮಂಗಲ ವಲಯದ ವರದಿಯನ್ನು ತಮ್ಮ ಮುಂದಿಡುತ್ತಿದ್ದೇನೆ. ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮಿಗಳವರ ಸಂಕಲ್ಪ ಶಕ್ತಿ, ಸಮಾಜಮುಖಿ ಚಿಂತನೆ, ಲೋಕಕ್ಷೇಮದ ಯೋಜನೆಗಳು ನಾನಾ ವಿಧವಾಗಿ ಕಾರ್ಯಗತಗೊಂಡು ಲೋಕೋಪಕಾರಿಕ ದೃಷ್ಟಿಯಿಂದ ಫಲಪ್ರದವಾಗಿ ಒಡಿಯೂರು ಶ್ರೀ ಗುರುದೇವ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಗೆ ಚಾಲನೆ ನೀಡಿದರು. ಸಂಸ್ಕಾರ, ಸಹಕಾರ, ಸಂಘಟನೆ, ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಒಡಿಯೂರು ಶ್ರೀ ಚಾರಿಟೇಬಲ್ ಟ್ರಸ್ಟ್ನ ಅಡಿಯಲ್ಲಿ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಮೂಲಕ ತುಳುನಾಡಿನಾದ್ಯಂತ ವಿಕಾಸವಾಹಿನಿ ಸ್ವಸಹಾಯ ಸಂಘಗಳನ್ನು ರಚಿಸಿ ಸುಸಂಸ್ಕೃತ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ನೈರ್ಮಲ್ಯ ಕಾಪಾಡುವ ಬದ್ಧತೆಗಳನ್ನೊಳಗೊಂಡ ಈ ಯೋಜನೆಯು 2011ರಲ್ಲಿ ಪುತ್ತೂರು ತಾಲೂಕಿನ ಈಶ್ವರಮಂಗಲ ವಲಯದ ಮಾಡ್ನೂರು ಗ್ರಾಮದ ಕೆರೆಮಾರು ಎಂಬ ಪ್ರದೇಶದಲ್ಲಿ ಮೋನಪ್ಪ ಪೂಜಾರಿ ಮತ್ತು ಶಿವರಾಮ ಪೂಜಾರಿ ಸಹೋದರರ ನೇತೃತ್ವದಲ್ಲಿ ಪ್ರಥಮವಾಗಿ 4 ತಂಡಗಳನ್ನು ರಚಿಸಿ ತದನಂತರ ಸೇವಾದೀಕ್ಷಿತರನ್ನು ನೇಮಿಸಿ ಪುತ್ತೂರಿನ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯಲ್ಲಿ ಗುಂಪುಗಳ ಖಾತೆಯನ್ನು ತೆರೆದು ವ್ಯವಹಾರಗಳನ್ನು ನಡೆಸಲಾಯಿತು. ನಂತರ ಪುತ್ತೂರು ತಾಲೂಕಿನಲ್ಲಿ 4 ವಲಯಗಳನ್ನಾಗಿ ವಿಂಗಡಿಸಿ ಅದರಲ್ಲಿ ಈಶ್ವರಮಂಗಲ ವಲಯವು ಒಂದು. ಈ ವಲಯದಲ್ಲಿ ಕಾವು, ಈಶ್ವರಮಂಗಲ, ಕರ್ನೂರು, ಪಡುಮಲೆ, ಸುಳ್ಯಪದವು, ಪೆರ್ಲಂಪಾಡಿ ಹಾಗೂ ನಮ್ಮ ನೆರೆಯ ರಾಜ್ಯವಾದ ಕಾಸರಗೋಡು ತಾಲೂಕಿನ ದೇಲಂಪಾಡಿ, ಅಡೂರು, ಕುಂಟಾರು ಹೀಗೆ 9 ಘಟ ಸಮಿತಿಗಳು ನಿಸ್ವಾರ್ಥ ಮನೋಭಾವನೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ವಲಯದ 281 ವಿಕಾಸವಾಹಿನಿ ಸ್ವಸಹಾಯ ಸಂಘಗಳಲ್ಲಿ 1810 ಸದಸ್ಯರಿದ್ದು 1,51,08,713 ರೂಪಾಯಿ ಉಳಿತಾಯ ಮಾಡುತ್ತಾ ಬಂದಿದ್ದು, ಗುಂಪಿನ ಸದಸ್ಯರು ತಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಸಾಲ ಸೌಲಭ್ಯಗಳನ್ನು ಪಡೆಕೊಳ್ಳಲು ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯು ಸಹಕಾರಿಯಾಗಿದೆ. ಪಡೆಕೊಂಡ ಸಾಲದ ಮೊತ್ತವನ್ನು ಉತ್ತಮ ರೀತಿಯಲ್ಲಿ ಮರುಪಾವತಿ ಮಾಡುತ್ತಾ ಬಂದಿದ್ದು, 2022 ಫೆಬ್ರವರಿ 14ರಂದು ಈ ವಲಯದ ಗುರುಬಂಧುಗಳಿಗೆ ಹಾಗೂ ಸ್ವಸಹಾಯ ಸಂಘದ ಸದಸ್ಯರಿಗೆ ವ್ಯವಹಾರ ನಡೆಸಲು ಪ್ರಯೋಜನವಾಗುವ ನಿಟ್ಟಿನಲ್ಲಿ ಈಶ್ವರಮಂಗಲದಲ್ಲಿ 17ನೇ ಶಾಖೆಯು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ದಿವ್ಯ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿತು. ಪ್ರಸ್ತುತ ಈ ವಲಯದ ಎಲ್ಲ ವ್ಯವಹಾರಗಳು ಈ ಶಾಖೆಯಲ್ಲಿ ನಡೆದುಕೊಂಡು ಬರುತ್ತಿದೆ. 2012-14ರಲ್ಲಿ ಈಶ್ವರಮಂಗಲ ವಲಯದ ಘಟ ಸಮಿತಿಯ ಪ್ರಥಮ ವಾರ್ಷಿಕೋತ್ಸವ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. 2014ರಲ್ಲಿ ಬಲೆ ತೇರು ಒಯ್ಪುಗ ಪ್ರಯುಕ್ತವಾಗಿ ಕೃಷಿ ಪರ್ವವನ್ನು ಶ್ರೀ ಗಜಾನನ ಶಾಲೆಯಲ್ಲಿ ನಡೆಸಲಾಯಿತು. ಇದೇ ವರ್ಷದಲ್ಲಿ ನೂತನ ಗುರುದೇವ ಭಜನಾ ಸಂಘವನ್ನು ಪ್ರಾರಂಭಿಸಲಾಯಿತು. 2013-14ರಲ್ಲಿ ವಾರ್ಷಿಕೋತ್ಸವ ಮತ್ತು 2015ರಲ್ಲಿ ಅಧ್ಯಯನ ಪ್ರವಾಸವನ್ನು ಕಾವು ಘಟ ಸಮಿತಿ ವತಿಯಿಂದ ನಡೆಸಲಾಯಿತು. ಅದೇ ರೀತಿ ಅಡಿಕೆ ಮರದಿಂದ ಬಿದ್ದು ಸ್ವಾಧೀನ ಕಳಕೊಂಡ ಓರ್ವ ಸದಸ್ಯರಿಗೆ ವೀಲ್ಚೇರ್ ವಿತರಣೆ ಮಾಡಲಾಯಿತು. 2016ರಲ್ಲಿ ಈಶ್ವರಮಂಗಲ ಘಟ ಸಮಿತಿ ವತಿಯಿಂದ ಕ್ಷೇತ್ರ ಅಧ್ಯಯನ ಪ್ರವಾಸ ಹೋಗಲಾಯಿತು. 2017ರಲ್ಲಿ ಕಾವು ಸಮುದಾಯ ಭವನದಲ್ಲಿ ಅರ್ಹ ವಿಕಾಸವಾಹಿನಿ ಸ್ವಸಹಾಯ ಸಂಘಗಳಿಗೆ ಲಾಭಾಂಶ ವಿತರಣೆ. 2017ರಲ್ಲಿ ದೇಲಂಪಾಡಿ ಘಟ ಸಮಿತಿ ವತಿಯಿಂದ ಶ್ರೀ ಸತ್ಯದತ್ತ ವ್ರತ ಪೂಜೆ ಮೂಲಕ ವಾರ್ಷಿಕೋತ್ಸವ ನಡೆಯಿತು. 2020ರಲ್ಲಿ ಅನುಗ್ರಹ ಹಾಲ್ನಲ್ಲಿ 2ನೇ ಹಂತದ ಲಾಭಾಂಶ ವಿತರಣಾ ಕಾರ್ಯಕ್ರಮ ಹಾಗೂ 2021ರಲ್ಲಿ ಈಶ್ವರಮಂಗಲ ಅನುಗ್ರಹ ಹಾಲ್ನಲ್ಲಿ ಕೃಷಿ ತಜ್ಞರಾದ ಡಾಕ್ಟರ್ ಹುಲ್ಲುನಾಚೇಗೌಡರವರಿಂದ ಸಾವಯವ ಕೃಷಿ ಮಾಹಿತಿ ಕಾರ್ಯಕ್ರಮ ನಡೆಸಲಾಯಿತು. 2022ರಲ್ಲಿ ಹನುಮಗಿರಿ ವೈದೇಹಿ ಸಭಾಭವನದಲ್ಲಿ ನಮ್ಮ ವಲಯದ ಹನುಮಗಿರಿ ಸಭಾಭವನದಲ್ಲಿ ವಲಯದ ವತಿಯಿಂದ ಒಡಿಯೂರು ಶ್ರೀ ಸಾಧ್ವಿ ಮಾತೆಯವರ ದಿವ್ಯ ಉಪಸ್ಥಿತಿಯಲ್ಲಿ ರಕ್ತದಾನ ಶಿಬಿರವು ನಡೆಸಲಾಯಿತು. 2023ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಮಧ್ಯವರ್ಜನಾ ಶಿಬಿರಕ್ಕೆ ವಲಯದಿಂದ 10,000 ರು ಧನ ಸಹಾಯ ನೀಡಲಾಯಿತು. 2016ರಿಂದ ಈಶ್ವರಮಂಗಲ ಘಟ ಸಮಿತಿಯಿಂದ ನಿಧಿ ಸಂಗ್ರಹ ಮಾಡುತ್ತಾ ಬಂದಿದ್ದು, ಇದರಲ್ಲಿ ಅನಾರೋಗ್ಯ, ಮರಣ ಸಾಂತ್ವನ ಉದ್ದೇಶಗಳಿಗೆ ಧನ ಸಹಾಯ ಮಾಡಲಾಗಿದೆ. 2019ರಲ್ಲಿ ಪೆರ್ಲಂಪಾಡಿ ಘಟ ಸಮಿತಿ ವತಿಯಿಂದ ಅಧ್ಯಯನ ಪ್ರವಾಸ, ಕಾವು ಘಟ ಸಮಿತಿ ವತಿಯಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಗುವಿಗೆ 10,000 ರೂಪಾಯಿ ಧನ ಸಹಾಯ ನೀಡಲಾಯಿತು. ಶ್ರೀಗರವರ ಜನ್ಮದಿನೋತ್ಸವದ ಅಂಗವಾಗಿ ವರ್ಷಂಪ್ರತಿ
ಪ್ರತಿ ಘಟ ಸಮಿತಿ ವತಿಯಿಂದ ಗ್ರಾಮಗಳ ಶಾಲೆ, ದೇವಸ್ಥಾನ, ಭಜನಾ ಮಂದಿರ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸುತ್ತಾ ಬರುತ್ತಿದ್ದೇವೆ. ಅದೇ ರೀತಿ ಅಡೂರು ಘಟ ಸಮಿತಿ ವತಿಯಿಂದ ಶ್ರೀ ವಿದ್ಯಾಭಾರತಿ ಶಾಲಾ ಮಕ್ಕಳಿಗೆ ಅನ್ನದಾನ ಮತ್ತು ಸಿಹಿ ತಿಂಡಿ ವಿತರಣೆ ಮಾಡಲಾಗುತ್ತಿದೆ. ಪ್ರತಿ ಘಟ ಸಮಿತಿಗಳಲ್ಲಿ ಯೋಗ ದಿನಾಚರಣೆ ಆಚರಿಸುತ್ತಿದ್ದೇವೆ. ಪ್ರತಿ 3 ತಿಂಗಳಿಗೊಮ್ಮೆ ಪ್ರತಿ ಘಟ ಸಮಿತಿಗಳಲ್ಲಿ ಕೃಷಿ, ಆರೋಗ್ಯ ಮತ್ತು ಕಾನೂನು ಮಾಹಿತಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಿದ್ದೇವೆ. ನಮ್ಮ ವಲಯದ ಈಶ್ವರಮಂಗಲ ಘಟ ಸಮಿತಿ ಮತ್ತು ಕಾವು ಘಟ ಸಮಿತಿಗಳಿಗೆ ಕ್ಷೇತ್ರದಿಂದ ಅತ್ಯುತ್ತಮ ಘಟ ಸಮಿತಿ ಪ್ರಶಸ್ತಿ ಲಭಿಸಿರುತ್ತದೆ. ಅದೇ ರೀತಿ ಗುಂಪುಗಳ ಅರ್ಹ ಸದಸ್ಯರಿಗೆ ಕ್ಷೇತ್ರದಿಂದ ಮರಣ ಸಾಂತ್ವನ, ಅನಾರೋಗ್ಯ ಸಹಾಯಹಸ್ತ ನೀಡಲಾಗಿರುತ್ತದೆ. ಒಟ್ಟು 85 ಗುಂಪುಗಳಿಗೆ ಈಗಾಗಲೇ 24,71,052 ರೂಪಾಯಿ ಲಾಭಾಂಶ ಮೊತ್ತ ವಿತರಿಸಲಾಗಿರುತ್ತದೆ. ಈ ವಲಯದಲ್ಲಿ ತಾಲೂಕು ಮೇಲ್ವಿಚಾರಕರಾಗಿ ಶ್ರೀಮತಿ ಸವಿತಾರೈ ನೆಲ್ಲಿತಡ್ಕ, ವಲಯ ಸಂಯೋಜಕರಾಗಿ ಮಹಿತಾರೈ ನಡುಬೈಲು, ಸೇವಾಧೀಕ್ಷಿತರಾಗಿ ಬಾಗಿ ಪುಲಿಮರಡ್ಕ, ಅಮೃತ ಮಾಯ್ಲಕೋಚಿ, ಬಾಬು ಕುತ್ಕಾಡಿ, ಅನುರಾಧ ಮಡ್ಯಲ ಮಜಲು, ದಿವ್ಯಾ ಕುಡ್ಚಿಲ, ನಯನ ಕುಂಟಾರು, ಮೋಹಿನಿ ಮೈನಡ್ಕ ಇವರು ಗ್ರಾಮ ಮಟ್ಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಲಯದ ಪದಾಧಿಕಾರಿಗಳಾಗಿ ಶಿವರಾಮ ಪೂಜಾರಿಕೆ, ಉಪಾಧ್ಯಕ್ಷರಾಗಿ ಸೀತಾರಾಮರೈ ಕಲ್ಲಡ್ಕಗುತ್ತು, ಕಾರ್ಯದರ್ಶಿಯಾಗಿ ಶ್ರೀಮತಿ, ಸಂಘಟನಾ ಕಾರ್ಯದರ್ಶಿಯಾಗಿ ಪಪ್ಪೋಜಿರಾವ್ ಸಂಜಕಡವು ಸೇವೆ ಸಲ್ಲಿಸುತ್ತಿದ್ದಾರೆ. ಪೂಜ್ಯ ಸ್ವಾಮೀಜಿಯವರ ಆಶಯದಂತೆ ವಿಶ್ವ ಮಾನವ ಧರ್ಮದ ಪರಿಕಲ್ಪನೆಯೊಂದಿಗೆ ಸಮಾಜವನ್ನು ಜೋಡಿಸುವ ಕಾರ್ಯದೊಂದಿಗೆ ನಮ್ಮ ಯೋಜನೆಯು ಈಶ್ವರಮಂಗಲ ವಲಯದಲ್ಲಿ 12 ವರ್ಷಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿದೆ. ಈ ಒಂದು ಸೇವಾ ಕಾರ್ಯಕ್ಕೆ ಶ್ರೀ ಕ್ಷೇತ್ರಾಧಿಪತಿ ದತ್ತಾಂಜನೇಯ ಸ್ವಾಮಿ ಹಾಗೂ ನಮ್ಮ ಗ್ರಾಮಗಳ ದೈವ ದೇವರುಗಳ ಪೂರ್ಣ ಅನುಗ್ರಹ, ಪೂಜ್ಯ ಶ್ರೀಗಳ ಹಾಗೂ ಶ್ರೀ ಸಾಧಿ ಮಾತೆಯವರ ಶುಭ ಆಶೀರ್ವಾದ, ತಂತ್ರಿವರಿಯರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ನಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ವಲಯದ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಅವಕಾಶ ಒದಗಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ ಈ ಕಿರು ವರದಿಗೆ ಪೂರ್ಣ ಚುಕ್ತಿ ನೀಡುತ್ತಿದ್ದೇನೆ. ಜೈ ಗುರುದೇವ್. ವಿಕಾಸವಾಹಿನಿ ಸ್ವಸಹಾಯ ಸಂಘಗಳ ವರದಿಯನ್ನು ವಾಚಿಸಿದಂಥ ಶ್ರೀಮತಿ ಮಹಿತಾರೈ, ವಲಯ ಸಂಯೋಜಕಿ, ಇವರಿಗೆ ಕೃತಜ್ಞತೆಗಳು. ಮುಂದೆ ತುರ್ತು ಕಾರ್ಯಕ್ರಮದಲ್ಲಿ ತೆರಳುವರೆ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾತಾಡಲಿಕ್ಕೆ ಮೊದಲಾಗಿ ಮಾಡಿಕೊಡಿ ಅನ್ನುವಂತಹ ಮನವಿ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರದ್ದು. ತಾವು ದಯವಿಟ್ಟು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಎನ್ನುವಂತಹ ಮನವಿಯನ್ನು ಮಾಡ್ತಿದ್ದೇವೆ. ಒಡಿಯೂರು ಶ್ರೀ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ್, ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಆಯೋಜನೆ ಮಾಡಿದಂಥ ಸಾಮೂಹಿಕ ಶ್ರೀ ಸತ್ಯದತ್ತ ಮೃತ ಪೂಜೆ ಧಾರ್ಮಿಕ ಸಭೆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮಗೆಲ್ರಿಗೂ ಆಶೀರ್ವಚನ ಕೊಡಲಿಕ್ಕೆ ಇರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಶುಭಾಶನೆ ಗೈಲಿಕ್ಕಿರುವಂಥ ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳ ಆಶೀರ್ವಾದವನ್ನು ಬೇಡುತ್ತಾ ಸಭಾ ವೇದಿಕೆಯಲ್ಲಿರುವಂಥ ಡಾಕ್ಟರ್ ರಮಾನಂದ ಬನಾರಿ ಅವರೇ, ನನ್ನ ಆತ್ಮೀಯರಾಗುವುದ ಹಿಂದೂ ಮುಖಂಡರು ಆಗಿರುವಂಥ ಅರುಣ್ ಕುಮಾರ್ ಪುತ್ತಿಲ್ ಅವರೇ, ಆತ್ಮೀಯರು ಮಾರ್ಗದರ್ಶಕರು ಆಗಿರುವಂಥ ಅಚ್ಯುತ ಮೋಡತೈ ಅವರೇ, ಹಿರಿಯರಾಗಿರುವಂಥ ಕೃಷ್ಣ ಭಟ್ ಅವರೇ, ಸಹಕಾರಿ ರತ್ನ ವಿಜೇತ ಆತ್ಮೀಯರು ಆಗುವಂಥ ಸುರೇಶ್ ರೈ ಅವರೇ, ಶಿವರಾಮ್ ಪೂಜಾರಿ ಅವರೇ, ನಾಗರಾಜ್ ಭಟ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಭಕ್ತಾಮಣಿವಾಣಿ ಬಂಧುಗಳೇ, ಮಹಿಳೆಯರೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಇಲ್ವ ಅಂತ ಒಂದು ಸಂಶಯ ನನ್ನಲ್ಲಿತ್ತು. ಒಡಿಯೂರು ಈ ಸಂಘಟನೆಯ ಮಹಿಳೆಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ರು. ನನಗೆ
ಯಾವಾಗಲೂ ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇತ್ತು. ಇವತ್ತು ಗಣರಾಜ್ಯೋತ್ಸವ ಆದ್ದರಿಂದ ಬಹುಶಃ ಸ್ವಾಮೀಜಿಗಳ ನಿಮ್ಮೆಲ್ಲರ ಈ ಕಾರ್ಯಕ್ರಮದಿಂದ ಒಂದು ಭಾಗವಹಿಸಲಿಕ್ಕೆ ನನಗೊಂದು ಅವಕಾಶ ದೊರೆತಂತಾಗಿದೆ. ಅತೀವ ಸಂತೋಷದಿಂದ ಗಣರಾಜ್ಯೋತ್ಸವದ ಶುಭ ಸಂದೇಶಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಾನು ಮೊನ್ನೆ ಕೂಡ ಈ ಸಂಘಟನೆಯವರು ಬಂದು ಹೇಳುವಾಗ ಅವರ ಹತ್ರ ಹೇಳಿದೆ, ನಮ್ಮ ಒಡಿಯೂರು ಸಂಘಟನೆಯ ಸುಮಾರು ಕಾರ್ಯಕ್ರಮಗಳಿಗೆ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ, ಬೇರೆ ಬೇರೆ ಕಾರಣಗಳಿಗೆ. ಮೊನ್ನೆ ನೆಲ್ಲಿಯಾಡಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. 2-3 ಕಾರ್ಯಕ್ರಮಗಳಿಗೆ ನನಗೆ ಭಾಗವಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು. ಅದರಲ್ಲೂ ತೂರ ಒಡಿಯೂರು ಸಂಘಟನೆಯ ಮಹಿಳೆಯರು ಬಂದು ವಿನಂತಿಯನ್ನು ಮಾಡಿಕೊಂಡ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಒಡಿಯೂರು ಶ್ರೀಗಳು ನಮಗೆ ಭಾರಿ ಹಿಂದಿನಿಂದ ಆಶೀರ್ವಾದ ಮಾಡಿದವರು. ನಾವು ಈ ಒಂದು ಕಡೆ ಅವರ ನೀವೆಲ್ಲ ವಲಯದ ನೀವು ಪ್ರತಿನಿಧಿಗಳು ಏನಿದ್ದಾರೆ, ಅದರ ಜೊತೆಯಲ್ಲಿ ಸಮಾಜಕ್ಕೆ ಒಡಿಯೂರು ಕ್ಷೇತ್ರದಿಂದ ಒಳ್ಳೆಯ ಒಂದು ಸಂದೇಶ ಮತ್ತು ಧರ್ಮದ ಬಗ್ಗೆ ವಿಚಾರವನ್ನು ತಿಳಿಸುವಂಥ ಒಂದು ಸಂಸ್ಥೆ ಇದ್ದರೆ ಅದು ಒಡಿಯೂರು ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತುಳುವಿನ ಬಗ್ಗೆ, ಅದರಲ್ಲೂ ನಾವೆಲ್ಲ ಮಾತಾಡುವ ಭಾಷೆ, ಎಲ್ಲ ಜಾತಿ ಧರ್ಮದವರು ಕೂಡ ಮಾತಾಡುವಂಥ ಒಂದು ಭಾಷೆ ಇದ್ದರೆ ಅದು ತುಳು ಭಾಷೆ. ಅದರ ಬಗ್ಗೆ ಒತ್ತು ಕೊಟ್ಟುಕೊಂಡು ಸುಮಾರು 10-12 ವರ್ಷದಿಂದ ಅದರ ಬಗ್ಗೆ ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅದರ ಮಾಹಿತಿಯನ್ನು ಕೊಡಿಕೊಂಡು ಅದರ ಬಗ್ಗೆ ಪ್ರತಿ ವರ್ಷ ಆಚರಣೆಯನ್ನು ಮಾಡಿಕೊಂಡು ತುಳುವನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತರಬೇಕು ಅನ್ನುವ ಒಂದು ಆಶಯ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದವರು ನಮ್ಮ ಸ್ವಾಮೀಜಿಗಳು. ಆ ಮುಖಾಂತರ ನಾನು ಕೂಡ ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ತುಳುವನ್ನು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅನ್ನೋ ಶಬ್ದವನ್ನು, ಒಂದು ಇಂಗಿತವನ್ನು ವಿಧಾನಸಭೆಯಲ್ಲಿ ವ್ಯಕ್ತಪಡಿಸಿದ್ದೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತುಳು ಹೆಚ್ಚುವರಿ ಭಾಷೆಯಾಗಿ ಖಂಡಿತ ಆಗ್ತದೆ ಅನ್ನುವ ವಿಚಾರವನ್ನು ನಿಮಗೆ ವಿಷಯವನ್ನು ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಒಡಿಯೂರು ಕ್ಷೇತ್ರದ ಭಕ್ತ. ಹಲವು 10 ವರ್ಷಗಳಿಂದ ಒಡಿಯೂರು ಕ್ಷೇತ್ರಕ್ಕೆ ಹೋಗ್ತಾ ಬರ್ತಾ ಇರ್ತೇನೆ. ನನಗೆ ಸ್ವಾಮೀಜಿಯವರು ಚುನಾವಣೆ ಮೊದಲೇ ಆಶೀರ್ವಾದ ಮಾಡಿದರು. ಸ್ವಾಮೀಜಿಗಳು ದೇವಸ್ಥಾನಕ್ಕೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋದರೆ ಎಲ್ರಿಗೂ ಆಶೀರ್ವಾದ ಮಾಡೋದು ಒಂದೇ. ಆದರೆ ನಮ್ಮ ಒಡಿಯೂರು ಕ್ಷೇತ್ರದ ಸ್ವಾಮೀಜಿಗಳು, ನಾನು ಹಿಂದಿನ ಸಮಯದ ಚುನಾವಣೆಯಲ್ಲಿ ಹೋಗಿದ್ದೆ, 5 ವರ್ಷದ ಹಿಂದಿನ ಚುನಾವಣೆಯಲ್ಲಿ ಹೋಗಿದ್ದೆ. ಆಗ ಹೇಳಿದರು, ಅಶೋಕ ರೈಗ್ಲೆ ಇವರಿಗೆ ಬಣೀದು ಕಷ್ಟ ಉಂಟು ಅಂತ ಹೇಳಿದರು. ಅದು ಮೊನ್ನೆ ಚುನಾವಣೆಗೆ ಕೂಡ ಹೋಗಿದ್ದೆ ಅವರು ಸ್ವಾಮೀಜಿಗಳ ಹತ್ರ. ಪೂರ್ಣ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರು. ಬಹುಶಃ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾನು ಇಲ್ಲಿ ಶಾಸಕನಾಗಿ ನಿಂತು ನಿಮ್ಮ ಎದುರು ಮಾತಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೇನೆ. ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಸಮಾಜದ ಉದ್ಧಾರ ಆಗಬೇಕು, ಸಮಾಜದ ಒಳಿತಿಗಾಗಿ ಸ್ವಾಮೀಜಿಗಳು ನಿರಂತರ ಕೆಲಸ ಮಾಡುವುದನ್ನು ನಾನು ಕಂಡಿದ್ದೇನೆ. ಅದರ ಜೊತೆಗೂ ಒಡಿಯೂರು ಈ ಸಂಸ್ಥೆಗಳು, ಸಂಘಟನೆಗಳು ಏನಿದೆ ಅವರೆಲ್ಲ ಮಹಿಳೆಯರು ಇವತ್ತು ನಮ್ಮ ಭಾಗದಲ್ಲಿ ಆಗುವಂಥ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಲಿ, ಯಾವುದೇ ಶಾಲೆಯಲ್ಲಿ ಆಗುವಂತಹ ಕಾರ್ಯಕ್ರಮ ಆಗಲಿ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತಮ್ಮ ಸಂಸ್ಥೆಯನ್ನು, ಸಂಘಟನೆಯನ್ನು ಸೇರಿಕೊಂಡು ಸಮಾಜಮುಖಿ ಕೆಲಸ ಮಾಡುವಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರುವುದು ಒಳ್ಳೆಯ ವಿಚಾರ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೊತ್ತು ಇರಬೇಕಿತ್ತು, ಆದರೆ ತುಂಬ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿರುವ ಕಾರಣ ಇನ್ನು ಕೊಲ್ಪಿಗೆಗೆ ಹೋಗ್ಲಿಕ್ಕಿದೆ, ವಿಟ್ಲಕ್ಕೆ ಹೋಗ್ಲಿಕ್ಕಿದೆ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿರುವ ಕಾರಣ ಸ್ವಾಮೀಜಿಯವರ ಅನುಮತಿಯನ್ನು ಪಡ್ಕೊಂಡು ಹಾಗೂ ನಿಮ್ಮನ್ನು ವಿನಂತಿಯನ್ನು ಮಾಡಿಕೊಂಡು ನಾನು ಮುಂದಿನ ಕಾರ್ಯಕ್ರಮಕ್ಕೆ ತೆರಳಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ವಿನಂತಿಯೊಂದಿಗೆ ಎಲ್ರಿಗೂ ಶುಭವಾಗಲಿ. ಇವತ್ತು ಪೂಜಾ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ರಿ. ದೇವರ ಮಾತಾಡಿದರೆ ತುಂಬ ಮಾತಾಡ್ಕೊಂಡು ಹೋಗ್ತದೆ. ದೇವರ ಪೂಜೆ ಮಾಡಿದ ಕೂಡಲೇ ತುಂಬ ಜನ ಮಹಿಳೆಯರು ಕೂಡ ಇಲ್ಲಿ ಇದ್ದೀರಿ. ದೇವರ ಪೂಜೆ ಮಾಡಿದ ಕೂಡಲೇ ಕೆಲವರು ನಾವೆಲ್ಲ ತಿಳ್ಕೊಂಡಿದ್ದೀವಿ ಏನಂತ ಹೇಳಿದ್ರೆ, ದೇವರ ಪೂಜೆ ಮಾಡಿ ದೇವರಿಗೆ ಒಂದಷ್ಟು ಹಣವನ್ನು ಕೊಟ್ಟರೆ, ಇಲ್ಲದ್ರೆ ಪೂಜೆಯನ್ನು ಮಾಡಿದರೆ ನಾವು ದೇವರ ಆಶೀರ್ವಾದ ಮಾಡ್ತಾನೆ ಅಂತ. ದೇವರು ಇದ್ದಾನ ಇಲ್ವ ಅಂತಲೇ ನಮಗೆ ಗೊತ್ತಿಲ್ಲ. ದೇವರು ಯಾರ ಹತ್ರ ಮಾತಾಡಿದಾರ, ದೇವರು ಯಾರ ಹತ್ರ ಅದು ನೋಡಿದಾರ? ಯಾರು ನೋಡಲಿಲ್ಲ ದೇವರನ್ನು. ದೇವರ ಹತ್ರ ಮಾತಾಡೋದಿಲ್ಲ. ಗರ್ಭಗುಡಿಯಲ್ಲಿದ್ದ ದೇವರಿಗೆ ನಾವು ಕೈ ಮುಗಿತೀವಿ, ಭಕ್ತಿಯಿಂದ ಆರಾಧನೆ ಮಾಡ್ತೀವಿ. ದೇವರು ಅಂತ ನಮಗೆ ಕಷ್ಟ ಬಂದಾಗ, ಸುಖ ಬಂದಾಗ ನಾವೇ ಅದನ್ನು ಆರಾಮದಲ್ಲಿ ಅನುಭವಿಸ್ತೀವಿ. ಕಷ್ಟ ಬಂದಾಗ ದೇವರ ಹತ್ರ ಎಲ್ಲ ಬೇಡ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮದು. ಆದರೆ ದೇವರು ಎಲ್ಲಿದ್ದಾರೆ? ದೇವರು ಇಲ್ವಾ ಇದ್ದಾನ ಅಂತ ಒಂದು ಪ್ರಶ್ನೆ ಇದೆ. ನನ್ನ ಪ್ರಕಾರ ದೇವರು ಇದ್ದಾನೆ.
ಅದು ದೇವರು ಎಲ್ಲಿದ್ದಾನೆ ಅಂತಂದ್ರೆ ನಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿ ನಮಗೆ ಮೊದಲ ದೇವರು. ಅವರ ಆಶೀರ್ವಾದ ಸಿಕ್ಕಿದ್ರೆ ಮಾತ್ರ ನಾವು ಇವತ್ತು ಪೂಜೆ ಮಾಡಿದ್ದಕ್ಕೆ ಸಾರ್ಥಕ. ಇಲ್ಲಾಂದ್ರೆ ಖಂಡಿತ ನಮಗೆ ತಂದೆ ತಾಯಿ ಆಶೀರ್ವಾದ ಎಲ್ಲಿವರೆಗೆ ಇರುವುದಿಲ್ಲೋ ಅಲ್ಲಿವರೆಗೆ ದೇವರ ಆಶೀರ್ವಾದ ಅನುಗ್ರಹ ಇರುವುದಿಲ್ಲ. ದೇವರು ಇದ್ದಾನ, ಹೌದು, ದೇವರು ಇದ್ದರಿಂದ ನಮಗೆ ಕಾಲ ಕಾಲಕ್ಕೆ ಮಳೆ ಬರ್ತದೆ, ಗಾಳಿ ಇದೆ ಉಸಿರಾಡಲಿಕ್ಕೆ, ಬೆಂಕಿ ಇದೆ, ಕುಡಿಲಿಕ್ಕೆ ನೀರು ಸಿಗ್ತದೆ. ಇಲ್ಲಂತಾದ್ರೆ ಒಳ್ಳೆ ದುಡ್ಡು ಇದ್ದವನಿಗೆ 4 ಕೈ ಕೊಡು ಸಿಗ್ತಿತ್ತು, 3 ಕಣ್ಣು ಸಿಗ್ತಿತ್ತು. ಯಾಕೆ ಮನುಷ್ಯರನ್ನು ಒಂದೇ ರೀತಿ ಸೃಷ್ಟಿ ಮಾಡಿದ್ದಾರೆ? ಅದು ದೇವರ ಸೃಷ್ಟಿ ಅಂತ ಹೇಳ್ತಾರೆ. ಜೀವ ಕೊಡುವಂತಹ ಒಂದು ಶಕ್ತಿ ಇದ್ರೆ ಅದು ದೇವರು. ಹಾಗಾದ್ರೆ ದೇವರು ಇದ್ದಾನೆ. ಅದು ದೇವರಲ್ಲಿ ನಮ್ಮ ತಂದೆ ತಾಯಿಯನ್ನು ಕೂಡ ದೇವರ ಸಮಾನ ಕಾಣುವಂಥದ್ದಾದ್ರೆ ಮಾತ್ರ ನಮಗೆ ದೇವರ ಆಶೀರ್ವಾದವನ್ನು ಸಿಗ್ತದೆ. ನಮ್ಮನ್ನ ಈಗಿನ ಕಾಲದಲ್ಲಿ ಹೇಗೆ ತಂದೆ ತಾಯಿಯನ್ನು ಲಾಸ್ಟಿಗೆ ಸತ್ತ ದಿವಸ ಸ್ವಲ್ಪ ನಾವು ಪ್ರೀತಿ ಜಾಸ್ತಿ, ಅದರಲ್ಲಿ ರಾತ್ರಿ ಮನೆ ಒಳಗೆ ಕರೆಯುವಾಗ ಇನ್ನೂ ಸ್ವಲ್ಪ ಪ್ರೀತಿ ಜಾಸ್ತಿ ಇದೆ. ಬಾರಿ ಅಡ್ಡೆ ತೆರು, ಬಾರಿ ಅಡ್ಡೆ ಅನ್ನ ಪೆಮ್ಮೆ. ಅವರು ಜೀವದಲ್ಲಿರುವಾಗ ನಾವು ಪ್ರೀತಿ ಮಾಡುವುದನ್ನು ಕಲಿಬೇಕು. ಅವರು ಜೀವದಲ್ಲಿರುವಾಗ ಅವರಿಗೆ ಸಂತೋಷವನ್ನು ಕೊಡುವುದನ್ನು ಕಲಿಬೇಕು. ಇದನ್ನು ಕಲಿತ್ರೆ ಎಲ್ಲರೂ ಕೂಡ ತಂದೆ ತಾಯಿ ಆಗ್ಲಿಕ್ಕಿದೆ, ಎಲ್ಲರೂ ಕೂಡ ಮುದುಕರಾಗ್ಲಿಕ್ಕಿದೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಮುದಿತನ ಅನ್ನೋದು ಬರುವುದಿದೆ. ಅದರಿಂದ ನಾವು ನಮ್ಮ ತಂದೆ ತಾಯಿಯನ್ನು ಒಳ್ಳೆಯಲ್ಲಿ ಕಂಡ್ರೆ ನಮಗೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನಮ್ಗೆ ಕಾಣುವಂಥದ್ದಾಗ್ತದೆ. ಎಲ್ಲರೂ ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ರಿ. ನಿಮ್ಮ ಮನ ಸಂಕಲ್ಪವನ್ನೆಲ್ಲ ದೇವರು ಒಳ್ಳೇದು ಮಾಡಲಿ. ಆ ಕ್ಷೇತ್ರದ ಆಶೀರ್ವಚನ ನಿಮಗೆ ಯಾವಾಗಲೂ ಇರಲಿ. ಒಳ್ಳೆಯ ರೀತಿಯಲ್ಲಿ ಸಮಾಜವನ್ನು ನಡೀಬೇಕು. ಅದೇ ರೀತಿಯಲ್ಲಿ ನಮ್ಮ ಸ್ವಾಮೀಜಿಗಳು ಕೂಡ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರು ಆಡುವಂಥ ಮಾತುಗಳು, ಅವರು ಕೊಡುವಂಥ ಆಶೀರ್ವಚನವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸುವಂಥ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳುತ್ತಾ ನಿಮ್ಮೆಲ್ಲ ಹತ್ರ ಅನುವು ಕೇಳಿ ಮುಂದೆ ಹೋಗ್ಲಿಕ್ಕೆ ಅನುವು ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಜನಪ್ರತಿನಿಧಿಗಳ ಸಾಲಿನಲ್ಲಿ ಅಪೂರ್ವ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀಯುತ ಅಶೋಕ್ ಕುಮಾರ್ ರೈ. ಕಳೆದ 22ರಂದು ಅಯೋಧ್ಯೆಯಲ್ಲಿ ಸ್ವಾಮಿ ರಾಮದೇವರು ವಿರಾಜಮಾನರಾಗಿರುವಂತಹ ಸಂದರ್ಭದಲ್ಲಿ ತನ್ನ ಊರಿನ ಮಠಂತಬೆಟ್ಟು ಮಹಿಷಮರ್ದಿನಿಯ ದೇವಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ಕೊಟ್ಟಂತಹ ಮಹಾಮಾನ್ವಿತರು, ಒಬ್ಬರು ಆದರ್ಶರು, ಸ್ವಧರ್ಮ ಪಾಲನೆಯ ಜೊತೆಗೆ ಎಲ್ಲರ ಜೊತೆ ಬೆರೆಯುವಂತಹ ಮನಸ್ಸುಳ್ಳವರು ಶ್ರೀಯುತ ಅಶೋಕ್ ಕುಮಾರ್ ರೈ ಇವತ್ತು ಈ ಭಾಗದ ಪ್ರತಿನಿಧಿ ಅನ್ನಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಪಡುತ್ತದೆ. ಕಾರ್ಯಕ್ರಮದ ಸ್ಮರಣಿಕೆ ಈ ಸಂದರ್ಭದಲ್ಲಿ ತಮಗೆ ಕೊಡಮಾಡಬೇಕು ಅನ್ನುವಂತಹ ಮನವೊಂದಿಗೆ ತಮಗಿದು ಈ ಕಾರ್ಯಕ್ರಮದ ಸಂಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಶ್ರೀಯುತ ಅಶೋಕ್ ಕುಮಾರ್ ರೈ ನಮ್ಮ ಪ್ರೀತಿಯ ಶಾಸಕರು, ನೆಚ್ಚಿನ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಅದೇ ರೀತಿ ಕಾರ್ಯಕ್ರಮ ವೇದಿಕೆಯಲ್ಲಿ ಮುಂದುವರಿತಿರುವಂತೆ ಇನ್ನೋರ್ವ ಅತಿಥಿಗಳು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ, ಇವರು ಕೂಡ ಕಾರ್ಯಕ್ರಮದಲ್ಲಿ ತುರ್ತಾಗಿ ತೆರಳಬೇಕು ಅನ್ನುವಂತಹ ಮನವಿಯನ್ನು ನಮ್ಮ ಜೊತೆ ಮಾಡಿಕೊಂಡಿದ್ದಾರೆ. ಶ್ರೀಯುತರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಅವರು ಇರ್ತಾರೆ ಅನ್ನುವಂತಹ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ವೈಯಕ್ತಿಕ ನೆರೆಯಲ್ಲಿ ಶ್ರೀಯುತ ಮೋನಪ್ಪ ಪೂಜಾರಿ ಕೆರೆಮಾರು ಗೌರವಾರ್ಪಣೆಗೈಯಲಿದ್ದಾರೆ. ನಿರ್ದೇಶಕರು ಒಡಿಯೂರು ಶ್ರೀ ವಿವಿಧ ಉದ್ದೇಶ ಸೌಹಾರ್ದ ಸಹಕಾರಿ ಸಂಘ, ಇದರ ನಿರ್ದೇಶಕರು. ಅದೇ ರೀತಿ ಇನ್ನೋರ್ವರು 1992ರ ಅಯೋಧ್ಯ ಕರಸೇವಕರು ಶ್ರೀ ಮಲ್ಲೇಶ್ ಕೆಮ್ಮತಡ್ಕ, ಇವರು ಕೂಡ ಸಂಘಟಕರಲ್ಲಿ ಮನವಿಯೊಂದನ್ನು ಮಾಡಿದ್ದಾರೆ. ಪರಮ ಪೂಜ್ಯರಿಗೆ ಹಾರಾರ್ಪಣೆ. ತಾವು ದಯವಿಟ್ಟು ಈ ಸಂದರ್ಭದಲ್ಲಿ ಪೂಜ್ಯರನ್ನ ಗೌರವಿಸಬೇಕೆನ್ನುವಂತಹ ಮನವಿಯನ್ನು ಮಾಡ್ತಿದ್ದೇವೆ. ಶ್ರೀಯುತ ಮಲ್ಲೇಶ್ ಕೆಮ್ಮತಡ್ಕ 1992ರ ಕರಸೇವಕರು. ತಮ್ಮ ಈ ಅಪೂರ್ವ ಸಾಧನೆಗಾಗಿ ಪೂಜ್ಯರು ಪ್ರತಿಯಾಗಿ ಹಾರವನ್ನ ತಮಗೆ ಸಮರ್ಪಿಸಿಕೊಂಡ್ರು, ಆಶೀರ್ವಾದಗೈದ್ರು, ಅಕ್ಷತೆಯನ್ನು ನೀಡಿದ್ರು. ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು. ಆದರಣೀಯ ಬಂಧುಗಳೇ, ಕಾರ್ಯಕ್ರಮದ ಕೇಂದ್ರಿತ ವಿಷಯ ವಿಕಾಸವಾಹಿನಿ ಸ್ವಸಹಾಯ ಸಂಘಗಳ ಲಾಭಾಂಶ ವಿತರಣಾ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಈ ವಲಯದಲ್ಲಿರುವಂತಹ ಸುಮಾರು ಈಶ್ವರ ಮಂಗಲ ವಲಯದಲ್ಲಿರುವಂತಹ ಸುಮಾರು
9 ಘಟಕಗಳ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು, ಒಡಿಯೂರು ಶ್ರೀ ಗುರುದೇವತ್ವ ಸಂಸ್ಥಾನಂ ಶ್ರೀ ದತ್ತಾಂಜನೇಯ ಕ್ಷೇತ್ರ ದಕ್ಷಿಣ ಗಾಣಗಾಪುರ ತಾವು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಭಗವದ್ಭಕ್ತರನ್ನು ಆಶೀರ್ವದಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ನಮಸ್ತೆ. ಯತಿವರ್ಯಾಯ ದತ್ತಾತ್ರೇಯಾಯ ಧೀಮತೆ ಗುಣತ್ರಯ ವಿದೂರಾಯ ಬ್ರಹ್ಮನಿಷ್ಠಾಯತೆ ನಮಃ. ಶ್ರೀರಾಮಂ ನಿತ್ಯಾನಂದಂ ಸಚ್ಚಿದಾನಂದ ವಿಗ್ರಹಂ ನಮಾಮಿ ಶಿರಸಾ ದೇವಂ ನಿತ್ಯಂ ಮಾರುತಿ ಸೇವಿತಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಎಡ್ಡೆ ಒಂಜಿ ಪುಣ್ಯ ಕಾರ್ಯವು ಒಡ್ಡದನಂಚಿನ ಸಮಯ, ಮಾಧ್ಯಾಹ್ನಿಕದ ಪುಣ್ಯಕಾಲ. ಭಜನೆಡೆ ಮಾತ ಒಂಜಾತು ಜೋಕ್ಲು ಮಾತ ಸೇರೊಂದು ಇಂಚಿ ಬತ್ತನ ಪುರ್ತುಲ ಅಂದಿ ಇತ್ತೆ ಬಂಜಿಡ್ಲ ಒಂತೆ ಭಜನೆದ ಅಜನೆ ಆಪಣಂಚಿನ ಬಡವದ ಅಜನೆ ಆಪಣಂಚಿನ ಪುರ್ತುಲ ಅಂದಿ. ಅಂತೂ ಹೆಚ್ಚಿಗೆ ಪಾತೆರಂದೆ ಈ ಒಂಜಿ ಪೊರ್ಲಕಂಠದ ಲೇಸ ಅಟನೆ ಆವಡುಂದಾಂಡ ಮಾತೆಲ್ಲ ಪರಿಶ್ರಮ ನೆತ್ತಪಿರವಡುಂಡು ಅಂತು. ಇನಿ ಶಾಸಕರು 2 ಪಾತ್ರೆ ಪಂಡದು ಪಿದಳ್ದೇರು ಮಾತ ಒಂತೆ ಅಮಸರಿತನಾಗಲೇ ಮಾತ್ರೆಗಳಂತೂ ತುರ್ತುಂಡು ಮಾತ್ರೆಲ್ಲ ಅಂಚಾಂದು ದೀರ್ಘ ಕಾರ್ಯಕ್ರಮ ಎಲ್ಲ ಪೋಪುಲೆಕ್ಕಲ್ಲ ಇಜ್ಜಿ ಅಂತೂ ಇಂಗ್ಲಿಗೆ ಎಡ್ಡೆ ಸಂತೋಷ ಆತನೇ ಒಂದಕ್ಕೆ ಎಂಡ ನಮ್ಮ ತಂತ್ರಿಗಳು ನಮ್ಮ ಒಟ್ಟುಗುಳ್ಳೇರು ಎಡ್ಡೆ ವಿಚಾರವನ್ನು ಪಟ್ಟೋಣಾರ್ಲ ಅಂದು ಹಲವು ವರ್ಷದ್ದು ಪರಿಚಯ ಇಲ್ಲ ಅಂದು ಅಡೆ ಕ್ಷೇತ್ರಗೆ ಏನಲ್ಲಿ ಎಪ್ಪಡಾದಿರಲ್ಲ ಒಂಜಾತ್ ಅನ್ಯೋನ್ಯ ಪ್ರೀತಿನ ಪಟ್ಟೋಣ್ಣಂಚಿನ ಒಂಜಿ ಕ್ಷೇತ್ರ ಅಂದವು ಅಕ್ಲೆಡ ಒಂಜಿ ಮಾನವೀಯ ನಿಲಿಟ್ಟು ಮಲ್ಪ ನಮ್ಮೊಟ್ಟುಗುಳ್ಳೇರು. ಇನ್ನು ಎಡ್ಡೆ ಒಂಜಿ ಸಂದರ್ಭ ಹಿರಿಯಾರುವರಿ ನಮ್ಮೊಟ್ಟುಗುಳ್ಳೇರು ಬನಾರಿದಾರ ಪಂಡ ಡಾಕ್ಟರ್ ಅಂದು ಪಂಡ ಮಾತ್ರೆಲ್ಲ ಗೊತ್ತಿತ್ತು ನಾವು. ಆರು ಮಂಜೇಶ್ವರುಡು ಉಪ್ಪುನಾರು ಇತ್ತೊಂತೆ ಇಂಚಿ ಮೇಕಿ ಮೇಕ್ ಬೈದೇರಿ ಅಂಡಲ ಕ್ಷೇತ್ರದ ಎಡ್ಡೆ ಮುಖ್ಯ ಅಭಿಮಾನಿ ಇಂದು ಯಕ್ಷಗಾನ ಆವಡು ಸಾಹಿತ್ಯ ಕ್ಷೇತ್ರದ ಆವಡು ಒಂಜಿ ಮಲ್ಲ ಮಟ್ಟದ ಕಾರ್ಯ ಮಲ್ಪಣೆ ನಾನು ತೂತೆ. ಅರಿಗೆ ಒಂಜಿ ಸಂದರ್ಭದ ಅಭಿನಂದನೆ ಪಂಡೋದಿಲ್ಲ, ತಾಟಿ ಪಾಡೋಡು ಅಂತ ಪಂಡೊಂದಿಲ್ಲ. ಆ ಹಿರಿ ಒಂಜಿ ಆ ಪ್ರಾಯಡ್ಲ ನಮ್ಮೊಟ್ಟು ಒಂಜಿ ಆತ್ಮೀಯತೆಯನ್ನು ಪಟ್ಟೊಂಡು ಒಂಜಿ ಯಾರನ್ನ ವ್ಯವಸ್ಥೆ ನಂಗೆ ಮತ್ತೊಂದು ಅನುಕರಣೀಯ ಅನ್ಪಂಡ ತಪ್ಪ ಒಂದು ಅನುಸರಣೀಯ ಅಲ್ಲ ಅಂದು ರಡ್ಡೆಕ್ಲ ಯೋಗ್ಯವಾಯ ನಾವು ಎಂಕ್ಲ ಕಾರ್ಯಕ್ರಮ ಏನು ಮಲ್ಲ ಒಂಜಿ ಅರ್ತಿ ಪಿರ್ತಿ 2 ಉಂಡು ಒಂದು ನಾನು ತಿರಿಯೊಂದೆ. ಇನ್ನು ಮಾತ ಪಾತ್ರ ಹಿಡ್ದಂಡ ಕೃಷ್ಣ ಭಟ್ರಲ್ಲೇ ಏನು ಪನ್ನುಡು ಈಶ್ವರಮಂಗಲ ಅಂತ ಪನ್ನಿಡ್ದಕ್ಕ ಆರೇನು ಪಕ್ಕ ನೆನಪು ಹಾಕೊಂಡು ಮುಳೆ ಹಿಂದೆ ಊರಿಗೆ ಬರ್ತದೆ ಎಂಕ್ಲ ಒಂಜಾತು ಈ ಊರ್ದಾರ ಅಂದು ಆ ಊರಿಗೆ ಎಂಕ್ಲೆ ನೆಂಟೇ ಇರಲ್ಲ ಅಂದು ಅಲ್ಪರ್ದು ಅಲ್ಲಿಗೆ ಮದುವೆ ಆಗ್ತಾನೆ ಊರ್ದ ಕೈತಾಲಿಡ್ದೆ ಅಂಚಾದ ಒಂಜಿ ಆತ್ಮೀಯತೆ ಹೆಚ್ಚಿಗೆ ಉಂಡು. ನಾನು ಪೂಜೆ ಮಂತ್ರನಾರ ಇಂಗ್ಲ ಊರ್ದಾರು ಅವಳು ಎಂಗ್ಲೆ ಒಂಜಿ ಐತೆ ಒಂಜಿ ಪೆರ್ಮೆ ಉಂಡು ಆರೆ ಊರ್ದಾರು. ಇನ್ನು ವಿಶೇಷವಾದ ಅರುಣಪತಿಲ್ಲ ನಮ್ಮ ಒಟ್ಟುಗುಳ್ಳೇರು ಒಂಜಾತು ಎಡ್ಡೆ ಸಮರ್ಥನ ಆಯ್ಕೆಲ್ಲ ಅಂದು ಇಂದು ಸಮಾಜದ ಬಗೆಟ್ಟು ಒಂಜು ಜಾಗೃತಿ ಮನ್ಪಣ ಕಾರ್ಯಡು ತೊಡಗಾನಂಚಿನ ಒಂಜಿ ವ್ಯಕ್ತಿ ಇಲ್ಲ ಅಂದು ಎಡ್ಡೆ ಸಮಯ ನಮ್ಮ ಮಾತಲ್ಲ. ಇನ್ನು ಸಭೆಗೆ ಒಂಜಿ ಭೂಷಣ ಎತ್ತು ಲೆಕ್ಕ ಸಹಕಾರಿ ರತ್ನನು ಈ ವರ್ಷ ರಾಜ್ಯ ಸರ್ಕಾರ ಕೊಡ್ತುಂಡು ಅವು ಕೊಡ್ತುನಾಡ ನಮ್ಮ ಸುರೇಶ್ ರೈಲು ಕೊಡ್ತುನು ಬ್ಯಾಂಕದ ವ್ಯವಸ್ಥೆದ ಒಂಜಿ ಜವಾಬ್ದಾರಿನಿಗೆ ತೊಗೊಂಡಾರಲ್ಲ ಅಂದು ಈ ಒಂಜಿ ಸಂದರ್ಭಡು ವಿಕಾಸ ವಾಹಿನಿ ನಿಪಿನ ಈ ಒಂಜಿ ಆರಂಭ ಆವಡ್ದಾಂಡ ಆರಂಭದ ದಿನೊಟ್ಟು ಬಿತ್ತು ಪಡೆದನಕ್ಲು ಈಮೆ ಇಟ್ಟು ಈಶ್ವರಮಂಗಲ ಅಂತ ಪಣ್ಣಾಗ ಒಟ್ಟು ಈಮೆ ಹಿಡಿದು ನಮ್ಮ ಕಾವುಡ್ದು ಶುರು ಮಾಡ್ಕೊಡು ಶುರುತ ಬೀಜ ಬಿತ್ತನಕ್ಲೆ ಇರಂದಿಕೆಂಡ ನಮ್ಮ ಶಿವರಾಮನ್ ಬಕ್ಕ ಅಕ್ಲ ಪಲ್ಲೆ ಮೊನಪ ನಕ್ಲೇನ ಪನ್ನೇರ ಇಷ್ಟಪಡಪೆ ಐತೊಟ್ಟಿಗೆ ತಾರನತ್ತರ ಆರಂಭ ನಮ್ಮೊಟ್ಟಿಗೆ ಈ ಬಾಗಡು ಕಾರ್ಯಮಂತ್ರ ಅಂಚಿನ ಒಂಜಿ ನೆನಪಿಡಿದಿ ಬಡ ಅಂಚಿನ ಸಂಗತಿ ಮಸ್ತ್ ಜನ ಈ ಬಾಗಡುಲ್ಲಿ ರೀತ ಒರಂಬ ಘಟ ಸಮಿತಿಗಳು ಒಂಜಿ ಒಟ್ಟು ಸೇರೊಂದು ಈ ಕಾರ್ಯಕ್ರಮ ಪೊರ್ಲು ಮನ್ಪಡಂಚಿನ ಸಮಯ. ಈ ಸಮಯಡು ಎಂಕ್ ತೋಜಿನ ಎಂದು ಈ ಕಾರ್ಯಕ್ರಮ ಮೂಲ ಆಪಣ ಒಂಜಿ ಅರ್ಥಪೂರ್ಣವಾದ ಉಂಡು ಅಂದು ಅಂತೀರಿ ಉಣ್ಬೆ. ಒಂಜಿ ಹನುಮನ ಕ್ಷೇತ್ರ ಇನ್ನೊಂಜಿ ರಾಮನ ಕ್ಷೇತ್ರ.
22/1/2024 ಅಯೋಧ್ಯೆಡು ರಾಮ ಮಂದಿರ ನಿರ್ಮಾಣ ಅದು ಆ ಪ್ರಾಣ ಪ್ರತಿಷ್ಠೆ ಕೊರ್ಪುನಂಜಿನ ದಿನ ಮುಲ್ಪ ನಮೈನಿ ಕಾರ್ಯ ಮನ್ಪುನಲ್ಲ ಈ ರಾಮಕ್ಷೇತ್ರ ಹನುಮಕ್ಷೇತ್ರ ಎಲ್ಲ ಅಂತ ಎಂಗ್ಲ ಉಪಾಸನೆ ದೇವರೆಲ್ಲ ಹನುಮದೆ ಅಂಚಾಯನ ಕಾರಣ ಒಂಜಿ ರೀತಿ ಎಡ್ಡೆ ಎಂಕ್ ಮುಲ್ಪ ಸಂತೋಷ ನೆಡ್ದುಂಬುಲ ಬೈದೆಡೆಗು ದುಂಬದ ಕಾರ್ಯಕ್ರಮ ಮುಲ್ಪ ಆತನ ಎಂಕ್ ನೆನಪುಂಡು ಒಟ್ಟು ಈ ಪ್ರದೇಶದ ಆಪನೆಗೆ ಒಂಜಿ ರೀತಿಯ ಅರ್ಥ ಪೂರ್ಣತೆ ಉಂಡು ಒಂದು ಅಂತ ತೆರೆಯೊಂದೆ ಈ ಒಟ್ಟು ಕಾರ್ಯಕ್ರಮದ ಚಿಂತನೆಗಳು ಮತ್ತು ಅದಾದ ಕೆಂಡ ದಾಯಿಕ ವಿಕಾಸ ವಾಹಿನಿಗಳು ಪುಟ್ಟ ನೋಡುವುದು ನೆಟ್ಟು ಹೆಚ್ಚಾದ ನಮಡ ಸಮಾಜದ ಒಂಜಿ ಆತ ಧರ್ಮ ಜಾಗೃತಿ ಆಪನಂಚಿನ ಒಂಜಿ ಕೆಲಸ ಒಂಜಾಂಡ ನೆನ ಮಾತ ನಮ್ಮ ಸಂಘಟಿತರಾವಡುಂದು ಒರೆ ಕೊನೆ ಅನ್ಯೋನ್ಯ ಪ್ರೀತಿ ವಿಶ್ವಾಸಡು ಬದುಕುನಂಚಿನ ಒಂಜಿ ನೆಲೆ ನಿರ್ಮಾಣ ಅವಡಿಂಪಿನ ಬಗ್ಗೆಕ್ಕೆ ಒಂದು ಸಂಚಾರ ಒಂದುಂಡು ನೆತ್ತ ಬೇತೆ ಬೇತೆ ಬಾಗುಡೊಂದು ವಿಕಾಸ ವಾಹಿನಿಗಳು ಪದರೊಂದುಂಡು ಒಂಜಿ ಪಾತ್ರೆಗಳುಂಡು ನಮ್ಮಡ ಹೆಚ್ಚಾದ ತಾಳ್ಮೆ ಸಹನೆ ಇತ್ತಿನ ಮಾತ್ರ ಓವೇ ಸಂಘಟನೆ ಬೆಳೆದು ಬರೆಗೆ ಸಾಧ್ಯತೆ ಉಂಡು ಒಂಜಿ ಪಾತ್ರ ಉಂಡು ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಃ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮಃ ಅಂತ ನಮ್ಮಡ ತಾಳ್ಮೆ ಸಹನೆ ಇಂಪಿ ಒಂದು ವಿಷಯ ಉಂಡು ಅವು ಮಲ್ಲ ನಮ್ಮಡು ಕೆಲಸ ಮನ್ಪಡ ಈಗ ಪಣ್ಬೇರೆ ಕ್ಷಮಾಗುಣದಿಂದ ಆತ್ಮಶುದ್ಧಿಯಾಗುವುದು ಅಂತು ಈಚಿನ ನಮ್ಮಡ ಕ್ಷಮಾಗು ನೋಡಿದು ಒಂಜಿ ಆತ ಬಾಂಧವ್ಯಗಳು ಹೆಚ್ಚಾಪಣೆ ಎಂದ್ರ ವಿಷಯಗಳುಂಡು ಒಂಜಿ ಸಂಘಟನೆ ಯಾರಿಗೆ ಸಾಧ್ಯತೆ ಉಂಟು ಒಂದು ಆ ಕ್ಷಮಗುನೊಟ್ಟು ಅವು ಬುಳೆಯರಿಗೆ ಸಾಧ್ಯತೆ ಉಂಟು ಇನ್ನು ಈ ಒಂಜಿ ಸಂದರ್ಭಡು ಈ ಬಾಗೋಡು ಅಚ್ಯುತ ಮುಡಿತಾ ಇರೋಣ ಅನ್ಪನೋಡು ಆರಂಭದಲ್ಲಿ ನೋಡಿದು ನಮ್ಮೊಟ್ಟಿಗೆ ಎಡ್ಡೆ ಒಂಜಿ ಪ್ರೀತಿ ವಿಶ್ವಾಸದಿ ಒಂದು ಬತ್ತನಾರು ಇತ್ತೆ ಬರ್ಪೆ ಬಂಡರೆ ಯಾಕೆ ಒಂಜಿ ಪ್ರಸಾದ ಕೊರ್ಪದ ಬರ್ಪೆ ಎಂದಿತ್ತೆ ಪೋಯ್ರಿ ಆ್ಯಂಡ್ ಎಡ್ಡೆ ಒಂಜಿ ಅವಕಾಶಗಳನ್ನು ಮುಲ್ಪವಂತೇರು ಒಂಜಿ ವ್ಯವಸ್ಥಿತವಾದ ಇಂಚ ಮಲ್ಪೊಳಿ ದಾನೆ ಅಂತ ಐಕ್ ಒಂಜಿ ಯಾನು ಅರೇನು ಖಂಡಿತವಾದ್ರೆ ನೆನಪು ಅನ್ಪಡಿ ಈ ಸಮಯಡು ಮುಲ್ಪ ಆರಂಭ ಆನಗಲ ಅನಿಡಿಗೆ ಬೈದೆ ರಾಮದೇವರನ ಪ್ರತಿಷ್ಠಾಪನೆ ಆನಗಲ ಐಕ್ ಮುತ್ತದ ಒಂಜಿ ಅಭಿಷೇಕ ಆನಗ ರಾಜರು ಬತ್ತಿತ್ತೇರು ಮೈಸೂರುದಾರ ಅಪ್ಪಾಗ ಎಂಕ್ಲೆಗಳು ಒಂಜಿ ಅವಕಾಶ ತಿಕ್ಕಿಂದು ಎಡ್ನೀರು ಸ್ವಾಮಿಗಳು ಎತ್ತೇರು ಮುಲ್ಪ ಒಂಜಿ ಎಡ್ಡೆ ಸಂದರ್ಭ ಎಡ್ಡೊಂಜಿ ವಾತಾವರಣ ನಿರ್ಮಾಣ ಆದಿತ್ತು ಮುಲ್ಪ ಬಾರಿ ಸಂಭ್ರಮ ಉಪ್ಪುನಂಚಿನ ಈ ಸಮಯಡು ನಮ್ಮ ಮಾತ ಅವರ ಆಲೋಚನೆ ಮಾಡಿ ನಮ ಎಂಚ ಉಳ್ಳ ಅಂತ ನಮ್ಮ ತೆರೆಯೊಂದು ಬದುಕುನಂಚಿನ ಕೆಲಸ ಆಂಡ ಈ ಒಂಜಿ ಸ್ವಸಹಾಯ ಗುಂಪುಗಳದ ಉದ್ದೇಶಗಳು ಅವೇ ನೀ ನನಗಿದ್ದರೆ ನಾನು ನಿನಗೆ ಅಂತ ಅವು ಪೊರ್ಲಕಟ್ಟು ನಡಪಡುದನ್ನ ನಮ್ಮ ಅನ್ಯೋನ್ಯ ಹೊಂದಾಣಿಕೆಡು ಪೋಡಂಚಿನ ಅನಿವಾರ್ಯತೆ ಎಲ್ಲ ಉಂಡು ಖಾಲಿ ಪಣವದ ದಿಟ್ಟಿ ಅತ್ತೆ ಒಂಜಿ ಪಣವು ಬೋಡು ಮನುಷ್ಯಗೂ ಬದುಕಡು ಪಣವು ಬೋಡು ಪಣವೇ ಮುಖ್ಯ ಅತ್ತೆ ಅಂಡ ಬದುಕಡು ಬೋಡವು ಅಂಚಾದ ಬದುಕು ಪಣವಾಯರಿಗೆ ಬಲ್ಲಿ ಒಂಜಾತು ಯೋಚನೆ ಮಲ್ತೊಂದು ವ್ಯವಸ್ಥಿತವಾದ ಬದುಕು ಮಲ್ಪರೆ ಅನುಕೂಲ ಮಲ್ತೊಂಚಿನ ಅಗತ್ಯತೆಲ್ಲ ಉಂಡು ನೀ ದೇಲಂಪಾಡಿ ಆಬಾಗೊಡ್ದು ಅಂತೂ ಅಣ್ಣನ ನೆನಪು ಅನ್ಪಡು ಒಂಜಾತ್ ಈ ಮತ ಭಜನೆದ ಜೋಕ್ಲು ಮತ ಆಲೋಚನೆ ಉಂಟು ಒಂದು ಮತ ಏಪ ಮುಗಿಪುಂಡು ದಾನೆಂದು ಗೊತ್ತು ನನ್ನ ವನಸೇಪ ಕೊರ್ಪೆರ ದಾದನ ಅಂದ್ರೆ ಆಲೋಚನೆ ಮತ್ತೊಂದು ಪೆರಲ್ಲ ಯಾರು ಅದು ಜೋಕ್ಲು ನೋಡ್ಕೊಡುಲ್ಲೇರು ಅಕ್ಲಾತೆಗೆ ಅಕ್ಲು ಒಟ್ಟಿಗೆ ಅಕ್ಲಾಕ್ಲು ಒಂಜಿ ಸಂಪರ್ಕ ಕೊಡುಲ್ಲೇರು ಹೆಚ್ಚಾದ ಅಂಚೆನೆ ಜೋಕ್ಲು ಸೇರ್ನೆ ಜವಣೀರು ಸೇರ್ನೆ ಪರಬೇರೆ ಸೇರ್ನೆ ಮತ್ತು ಸಾಮಾನ್ಯ ಇತ್ತು ಅಂಚಿನ ವಿಷಯ ಹೌದಲ್ಲ ತಪ್ಪದಲ್ಲ ಅತ್ತೆ ಈನಿಂತ ನಂಗೆ ಓಡೇನೇದಾದ ಅಂದಿಕೆಂಡ ಸಮಾಜದ ಒಂಜಾತ್ ಸುಸಂಸ್ಕೃತ ಬದುಕು ನಮ್ಮ ಆವಡು ಅಂತ ಸುಸಂಸ್ಕೃತ ಬದುಕು ಆವಡು ಅಂದಾಂಡ ಸಂಸ್ಕಾರಯುತವಾಯಿನಂಚಿನ ಬದುಕು ನಮ್ಮ ಆವಡು ಒಂದು ಈ ಸಂಸ್ಕೃತಿಯ ಉಡಲು ಒಂದು ಕೆಂಡ ಸಂಸ್ಕಾರ ಇಂಪಿನವು ಸಂಸ್ಕಾರ ದಾಂತೆ ಬದುಕಾರಿಗೆ ಸಾಧ್ಯತೆ ಇಜ್ಜಿ ದೀಪಗೂ ದೀಪ ಸಂಸ್ಕಾರ ಅಂದುಂಡು ಒಂಜಿ ಮರಕ್ಕೆ ವೃಕ್ಷ ಸಂಸ್ಕಾರ ಅಂದುಂಡು ವ್ಯಕ್ತಿಗೆ ವ್ಯಕ್ತಿ ಸಂಸ್ಕಾರ ಅಂದುಂಡು ಪ್ರತಿಯೊಂದಿಗೆ ಆ ಸಂಸ್ಕಾರ ತಿಕ್ಕದ ಅನಗ ಅವು ಬೆಳೆದು ಬರೆಗೆ ಸಾಧ್ಯತೆ ಉಂಡು ಇನಿ ನಮ್ಮ ಮಾತ ಸೇರೊಂದ ಅಪ್ಪೆನಕ್ಕಿನ ಕೂಟ ಮಸ್ತ್ ಉಂಡು ಒಂಜಿ ಪಕ್ಕ ಒಂಜಿ ನೆನಪ ಆಂಡಿಂಕ್ ಒಂಜಿ ದಿನ ಒರಿಯನು ಕೊಣತ್ತದು ಪಿಂಜರಿಡು ಉಂತದೇರಿ ಜಡ್ಜರ್ನ ಎದುರು ಉಂತಾದೇರಿ ಜಡ್ಜರಿ ಕೆಂಡಿರಿ ಏನೆಲ್ಲ ಮಾಡಿದಿ ನೀನು ತುಂಬ ಕೆಟ್ಟ ಕೆಲಸ ಮಾಡಿದ್ಯಲ್ಲವಾ ನಿನ್ನನ್ನು ಗಲ್ಲಿಗೆ ಹಾಕ್ಲಿಕ್ಕೆ ಉಂಟು ತಯಾರಾಗು ಅಂದ್ಕೊಂಡೇರಿ ಆದರೆ ಒಂದು ವಿಷಯ ಉಂಟು ನಿನ್ನದು ಕೊನೆಯದು ಏನಾದರೂ ಆಸೆ ಇದ್ದರೆ ಹೇಳಿಬಿಡು ಅಂದ್ಕೊಂಡೇರಿ ಆದು ಬರ್ತಾನಾಗ ಲೆತ್ತದು ಆಯ್ಪಂಡೆ ಎಂಕ ಎನ್ನ ಕಡೇತ ಆಸೆ ಎಂಚಿನ ಅಂದಿಕೆಂಡ ಎನ್ನ ಅಪ್ಪೆನ ಪೆದ್ದನ ಅಪ್ಪೆನ ಮೋನೆನು ತೋಡೊಂದು ಆಸೆ ಒಂದುಂಡು ಒಂಜಿ ಅನುಕೂಲವಂತ ಕೂರ್ಲೆ ಅಂಚ ಅಪ್ಪೆನ ಎದುರು ಲೆತೊಂದು ಬತ್ತದ ಕೈತಲು ಉಂತದಾನಾಗ ಪಿಂಜರ್ ಹಿಡಿದು ಅಯಲಾಯ್ತದೆ ಪಿದೇ ಬರ್ತದೆ ಅಪ್ಪೆನ ಕೆಬಿನ ತುಚ್ಚಿದು ದೆತ್ತೆಗೆ ಕೆಬಿನಿ ಬರ್ತದೆ ಗೆತ್ತೆ ಅಂಡ್ ಅಡ್ಡ ಬತ್ತೀರಿ ಮಾತ ಹವಲ್ದಾರನಾಗಿ ಮಾತ ಅಡ್ಡ ಬತ್ತು ಬುಡ್ಪಂಡಲ್ಲ ಆಗ ತುಚ್ಚಿದಾದ ತುಂಡಾದ ಆತನ ಕೆಬಿ ಅಂಡ್ ಜಡ್ಜರಿ ಕೇಂದ್ರಿಗೆ ಯಾಕೆ ನೀನು ಹೀಗೆ ಮಾಡಿದ್ದಿ ಇದು ಕೇಂದ್ರಿಗೆ ಯಾಕೆ ಹೀಗೆ ಮಾಡಿದ್ದಿ
ಐಕ್ ಪಂಡೇರಿಗೆ ನನಗೆ ತಡಿಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ಹಾಗೆ ಮಾಡಿದ್ದು. ಹೌದಾ, ಇದು ಮಾಡಿದ್ದು ಸರಿಯಲ್ಲ ಅಲ್ವಾ? ಅದು ಸರಿಯಾಗಿದೆ ಎಂದ ಐ ಪಂಡೆಗೆ ದಾಯಂದಿಕೆಯಿಂದ ಯಾನು ಎಲ್ಲಿ ಒಪ್ಪನಾಗ 1 ರೂಪಾಯಿ ಕಂಡದು ಕೊಂಡತ್ತಿತ್ತೆ ಎನ್ನ ಅಪ್ಪೆ ಪಂಡಲು 1 ರೂಪಾಯಿ ಕೊಣತನ ಮಗ ಅಂದ್ ಪಂಡಿರಿ ಅಂಚ 10 ರೂಪಾಯಿ ಕಂಡೆ ಅವು 100 ರೂಪಾಯಿ ಕಂಡೆ ಅವು ಅಂಚನೆ ದುಂಬು ಪೋದು ಯಾನ ಪ್ರಿಂಟ್ ಮನ್ಪೇರೆ ಶುರು ಮಂತೆ ನೋಟು ಇತ್ತೆ ಹೆಚ್ಚು ಕಮ್ಮಿ ಆದು ಯಾನ ನಿಕ್ಲಿಡೆ ಜೈಲು ಪಾಡ್ದಾರಿತ್ತೆ ಆಂಡ ಅಪ್ಪೆ ಒಳಾಂಡ ಯಾನು 1 ರೂಪಾಯಿ ಕಂಡನಗನೇ ಇಂಕ ಒಂಜಾತು ಬುದ್ಧಿವಾದ ಪಂತೊಲ್ನಾಂಡ ಯಾನು ಕಳುವೆ ಆತಯೇ ಈತು ಮುಟ್ಟ ಎಚ್ಚೆರೆಜ್ಜಿ ಅಪ್ಪೆಗೆ ನೆನಪು ಪಡು ಒಂದು ಗುರ್ತ ಕರಿ ಎಂದು ಪಂಡೆಗೆ ಈತ ದಾನೆ ಆತನ ಸಮಾಜಡು ಅಪ್ಪೆ ಮೊದಲ ಗುರು ಆವಡು ಜನನಿ ತಾನೇ ಮೊದಲ ಗುರುವು ಅವ ಪಾಠಶಾಲೆವು ಮನೆಯೇ ತಾನೇ ಪಾಠಶಾಲೆ ಆವಡುತ್ತ ಸುರುತ ಪಾಠಶಾಲೆನಿ ಅಪ್ಪೆ ಇಲ್ಲ ಆವಡು ಗುರುವೇರಾವಡು ಅಪ್ಪೆ ಆವಡು ಅಪಗ ಸಮಾಜಡು ಎಡ್ಡೆ ಪುದಿಪೆರೆ ಸಾಧ್ಯತೆ ಉಂಡು ಅಲ್ಲಿ ಏಪ ಗುರು ಆಪು ಜಲ ಆಡೆ ಮುಟ್ಟ ಅಪ ಎಲ್ಲ ತಪ್ಪುಜಿ ನಂಗೊಂದು ಲೆಕ್ಕ ಇಲ್ಲಡೆ ಸುಧಾರಣೆ ಆವಡುಂದಂಡ ಅಪ್ಪೆಲ್ಲ ದುಂಬತ್ತು ಜಾಗೃತಿ ಆವಡು ಮೂಲ ಅಪ್ಪೆಲ್ಲನ ಕೂಟ ಮಸ್ತ್ ಉಂಡು ಎಂಗೊಂದು ಖುಷಿ ಆತನ ಈ ಬಾಗೋಡು ತೂಣಗ ನಿಗಡ ಒಂಜಾತ್ ಸೆರಂಗದ ಅಪ್ಪೆನಕ್ಲಿನ್ ತೋಡು ಅಂದ ಈಶ್ವರ ಮಂಗಿಲೋಗು ಬರಡು ಪಂಪಣ ಅಂದ್ಕೊಂಡು ನಿಕ ಸುಧಾರದ ನಿಕ್ಲಡ ಸುಧಾರಣೆ ಆತನಿ ಯಾನ್ ಪಂಪಣ ಲೋಕಡಿತನ ಕೆಲವು ಕುಂದು ಕೊರತೆಯನ್ನು ಪಂಡೊಂದು ಬರ್ತನೆ ನಿಕ್ಲಡ ಉಂಡು ಯಾನ್ ಪಂಪಣೆ ಎತ್ತು ನಿಕ್ಲಡ ಸುಧಾರಣೆ ಉಂಡು ಅಂಚಾಯನ ಕಾರಣ ಪೊರ್ಲ ಕಂಟಡು ಒಂಜಾತು ಬದುಕು ಮನ್ಪೆರಿಗೆ ಸಾಧ್ಯತೆ ಆಪುಂಡು ಹೆಚ್ಚ ಅದಕ್ಕೆ ಇನ್ನೇ ಜೋಕ್ಲು ಉಳ್ಳೇರು ಮುಲ್ಪ ನೀನು ದಾಯ ಪಾತ್ರೆ ಪಂಡೆ ಉಣ್ಣಾಗ ಆಗಲು ನಿಕ್ಲು ಎಂತೂಪೇರು ನಿಕ್ಲು ಎಂಚುಳ್ಳಾರಂದು ನಿಕ್ಲು ಎಂತೂದು ಜೋಕ್ಲು ಬುಳ್ಳೇರಿಗೆ ಸಾಧ್ಯತೆ ಆಪುಂಡು ಇನಿ ಮಾತ ಬೇತೆ ಬೇತೆ ಬ್ರೇಕ್ ಡ್ಯಾನ್ಸ್ ಅಂದ್ ಕೇಂದೂಪರ್ ನೀಕ್ ನಲಿಕೆದ ಮಾತ ಉಂಡತೆ ದಿಂಜ ಮಲ್ಲ ಮಟ್ಟದ ಒಂಜಾತ ಆ ಬ್ರೇಕ್ ಡ್ಯಾನ್ಸ್ಗೆ ಮಾತ್ರ ಒಂಜಿ ಬ್ರೇಕ್ ತಿಕ್ಕದನುಂದ ಅಂಡ ಈ ಕುಣಿತ ಭಜನದ ಮೂಲಕ ಈ ಕುಣಿತ ಭಜನ ಜೋಕ್ಳಿಗೆ ಒಂಜಿ ಅಭಿನಂದನೆ ಪಂಡೊಂದುಲ್ಲ ಎಡ್ಡೆಪ್ಪನ ಬಯಕು ಒಂದುಲ್ಲ ನೆನನೆಟ್ಟು ಸಮಾಜಡು ಬಲಿಷ್ಠವಾದ ಸಮಾಜ ಕಟ್ಟೋಡು ಅಂದ ಯುವ ಶಕ್ತಿ ಲಕ್ಕದು ಅಂತೋಡು ದಾಲ ಈಶ್ವರ ಮಂಗಳೂರು ಕಡಮ ಇಜ್ಜೇರಿ ಈತ ಘಟ ಸಮಿತಿದ ಜವಣಿರನ್ನು ಒಟ್ಟು ಮಲ್ತನ ಮಸ್ತ್ ಜನನ ಮಾಡ ಪೆಜ್ಜಿ ತಿಕ್ಕುನಂಕ ಏತಲದಿಕೊಳ್ಳು ಅಲ್ಪ ಅಲ್ಪ ಆ ಜವಣರಿ ಕುಟಗಳೊಂಜಿ ತಾಟಿ ಪಾಡನೊಳಿ ಎಡ್ಡೆ ಒಂಜಿ ವಿಷಯ ಅಂದ್ ಪಂಡ ಒಂದುಲ್ಲೆ ಈ ಘಟ ಸಮಿತಿ ಅತನಂಡ ಈ ಸಂಘಟನೆಗಳು ಬೆಳೆದು ಬರೋಡು ಅಂದಾಂಡ ನಮ್ಮ ಮಕ್ಕಳು ಮಲ್ಲ ಮನಸ್ಸು ಮನ್ಪೊಡು ನಿರ್ಮಲವಾಯಿನ ಮನಸ್ಸಿನ ಸೇವೆ ಮಲ್ತೊಂದು ಬತ್ತನಂದ ಅವು ಸಾರ್ಥಕತೆ ಆಯ್ರೆ ಸಾಧ್ಯತೆ ಉಂಡು ಒಂದು ಪಂಡೊಂದು ನೆತ ಉದ್ದೇಶನ ಅಂಚನೆ ಮಾನವ ಧರ್ಮದ ಉಡಲು ಒಂದು ಕೆಂಡ ಮಾನವೀಯತೆ ನಮ್ಮ ಉಳಿದು ಬತ್ತಜಿಂದಾಂಡ ಬದುಕಾವಂದು ಒಂದು ಈ ಬಾಗಡು ಒಂದು ಎಡ್ಡೆ ಜಾಗೃತಿ ಆತಂದು ಇನ್ನು ಆ ಬಾಗಡು ರಾಮದೇವರ ಎಂತುವೇರ ನಂಗೆ ಸಾಧ್ಯತೆ ಅಂಡಿ ಈ ಬಾಗಡು ಭಾರತ ಮಾತೆ ಎಂತುವೇರಿಗೆ ಸಾಧ್ಯತೆ ಆತಂದು ಅಂತೂ ಭಾರತ ದೇಶ ಎನ್ಪಿನ ಭಾರಿ ಶ್ರೇಷ್ಠವಾಯಿನವು ಭಾರತ ದೇಶ ಅಂತ ಪಣ್ಣಿಡುದಕ್ಕ ಮಾತ ದೇಶಗಳ ತಿರುಗಿ ತೂಯಿನ ಒಡೆ ಕೆಂಡ ಭಾರತವು ದಾದುಂಡು ಭಾರತೋಡು ಶಾಂತಿ ಉಂಡು ನೆಮ್ಮದಿ ಉಂಡು ಒಂದು ತೆರೆ ಉಂಡೇರಿ ಅವು ಎಂಚತಿಕೊಂಡು ಒಂದು ಕೆಂಡ ಪಡೆಯೋಡು ಒಂದಂಡ ನಮ್ಮ ಆಧ್ಯಾತ್ಮದ ಬದುಕಿಡು ತೊಡಗಾವಡು ಒಂದು ಇನ್ನು ಆರಾಧನೆ ನೆಂಚಿನ ದೇವರೇ ಭಗವಾನ್ ದತ್ತಾತ್ರೇಯರು ಆರೆ ವಿಶ್ವ ಮಾನವ ಧರ್ಮದ ಪರಿಕಲ್ಪನೆ ದಾದ ನಾರನ ಅವತಾರನೇ ಐಕ್ಯಬೋಡದ ಆತನೇ ನಾರಾಯಣನು ನರನಾಗಿ ಜನಿಸಿ ಜಗತ್ತಿನ ಎಂಚ ಬದುಕೋಡನು ತೋಜ್ಪಾರೆ ಬಡ್ದು ಅವತಾರ ಮಂತಿದ ಅರ್ನ ಜ್ಞಾನ ಅವತಾರ ಅಂತ ಗೇನದ ಅವತಾರ ಭಾರಿ ಶ್ರೇಷ್ಠವಾಯಿನ ಅವತಾರ ಗೇನದ ಅಂತೆ ಬದುಕಾಯರಿಗೆ ಸಾಧ್ಯತೆ ಇಜ್ಜಿ ಇರವಿನ ಅರಿವಿನೊಂದಿಗೆ ಬದುಕುವ ಅಂದು ಪಂಡೊಂದು ಸೇರ್ನಂಚಿನ ಮಾತೆರಿಗಿಲ್ಲ ಹಿರಿಯ ಟುಳ್ಳರ್ ನಮ್ಮ ಒಟ್ಟು ಮಾತಿರ್ಲ ಒಂಜಾತು ನೆಕ್ ಕೈ ಸೇರ್ಪಾಯಿ ನಂಚಿನ ಪುಣ್ಯ ಕಾಲಲ ಅಂದು ಸೇರ್ನಂಚಿನ ಮಾತೆರಿಗಳ ದೇವರ ಎಡ್ಡೆಪ್ಪು ದೀಪಾವಡು ಲೋಕೊಡು ಶಾಂತಿ ನೆಮ್ಮದಿ ನೆಲೆಯಾವಡು ಒಂದು ಪ್ರಾರ್ಥನೆ ಮಂತೊಂದು ದುಂಬದ ಕಾರ್ಯಕ್ರಮ ಸಾಂಗವಾದ ನಡಪು ಲೆಕ್ಕ ದೇವರ ಅನುಗ್ರಹ ಮಲ್ಪಾಡೋದು ದೇವರ ಪ್ರಾರ್ಥನೆ ಮಂತೊಂದು ಏನು ಎರಡು ಪಾತ್ರ ಉಂಟಾವೆ ಅವಧೂತ್ ಚಿಂತನ್ ಗುರುದೇವದತ್ತ ಪರಮ ಪೂಜ್ಯ ಶ್ರೀ ಗುರುದೇವನಂದರ ದೂರದರ್ಶಿತ್ವ ಅದು ಸಂಸ್ಕಾರ ಸಹಕಾರ ಸಮೃದ್ಧಿ ಒಟ್ಟಾರೆಯಾಗಿ ಇವತ್ತು ಇಲ್ಲಿ ಮೇಳೈಸಿದಂತಹ ಕಾರ್ಯಕ್ರಮ ಸಂಸ್ಕಾರ ಪೂರಕವಾಗಿ ನಡೆದಂತಹ ಸತ್ಯದತ್ತ ವ್ರತ ಪೂಜೆ ಸಂಘಗಳ ಮಿಲನ ಸಹಕಾರಕ್ಕೆ ಸ್ಫೂರ್ತಿ ಅದೇ ರೀತಿ ಸಮೃದ್ಧಿ ಈ ನೆಲೆಯಲ್ಲಿ ಇವತ್ತು ಏನು ಸಂಘಗಳು ಉಳಿಕೆ ಮಾಡಿವೆ ಅದನ್ನು ತಮ್ಮ ಕುಟುಂಬದ ಸಮೃದ್ಧಿಗೋಸ್ಕರ ತಮ್ಮಲ್ಲೇ ಹಂಚಿಕೊಳ್ಳುವಂತಹ ಯೋಜನೆ ಈ ಎಲ್ಲ 3 ತತ್ವಗಳು ಕೂಡ ಅವರ ದೂರದರ್ಶಿತ್ವ ಇಲ್ಲಿ ಅನಾವರಣಗೊಂಡಿದೆ. ಎಲ್ಲರನ್ನ ಆಶೀರ್ವದಿಸಿದಂತಹ ಪರಮ ಪೂಜ್ಯ ಶ್ರೀಗಳ ಅಡಿದಾವರೆಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ಮುಂದೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಮನವಿಯೊಂದನ್ನು ಮಾಡ್ತಾರೆ. ಬೇರೆ ಕಾರ್ಯಕ್ರಮಕ್ಕೆ ತೆರಳುವರೆ ಅವಕಾಶ ಕೊಡಿ ಅನ್ನುವಂತಹ ನೆಲೆಯಲ್ಲಿ
ತಮಗಾಗಿ ಈ ವೇದಿಕೆ. ಆರಾಧ್ಯ ಮೂರ್ತಿ ರಾಮಾಂಜನೇಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಂದರೆ ಸಂತರ ಬದುಕು ಸಂತರಿಗಲ್ಲ, ಅದು ಅದ ಸಮಾಜದ ಹಿತಕ್ಕೆ ಅನ್ನತಕ್ಕಂಥ ಮಾತನ್ನ ನಾವೆಲ್ಲ ಕೇಳಿದ್ದೇವೆ. ಪ್ರಾಯಶಃ ಇದನ್ನ 100% ಸಾಕಾರಗೊಳಿಸಿದವರು ಪರಮ ಪೂಜ್ಯ ಒಡಿಯೂರು ಸ್ವಾಮೀಜಿಯವರು ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಅವರಿಗೆ ನಾಡಿನ ಸಮಸ್ತ ಹಿಂದೂಗಳ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಒಡಿಯೂರು ಗ್ರಾಮ ವಿಕಾಸದ ಪ್ರತಿಷ್ಠಾನದ ಮುಖಾಂತರ ಧರ್ಮದ ಕೆಲಸ, ಸಹಕಾರದ ಕೆಲಸ ಮತ್ತು ಗ್ರಾಮ ವಿಕಾಸದ ಮುಖಾಂತರ ಸಮಗ್ರವಾಗಿರತಕ್ಕಂಥ ಈ ಸಮಾಜವನ್ನ ಒಗ್ಗೂಡಿಸತಕ್ಕಂಥ ಕೈಂಕರ್ಯವನ್ನ ಅನೇಕ ವರ್ಷಗಳಿಂದ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇವತ್ತು ನಾರಿ ಶಕ್ತಿಯ ಅನಾವರಣಗೊಂಡಿದೆ. ಈ ಕ್ಷೇತ್ರದಲ್ಲಿ ನಾರಿ ಶಕ್ತಿಯರ ಆ ಶಕ್ತಿ ಅನಾವರಣಗೊಂಡಿದೆ. ಇವತ್ತು ಸಮಾಜದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗಬೇಕು, ಆ ಮುಖೇನ ಧರ್ಮದ ಕೆಲಸಗಳು ನಿರಂತರವಾಗಿ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಡಿಯೂರು ಕ್ಷೇತ್ರ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪ್ರಾಯಶಃ ನಮ್ಮ ಸಂಸ್ಕೃತಿಯನ್ನ ಉಳಿಸತಕ್ಕಂಥ ಕೆಲಸ ಕಾರ್ಯವನ್ನ ನಾವು ಆರಂಭದಲ್ಲಿ ಮಾಡಿದರೆ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ, ನಾವೆಲ್ಲರೂ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯ ನಡುವೆ ನಾವೆಲ್ಲ ಇವತ್ತು ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸೇರಿರ್ತಕ್ಕಂಥ ತಾಯಂದಿರು, ಈ ಸಮಾಜದ ಮುಂದೆ ಇರತಕ್ಕಂಥ ಎಲ್ಲ ಸಂಗತಿಗಳು ಸೂಕ್ಷ್ಮತೆಯನ್ನ ಅರಿತುಕೊಂಡು ಮನೆಯನ್ನ ಆ ಧರ್ಮದ ಮುಖೇನ ಮುಂದಿನ ದಿವಸಗಳಲ್ಲಿ ಆ ಮನೆಯನ್ನ ನಡೆಸ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಸ್ವಾಮೀಜಿಯವರು ಮಾಡತಕ್ಕಂಥ ಕಾರ್ಯಗಳಿಗೆ ನಾವೆಲ್ಲರೂ ಶಕ್ತಿಯನ್ನ ತುಂಬಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ಧರ್ಮದ ಮುಂದೆ ಇರತಕ್ಕಂತಹ ನಾನಾ ರೀತಿಯ ಸವಾಲುಗಳು, ಈ ಸವಾಲುಗಳ ನಡುವೆ ನಮ್ಮತನವನ್ನು ಉಳಿಸಿಕೊಳ್ಳಬೇಕು, ಜೊತೆಗೆ ಈ ಸಮಾಜವನ್ನ ಉಳಿಸಬೇಕು ಅನ್ನತಕ್ಕಂಥ ವಿಶಾಲ ಮನೋಭೂಮಿಕೆಯ ಜೊತೆಗೆ ನಾವೆಲ್ಲರೂ ನಡೆದಾಗ ಮಾತ್ರ ನಾವೆಲ್ಲರೂ ಸಂತೋಷ, ಪ್ರೀತಿ, ನೆಮ್ಮದಿಯ ಬದುಕನ್ನ ಕಾಣೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯಲ್ಲಿ ಮುಂದಿನ ದಿವಸದಲ್ಲಿ ಈ ಧರ್ಮದ ಕೆಲಸವನ್ನ ಮಾಡತಕ್ಕಂಥ ಪ್ರಾಮಾಣಿಕ ಕಾರ್ಯವನ್ನ ನಾವೆಲ್ಲರೂ ಮಾಡೋಣ. ಆ ಪರಮ ಪೂಜ್ಯ ಸ್ವಾಮೀಜಿಯವರು ಹಾಕಿಕೊಟ್ಟಿರತಕ್ಕಂಥ ಆ ಯೋಚನೆಗಳು, ಆ ಎಲ್ಲ ಯೋಜನೆಗಳ ಸಾಕಾರಗೊಳ್ಳಬೇಕಾಗಿದ್ರೆ ನಾವೆಲ್ಲರೂ ಅವರ ಜೊತೆಗೆ ಹೆಜ್ಜೆ ಇಡಬೇಕಾಗಿರತಕ್ಕಂಥ ಸಂಗತಿಗಳು ಮುಂದಿನ ದಿವಸದಲ್ಲಿ ನಡಿಬೇಕಾಗಿದೆ. ಆ ಎಲ್ಲ ಶಕ್ತಿಯನ್ನ ಭಗವಂತ ನಮಗೆಲ್ಲರಿಗೂ ಕೊಡ್ಲಿ. ಆ ಒಡಿಯೂರು ಕ್ಷೇತ್ರದ ಮುಖಾಂತರ ಆ ಧರ್ಮದ ಪುನರುತ್ಥಾನ ಕೆಲಸ, ಯಾರು ಮನಃಶಾಂತಿ ಇಲ್ಲದೆ ಇವತ್ತು ಸಮಾಜದಲ್ಲಿ ಕೊರಗುತ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ನಮ್ಮೆಲ್ಲರ ಮನದಲ್ಲಿರತಕ್ಕಂಥ ಎಲ್ಲ ಕ್ಲೇಶಗಳು ಮಾಯವಾಗಿ ನಾವೆಲ್ಲರೂ ಸಂತೋಷದಿಂದ ಹಿಂತಿರುಗತಕ್ಕಂಥ ಅನೇಕ ಸನ್ನಿವೇಶಗಳು ಮತ್ತು ಸಂಗತಿಗಳನ್ನ ನಾವೆಲ್ಲ ಕಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಗಾಣಗಾಪುರದಲ್ಲಿರ್ತಕ್ಕಂಥ ಆ ದೇವರನ್ನ ಕಾಣಲಿಕ್ಕೆ ನಾವು ಅಷ್ಟು ದೂರಕ್ಕೆ ಹೋಗಬೇಕಾಗಿರತಕ್ಕಂಥ ಕಷ್ಟ ಸಾಧ್ಯದ ಸಂದರ್ಭದಲ್ಲಿ ಆ ಗಾಣಗಾಪುರದಲ್ಲಿರ್ತಕ್ಕಂಥ ಶಕ್ತಿಯೇ ಆ ಒಡಿಯೂರಿನಲ್ಲಿ ಮೇಳೈಸಿ ಇಡೀ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿದೆ. ಸಮಾಜಕ್ಕೆ ಹಿಂದೂ ಧರ್ಮವನ್ನ ಇನ್ನಷ್ಟು ಬಲಿಷ್ಠಗೊಳಿಸತಕ್ಕಂಥ ಶಕ್ತಿ ಆ ಗುರುಗಳ ಅನುಗ್ರಹದ ಮುಖಾಂತರ ಪ್ರಾಪ್ತಿಯಾಗಿದೆ. ಗುರುಗಳು ಮಾಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಸಂಘಟನೆಯ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಹಾರೈಸಿದ್ದೀರಾ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ, ಧಾರ್ಮಿಕ ಮುಖಂಡರು. ಕಾರ್ಯಕ್ರಮದ ನೆನಪಿಗೋಸ್ಕರ ನೆನಪಿನ ಕಾಣಿಕೆಯನ್ನ ಶ್ರೀಯುತರಿಗೆ ಪೂಜ್ಯರ ಕೈಯಿಂದ
ನೀಡಬೇಕು ಅನ್ನುವಂತಹ ಮನವಿಯೊಂದಿಗೆ ತಮಗಿದು ಈ ಭಾಗದ ಎಲ್ಲ ಭಕ್ತ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ಈ ವೇದಿಕೆಯಲ್ಲಿ ಅತಿಥಿಗಳಾಗಿರುವಂತಹ ಡಾಕ್ಟರ್ ರಮಾನಂದ ಬನಾರಿ ಮಂಜೇಶ್ವರ, ಹಿರಿಯ ವೈದ್ಯರು, ಸಾಹಿತಿಗಳು, ಅಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ದೇಲಂಪಾಡಿ, ತಾವು ಈ ಸಂದರ್ಭದಲ್ಲಿ ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಿದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಮನಸ ಪ್ರಣಾಮಗಳು. ಪೂಜ್ಯ ತಂತ್ರಿವರಿಯರಿಗೆ, ಪುರೋಹಿತರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ, ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ ಭಕ್ತಾಭಿಮಾನಿಗಳಿಗೆ ಮತ್ತು ಎಲ್ಲ ಸಹೃದಯರಿಗೆ ತುಂಬು ಹೃದಯದ ವಂದನೆಗಳು ಮತ್ತು ಕೃತಜ್ಞತೆಗಳು. ನಾನು ಈ ದಿವಸದ ಕಾರ್ಯಕ್ರಮದಲ್ಲಿ ತುಂಬ ಪ್ರೀತಿಯಿಂದ ಸಂತೋಷದಿಂದ ಭಾಗವಹಿಸ್ತೇನೆ. ಒಂದು ಮುಖ್ಯವಾದ ಕಾರಣಕ್ಕಾಗಿ, ಒಂದಲ್ಲ ಕಾರಣಗಳು 2 3 ಇರಬಹುದು. ಆದರೆ ಪ್ರಧಾನವಾದ ಒಂದು ಕಾರಣ, ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಆಗಮಿಸ್ತಾರೆ ಎನ್ನುವುದು ನನಗೆ ತಿಳಿದಾಗ ನಮ್ಮ ದೇಲಂಪಾಡಿ ವಲಯದವರು ನನ್ನನ್ನು ಕೇಳಿಕೊಂಡಾಗ ನಾನು ಹೇಳಿದೆ, ಒಡಿಯೂರು ಸ್ವಾಮೀಜಿಯವರು ಬರ್ತಾರೆ ಅಂತ. ಆದರೆ ಖಂಡಿತ ನಾನು ಬರ್ತೇನೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಒಡಿಯೂರು ಕ್ಷೇತ್ರ ಈ ಹೊತ್ತು ಪ್ರಾಯಶಃ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ. ಯಾಕೆ ಇದು ಪ್ರಸಿದ್ಧವಾಗಿದೆ ಅಂತಂದರೆ, 2 ಶಬ್ದಗಳಲ್ಲಿ ಹೇಳ್ತೇನೆ. ಅವರ ವಿಶೇಷವಾದಂತಹ ಅಪೂರ್ವವಾದಂತಹ ದೃಷ್ಟಿ ಮತ್ತು ಸೃಷ್ಟಿ. ಅವರದ್ದು ಸೃಷ್ಟ್ಯಾತ್ಮಕವಾದಂತಹ ದೃಷ್ಟಿ. ಏನೆಲ್ಲ ಅದ್ಭುತಗಳನ್ನು ಪವಾಡ ಸದೃಶವಾಗಿ ಅವರು ಮಾಡಿ ತೋರಿಸಿದರು. ನಿಮಗೆಲ್ಲ ಗೊತ್ತಿದೆ, ಒಡಿಯೂರು ಕ್ಷೇತ್ರಕ್ಕೆ ಭಾಳ ಮಂದಿ ಹೋಗಿರ್ಬೋದು. ಶಿಲೆಯಿಂದ ಕಲೆಯನ್ನು ಅರಳಿಸುವಂತಹ ಒಂದು ಕ್ಷೇತ್ರ ಅದು. ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಡೆಯಲ್ಲಿಯೂ ಅಂತಹ ಸೃಷ್ಟಿಯನ್ನು ನೀವು ನೋಡ್ಬೋದು. ಸೃಷ್ಟಿ ಅಂದರೆ ಒಂದು ಪ್ರಕೃತಿ, ನಿಸರ್ಗ, ಅದು ನಾಮಪದ. ಇನ್ನೊಂದು ಸೃಷ್ಟಿ ಸೃಜನಾತ್ಮಕವಾದದ್ದು, ಅದು ಕ್ರಿಯಾಪದ. ಒಂದು ಜ್ಞಾನಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ, ನಡುವೆ ಅವರದ್ದಾದಂತಹ ಇಚ್ಛಾಶಕ್ತಿ. ಈ ತ್ರಿವೇಣಿ ಸಂಗಮವನ್ನು ಒಡಿಯೂರು ಕ್ಷೇತ್ರದಲ್ಲಿ ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಹೌದು, ನಾನು ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಸಂಗಡ ಆ ಕ್ಷೇತ್ರವನ್ನು, ಅಂದರೆ ಒಡಿಯೂರು ಕ್ಷೇತ್ರವನ್ನು ಸಂದರ್ಶಿಸಿದ್ದು. ಅಂದಿನಿಂದ ಇಂದಿನ ತನಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿಗೆ ಹೋದಾಗ ಅವರಿಂದ ಒಂದು ಹರಿದು ಬರುವಂತಹ, ತಾನಾಗಿ ಹರಿಯುವಂತಹ ಒಂದು ನಿರ್ವ್ಯಾಜ ಪ್ರೀತಿ. ಈ ಪ್ರೀತಿ ಬಹುಶಃ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಷ್ಟಾಗಿ ಕಂಡು ಬರುವುದಿಲ್ಲ. ಸಮಾಜಮುಖಿಯಾದಂತಹ ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲುವುದಕ್ಕೆ ಸಾಧ್ಯ ಎನ್ನುವ ಒಂದು ತತ್ವವನ್ನು ಪ್ರತಿಪಾದಿಸುವ, ಪ್ರತ್ಯಕ್ಷವಾಗಿ ಆಚರಣೆಗೆ ತರುವ, ಅನುಷ್ಠಾನಕ್ಕೆ ತರುವ ಕೆಲವು ಕ್ಷೇತ್ರಗಳಲ್ಲಿ ಒಡಿಯೂರು ಕ್ಷೇತ್ರ ಒಂದು. ಇದು ನಾನು ಅನುಭವದಿಂದ ಹೇಳೋದು. ಹಾಗಾಗಿ ನೋಡಿ, ರಾಮಾಯಣ ಕಾಲದಲ್ಲೆಲ್ಲ ಇತ್ತಲ್ಲ, ನಾನು ಬೇಗ ಮುಗಿಸ್ತೇನೆ. ಬ್ರಹ್ಮಾಸ್ತ್ರ ಅಂತ, ಈ ಬ್ರಹ್ಮಾಸ್ತ್ರದಿಂದ ಪ್ರಪಂಚವನ್ನು ಗೆಲ್ಲುವುದಕ್ಕೆ ಸಾಧ್ಯ.
ಪ್ರೀತಿ ಎಂಬ 2 ಅಕ್ಷರ ಹೇಳಿದ. ಪೂಜ್ಯ ಸ್ವಾಮೀಜಿಯವರು ಗ್ರಾಮ ವಿಕಾಸ ಯೋಜನೆ ಇದನ್ನೇ ನಾನು ಹೇಳಿದ್ದು. ಸೃಷ್ಟ್ಯಾತ್ಮಕವಾದಂತಹ ದೃಷ್ಟಿ, ಸಮಾಜಕ್ಕೆ ಏನು ಬೇಕು, ವಿಕಾಸ ಯೋಜನೆ, ಗ್ರಾಮ ಅಭಿವೃದ್ಧಿಯ ಯೋಜನೆ, ಇಂತಹ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ನಾನು ದೇಲಂಪಾಡಿ ಬನಾರಿ, ಅದು ನನ್ನ ಎಳವೆ ಕೌಮಾರ್ಯಗಳೆಲ್ಲ ಅಲ್ಲೇ ಆದದ್ದು. ಆಮೇಲೆ ಮಂಜೇಶ್ವರಕ್ಕೆ ನಾನು ಹೋದದ್ದು. ಈಗ ಪುನಃ ದೇಲಂಪಾಡಿಗೆ ಬಂದಿದ್ದೇನೆ. ಮಂಜೇಶ್ವರ ಶ್ರೀ ಒಡಿಯೂರು ಕ್ಷೇತ್ರಕ್ಕೆ ಸ್ವಲ್ಪ ಸಮೀಪ. ಆದ್ದರಿಂದ ಇವತ್ತು ಪೂಜ್ಯ ಸ್ವಾಮೀಜಿಯವರ ಅನುಗ್ರಹಕ್ಕೆ ಪಾತ್ರನಾಗುವಂಥ ಒಂದು ಸಂದರ್ಭ ನನಗೆ ಪ್ರಾಪ್ತವಾಗಿದೆ. ಅದಕ್ಕಾಗಿ ನಾನು ತುಂಬ ಸಂತೋಷಪಡ್ತೇನೆ. ಎಲ್ಲ ಕಾರ್ಯಕರ್ತರಿಗೆ, ಯಾರೆಲ್ಲ ಇಲ್ಲಿ ಸಹಭಾಗಿಗಳಾಗಿದ್ದೀರಿ, ನೀವೆಲ್ಲ ಹೃದಯವನ್ನು ತುಂಬಿಸಿಕೊಂಡಿದ್ದೀರಿ. ಸ್ವಾಮೀಜಿಯವರ ಮಾತುಗಳನ್ನು, ಆ ಮೌಲಿಕವಾದ್ದು ಅರ್ಥಪೂರ್ಣವಾದಂತಹ ಮಾತುಗಳನ್ನು ನೀವು ಕೇಳಿದ್ದೀರಿ. ಆದ್ದರಿಂದ ನಿಮಗೆಲ್ಲ ಮತ್ತೆ ವಂದನೆಗಳನ್ನು ಸಲ್ಲಿಸ್ತಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಮಾತುಗಳನ್ನು ಸದ್ಯಕ್ಕೆ ಮುಗಿಸ್ತೇನೆ. ನಮಸ್ಕಾರ. ಹಿರಿಯರು, ವೈದ್ಯರು, ಸಾಹಿತಿಗಳು ಒಡಿಯೂರು ಶ್ರೀಗಳ ಆ ಸಂತ ಜೀವನದ ಕಾರ್ಯವೈಖರಿಯನ್ನು ಅನುಭವಿಸಿಕೊಂಡು ತನ್ನ ಅನುಭವದ ಮಾತುಗಳನ್ನಾಡಿದ್ದೀರಾ. ತಮಗಿದು ಸಂಘಟಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ತಾವು ಕಾರ್ಯಕ್ರಮ ಒತ್ತಡದಿಂದ ಬಹುಶಃ ತೆರಳುವರೆ ಕಾರ್ಯಕ್ರಮದ ಸವಿನೆನಪಿಗೋಸ್ಕರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣಿಕೆಯನ್ನು ಶ್ರೀಗಳು ಈ ಸಂದರ್ಭದಲ್ಲಿ ನೀಡಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಿದ್ದೇವೆ. ಹಿರಿಯರಾದಂತಹ ಡಾಕ್ಟರ್ ರಮಾನಂದ ಬನಾರಿ ಮಂಜೇಶ್ವರ, ಮೂಲತಃ ಪ್ರಸ್ತುತ ದೇಲಂಪಾಡಿ ಪ್ರದೇಶದಲ್ಲಿದ್ದು ಈ ಕಾರ್ಯಕ್ರಮಕ್ಕೆ ಶ್ರೀಗಳ ಕಾರ್ಯವೈಖರಿಯನ್ನು, ಅವರ ದೂರದರ್ಶಿತ್ವವನ್ನು ಕೊಂಡಾಡಿದ್ದೀರಾ, ಅನುಭವದೊಂದಿಗೆ ಅನುಭವಿಸಿ ಪ್ರಶಂಸಿಸಿದ್ದೀರಾ. ತಮಗಿದು ಮತ್ತೊಮ್ಮೆ ಧನ್ಯವಾದಗಳು. ಸ್ಮರಣಿಕೆ ಕಾರ್ಯಕ್ರಮದ ಸವಿನೆನಪಿಗೋಸ್ಕರ ದಯಪಾಲಿಸಬೇಕು ಅನ್ನುವಂತಹ ಮನವಿಯನ್ನು ಸಂಘಟಕರಲ್ಲಿ ವಿನಂತಿ ಮಾಡ್ತಿದ್ದೇವೆ. ಮುಂದೆ ವೇದಿಕೆಯಲ್ಲಿ ಒಟ್ಟಾರೆ ಕಾರ್ಯಕ್ರಮದ ಕೇಂದ್ರಿತ ಸಂಗತಿ ವಿಕಾಸವಾಹಿನಿ ಸ್ವಸಹಾಯ ಸಂಘಗಳ ಲಾಭಾಂಶ ವಿತರಣಾ ಸಮಾರಂಭ. ಪೂಜ್ಯ ಶ್ರೀಗಳಿಂದ ವಿವಿಧ 9 ಘಟ ಸಮಿತಿಗಳ ಪದಾಧಿಕಾರಿಗಳು ಹೆಸರು ಕರೆದಾಗ ದಯವಿಟ್ಟು ವೇದಿಕೆಗೆ ಆಗಮಿಸಿ ತಮ್ಮ ಘಟ ಸಮಿತಿಗಳ ಲಾಭಾಂಶದ ಮೊತ್ತವನ್ನು ಪೂಜ್ಯ ಶ್ರೀಗಳ ಕೈಯಿಂದ ಈ ಸಂದರ್ಭದಲ್ಲಿ ಸ್ವೀಕರಿಸಬೇಕು ಅನ್ನುವಂತಹ ಮನವಿಯೊಂದಿಗೆ ವಾರಿಧಿ ಖಾತೆ ಸಂಖ್ಯೆ 69 ಲಾಭಾಂಶ ಮೊತ್ತ 47,311. ದೇವಿ ಖಾತೆ ಸಂಖ್ಯೆ 149 ಮೊತ್ತ 33,516. ಸ್ಕಂದ ಖಾತೆ ಸಂಖ್ಯೆ 100 ಮೊತ್ತ 30,592. ಅಂಜನಾದೇವಿ ಖಾತೆ ಸಂಖ್ಯೆ 102 28,515. ವಜ್ರಮಾತಾ ಖಾತೆ ಸಂಖ್ಯೆ 117 ಮೊತ್ತ 26,004 ರೂಪಾಯಿ. ವೈಷ್ಣವಿ ಖಾತೆ ಸಂಖ್ಯೆ 190 23,100. ಸನ್ನಿಧಿ ಖಾತೆ ಸಂಖ್ಯೆ 107 18,818 ರೂಪಾಯಿ. ಸರಸ್ವತಿ ಖಾತೆ ಸಂಖ್ಯೆ ಸರಸ್ವತಿ ಖಾತೆ ಸಂಖ್ಯೆ 157 18,775 ರೂಪಾಯಿ. ದತ್ತಶ್ರೀ ಖಾತೆ ಸಂಖ್ಯೆ 162
17,530 ರೂಪಾಯಿ. ಅರುಂಧತಿ ಖಾತೆ ಸಂಖ್ಯೆ 128 16,768 ರೂಪಾಯಿ. ಲಕ್ಷ್ಮಿ ಖಾತೆ ಸಂಖ್ಯೆ 90 15,712. ಸ್ನೇಹ ಖಾತೆ ಸಂಖ್ಯೆ 104 11,971 ರೂಪಾಯಿ. ಓಂ ಶಕ್ತಿ ಖಾತೆ ಸಂಖ್ಯೆ 173 10,524 ರೂಪಾಯಿ. ಶ್ರೀಲಕ್ಷ್ಮಿ ಖಾತೆ ಸಂಖ್ಯೆ 133 7,942 ರೂಪಾಯಿ. ಸ್ವಾಮಿ ಕೊರಗಜ್ಜ ಖಾತೆ ಸಂಖ್ಯೆ 40 7,525 ರೂಪಾಯಿ. ಜೈ ಗುರುದೇವ್ ಖಾತೆ ಸಂಖ್ಯೆ 160 7,457 ರೂಪಾಯಿ. ತತ್ವಮಸಿ ಖಾತೆ ಸಂಖ್ಯೆ 166 6,714 ರೂಪಾಯಿ. ಪ್ರೀತಿ ಖಾತೆ ಸಂಖ್ಯೆ 108 5,078 ರೂಪಾಯಿ. ಶ್ರೀ ದುರ್ಗಾ ಖಾತೆ ಸಂಖ್ಯೆ 189 4,649 ರೂಪಾಯಿ. ಕಾರ್ಯಕ್ರಮದ ಸುವ್ಯವಸ್ಥೆಗೆ ಬೇಕಾಗಿ ಸಾಂಕೇತಿಕವಾಗಿ 9 ಘಟ ಸಮಿತಿಗಳ ಅಧ್ಯಕ್ಷ ಕಾರ್ಯದರ್ಶಿಗಳನ್ನಷ್ಟೇ ಕರೆದು ಸಾಂಕೇತಿಕವಾಗಿ ಪೂಜ್ಯ ಶ್ರೀಗಳ ಕೈಯಿಂದ ಲಾಭಾಂಶವನ್ನು ಪಡ್ಕೊಂಡಿದ್ದೀರಾ. ಪೂಜ್ಯ ಶ್ರೀಗಳ ದೂರದರ್ಶಿತ್ವ, ಸಮಾಜದಲ್ಲಿ ಸಮೃದ್ಧಿಯ ಬದುಕು ಎಲ್ಲರೂ ಕೂಡ ಬೆಸೆಯಬೇಕು ಅನ್ನುವಂತಹ ಆ ಮಹೋನ್ನತ ದೃಷ್ಟಿಯನ್ನಿರಿಸಿಕೊಂಡಂತಹ ಸ್ಥಾಪಿತವಾದಂತಹ ಸಂಘಟನೆಗಳು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದರು ಎನ್ನುವಂತಹ ಭಾವದೊಂದಿಗೆ ಸಂಘಗಳ ಲಾಭಾಂಶವನ್ನು ಹಿಂತಿರುಗಿ ತಮಗೆ ಅರ್ಪಿಸಿಕೊಂಡಂತಹ ಧನ್ಯತಾ ಭಾವ ಪೂಜ್ಯ ಶ್ರೀಗಳದ್ದು. ಪಡೆಕೊಂಡಂತಹ ಎಲ್ಲ ಘಟ ಸಮಿತಿಗಳ ಪದಾಧಿಕಾರಿಗಳನ್ನು ಅಭಿನಂದಿಸುವುದರ ಜೊತೆಗೆ ಸಂಘ ಹರಿಗುರುಗಳ ಆಶೀರ್ವಾದದೊಂದಿಗೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಲಾಭಾಂಶವನ್ನು ಗಳಿಸುವ ಸದುದ್ದೇಶವನ್ನಿರಿಸಿಕೊಂಡು ಬದುಕಿ ಸಾಗಿಸಲಿ ಅನ್ನುವಂತಹ ಸತ್ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸಂಘ ಸಮಾಜದಲ್ಲಿ ತನ್ನ ಇರವನ್ನು ಕಂಡುಕೊಂಡಂತೆ ಸಮಾಜದಲ್ಲಿರುವಂತಹ ಗಣ್ಯರನ್ನು ಸಾರ್ಥಕ ಬದುಕು ಸಾಗಿಸಿದಂತಹ ಮಹನೀಯರುಗಳನ್ನು ಸಂಘ ಗುರುತಿಸಿದೆ. ಈ ಭಾಗದಲ್ಲಿ ಸಂಘಟನೆ ಈಶ್ವರಮಂಗಲ ವಲಯ ಅಂದಾಗ ಕರ್ನಾಟಕವನ್ನೊಳಗೊಂಡಂತಹ ನೆಟ್ಟಣಿಗೆ ಮುಡ್ನೂರು, ಮಾಡ್ನೂರು, ಕೊಳ್ತಿಗೆ, ಬಡಗನ್ನೂರು ಹಾಗೂ ಪಡುವನ್ನೂರು ಗ್ರಾಮಗಳು, ನೆರೆಯ ಕೇರಳ ರಾಜ್ಯದ ದೇಲಂಪಾಡಿ, ಕುಂಟಾರು, ಅಡೂರು, ನೆಟ್ಟಣಿಗೆ ಈ ಭಾಗದಲ್ಲಿ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಂತೆ ಈ ಭಾಗದಲ್ಲಿರುವಂತಹ ಮಹೋನ್ನತ ವ್ಯಕ್ತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಪೂಜ್ಯರ ಕೈಗಳಿಂದ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಬಂಧುಗಳೇ. ಆ ಕಾರಣಕ್ಕಾಗಿ ಇವತ್ತು ಯೋಜನೆ ಆರಿಸಿಕೊಂಡಂತಹ ವಿಶೇಷ ಸಾಧಕರು ಶ್ರೀ ಸದಾಶಿವರೈ ನಡುಬೈಲು ನಿವೃತ್ತ ಮುಖ್ಯ ಗುರುಗಳು ಮತ್ತು ಯೋಗ ಶಿಕ್ಷಕರು, ಶ್ರೀ ಬಾಲಕೃಷ್ಣ ಗೌಡ ದೇಲಂಪಾಡಿ ಹಿರಿಯ ಯಕ್ಷಗಾನ ಕಲಾವಿದರು, ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ, ಶ್ರೀ ವಿಶ್ವನಾಥ ಪೂಜಾರಿ ಸಸ್ಯ ಸಂಜೀವಿನಿ ನಾಟಿ ವೈದ್ಯರು ಪೂಜಾರಿ ಮೂಲೆ ಪಡುಮಲೆ, ಶ್ರೀ ಮೋನಪ್ಪ ಪೂಜಾರಿ ಕೆರೆಮಾರು ಪ್ರಗತಿಪರ ಕೃಷಿಕರು, ಅದೇ ರೀತಿ ಒಡಿಯೂರು ಶ್ರೀ ಸೌಹಾರ್ದ ಸಂಘದ ನಿರ್ದೇಶಕರು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೂಡ ಪೂಜ್ಯರ ಶ್ರೀಗಳಿಂದ ಗೌರವಿಸಲಿಕ್ಕೆ ಈ ಕಾರ್ಯಕ್ರಮದ ಸಂಯೋಜಕರು ತುಂಬ ಹರ್ಷ ಪಡುತ್ತಿದ್ದಾರೆ. ತಾವು ದಯವಿಟ್ಟು ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕು. ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ ಅವರಲ್ಲಿ ನಾವು ಮನವಿ ಮಾಡಿಕೊಳ್ತಿದ್ದೇವೆ.
ಪೂಜ್ಯರಿಂದ ಗೌರವ ಸ್ವೀಕರಿಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಲಯನ್ ಎ ಸುರೇಶ್ ರೈ ಇವರು ಅಂತರಗುತ್ತು ಮನೆ ನೆಟ್ಲಮುಂಡೂರು ಗ್ರಾಮ ಬಂಟ್ವಾಳ ತಾಲೂಕು ಇಲ್ಲಿಯ ಶ್ರೀ ಅಂತರಗುತ್ತು ನಾರಾಯಣ ರೈ ಮತ್ತು ಶ್ರೀಮತಿ ಲಕ್ಷ್ಮೀ ಎನ್ ರೈ ದಂಪತಿಯ ಮಗನಾಗಿ 13/12/1972 ಜನಿಸಿದರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಸಂಕಲ್ಪದಂತೆ ಸಾಧ್ವಿ ಶ್ರೀ ಮಾತಾನಂದಮಯ್ಯ ಅವರ ಮಾರ್ಗದರ್ಶನದೊಂದಿಗೆ 2001ರಲ್ಲಿ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಕಾರ್ಯಪ್ರವೃತ್ತಗೊಂಡಿತು. ಆ ಮೂಲಕ ರಚನೆಗೊಂಡ ಸ್ವಸಹಾಯ ಗುಂಪುಗಳ ಆರ್ಥಿಕ ನಿರ್ವಹಣೆಗಾಗಿ 2011ರಲ್ಲಿ ಆರಂಭಗೊಂಡ ಸಹಕಾರ ಸಂಘವು ಅಧ್ಯಕ್ಷರಾದ ಸುರೇಶ್ ರೈ ಅವರ ನೇತೃತ್ವದಲ್ಲಿ 13 ವರ್ಷಗಳಲ್ಲಿ 19 ಶಾಖೆಗಳನ್ನು ತೆರೆದು ವಿಶೇಷ ಸಾಧನೆಯನ್ನು ಮಾಡಿದೆ. ಇವರ ಸಾಧನೆಯನ್ನು ಗುರುತಿಸಿ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್ ರೈ ಇವರಿಗೆ ವಿಜಯಪುರದಲ್ಲಿ ನಡೆದ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಪ್ರದಾನ ಮಾಡಿದರು. ಇಷ್ಟೇ ಅಲ್ಲದೆ ಸೌಹಾರ್ದ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುತ್ತಾರೆ. ಇವರು ಧರ್ಮಪತ್ನಿ ಶ್ರೀಮತಿ ಸುರೇಖಾ ರೈ, ಮಕ್ಕಳಾದ ಯಶಿತ್ ಎಸ್ ರೈ ಮತ್ತು ಯಾದ್ವಿ ಎಸ್ ರೈ ರೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ತಮಗೆ ಕ್ಷೇತ್ರದ ಸ್ವಾಮಿಯ ಹಾಗೂ ಶ್ರೀ ಗುರುಗಳ ಅನುಗ್ರಹ ಸದಾ ಇರಲೆಂದು ಆಶಿಸುತ್ತೇವೆ. ಮುಂದೆ ಗೌರವ ಸ್ವೀಕರಿಸಲ್ಪಡುವಂತಹ ಗೌರವಾನ್ವಿತರಲ್ಲಿ ವಿನಂತಿ, ತಮ್ಮ ಸಹಧರ್ಮಿಣಿಯರ ಜೊತೆಗೆ ತಾವು ವೇದಿಕೆಗೆ ಈ ಸಂದರ್ಭದಲ್ಲಿ ಬರಬೇಕು ಅನ್ನುವಂತಹ ಮನವಿ. ಶ್ರೀಯುತ ಸದಾಶಿವರೈ SN ಯೋಗ ಶಿಕ್ಷಕರು ದಯವಿಟ್ಟು ಗಮನಿಸಬೇಕು. ತಮ್ಮ ಸಹಧರ್ಮಿಣಿಯವರ ಜೊತೆಗೆ ಬಂದು ವೇದಿಕೆಯಿಂದ ಪೂಜ್ಯ ಶ್ರೀಗಳಿಂದ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಸದಾಶಿವರೈ SN, ಪುತ್ತೂರು ತಾಲೂಕು ನೆಟ್ಟಣಿಗೆಮುಡ್ನೂರು ಗ್ರಾಮ, ಸರ್ವತ್ತೋಡಿ ನಡುಬೈಲು, ದಿವಂಗತ ತಮ್ಮಣ್ಣರೈ ಮತ್ತು ದಿವಂಗತ ಶ್ರೀಮತಿ ಮಾನಕ್ಕೆ ಇವರ ಪುತ್ರರಾಗಿ 30/9/1954ರಲ್ಲಿ ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಟಣಿಗೆಮುಡ್ನೂರು ಹಾಗೂ ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಈಶ್ವರಮಂಗಲದಲ್ಲೂ, ಪ್ರೌಢ ಶಿಕ್ಷಣವನ್ನು ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ಪ್ರೌಢಶಾಲೆ ಎಡನೀರು ಕಾಸರಗೋಡು ಇಲ್ಲಿ ಶಿಕ್ಷಕ ತರಬೇತಿಯನ್ನು ಸರಸ್ವತಿ ಶಿಕ್ಷಕರ ತರಬೇತಿ ಕಾಲೇಜು ಮಡಿಕೇರಿ ಹಾಗೂ ಯೋಗ ಶಿಕ್ಷಕರ ತರಬೇತಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಕ ಯೋಜನೆ ಇವರು ಶಿಕ್ಷಕರಿಗಾಗಿ ನಡೆಸಿದಂತಹ ಯೋಗ ತರಬೇತಿ ಕೇಂದ್ರ ಸಿದ್ದವನ ಗುರುಕುಲ ಉಜಿರೆ 10/4/1975ರಲ್ಲಿ ಶಿಕ್ಷಕರ ತರಬೇತಿ ಮುಗಿಸಿ 3 ವರ್ಷಗಳ ಕಾಲ ಗೌರವ ಶಿಕ್ಷಕರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಟಣಿಗೆಮುಡ್ನೂರು ಇಲ್ಲಿ ಉಚಿತ ಸೇವೆ. 1978ರಿಂದ 1984ರವರೆಗೆ ಕಾವು ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ಇದರ ಕರ್ನೂರು ಶಾಖಾ ಕಾರ್ಯನಿರ್ವಾಹಕರಾಗಿ ಸೇವೆ. 1984ರಲ್ಲಿ ಸರ್ಕಾರಿ ಶಿಕ್ಷಕರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಡಹೊಳೆ ಇಲ್ಲಿ ಸೇವೆ ಪ್ರಾರಂಭಿಸಿ ಮುಂದೆ 1988ರಲ್ಲಿ ವರ್ಗಾವಣೆಗೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿದಡಿ 1994ರವರೆಗೆ ಸುಮಾರು 6 ವರ್ಷಗಳ ಕಾಲ ಸೇವೆ. 1994ರಲ್ಲಿ ವರ್ಗಾವಣೆಗೊಂಡು 2008ರವರೆಗೆ 14 ವರ್ಷಗಳ ಕಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಡ್ಕ ಸಹ ಶಿಕ್ಷಕರಾಗಿ ಪ್ರಭಾರ ಮುಖ್ಯ ಗುರುಗಳಾಗಿ ಸೇವೆ. 2008ರಲ್ಲಿ ಪೂರ್ಣಕಾಲಿಕ ಮುಖ್ಯ ಗುರುಗಳಾಗಿ ಬಡ್ತಿ ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಟಣಿಗೆಮುಡ್ನೂರು ಇಲ್ಲಿಗೆ ವರ್ಗಾವಣೆ. 2008ರಿಂದ 14ರವರೆಗೆ ಮುಖ್ಯ ಗುರುಗಳಾಗಿದ್ದು 30/9/2014ರಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿ ಶ್ರೀಯುತರು ಪ್ರತಿದಿನ ಮುಂಜಾನೆ 4:30ರಿಂದ 6 ಗಂಟೆಯವರೆಗೆ ಯೋಗಾಭ್ಯಾಸದೊಂದಿಗೆ ಸಂಜೆ 6:30ರಿಂದ 7:30ರವರೆಗೆ ಭಜನೆ ಧ್ಯಾನಾದಿಗಳೊಂದಿಗೆ ಇರುವಂತಹ ಒಬ್ಬ ಯೋಗ ಪುರುಷ. ನಿಮ್ಮ ಸಾಧನೆಯನ್ನು ಗುರುತಿಸಿ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಈಶ್ವರಮಂಗಲ ಇದು ತಮ್ಮನ್ನ ಗೌರವಿಸಲಿಕ್ಕೆ ತುಂಬ ಹರ್ಷ ಪಡುತ್ತಿದೆ. ಮುಂದೆ ಶ್ರೀ ಬಾಲಕೃಷ್ಣ ಗೌಡ ದೇಲಂಪಾಡಿ ಹಿರಿಯ ಯಕ್ಷಗಾನ ಕಲಾವಿದರು, ತಾವು ಕೂಡ ಸಹಧರ್ಮಿಣಿ ಇದ್ದರೆ ದಯವಿಟ್ಟು ಅವರ ಜೊತೆ ಬಂದು ಗೌರವ ಸ್ವೀಕರಿಸಬೇಕು ಎನ್ನುವಂಥ ಮನವಿ ಮಾಡುತ್ತಿದ್ದೇವೆ. ಶ್ರೀ ಬಾಲಕೃಷ್ಣ ಗೌಡ ದೇಲಂಪಾಡಿ, ಕಾಸರಗೋಡು ತಾಲೂಕಿನ ದೇಲಂಪಾಡಿ ಗ್ರಾಮದ ಮುದಿಯಾರು ಬಾಲಕೃಷ್ಣ ಗೌಡ ಇವರು ಬೆಲ್ಯಪ್ಪ ಗೌಡ ಮತ್ತು ಶ್ರೀಮತಿ ರಾಜಮ್ಮ ದಂಪತಿಗಳ 6ನೇ ಮಗನಾಗಿ 1965ರಲ್ಲಿ ಜನಿಸಿರುತ್ತಾರೆ. ಇವರು 9ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಹೊಂದಿದ್ದು ಪತ್ನಿ ಭಾರತಿ, ಮಕ್ಕಳಾದ ಮಗ ಜೀವನ್, ಮಗಳು ಜ್ಯೋತಿ ಅವರೊಂದಿಗೆ ಸುಖಿ ಸಂಸಾರ ಹೊಂದಿರುತ್ತಾರೆ. ನಂತರ ಪ್ರಥಮ ನಾಟ್ಯಾಭ್ಯಾಸವನ್ನು ಬನಾರಿ ಗೋಪಾಲಕೃಷ್ಣ ಯಕ್ಷಗಾನ ಸಂಘದಲ್ಲಿ ಪೂರೈಸಿರುತ್ತಾರೆ. ತದನಂತರ ಹೆಚ್ಚಿನ ನಾಟ್ಯಾಭ್ಯಾಸವನ್ನು ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ಗುರುಗಳಾದ ಸೂರಿಕುಮೇರು ಗೋವಿಂದ ಭಟ್ ಅವರಿಂದ ಕಲಿತಿರುತ್ತಾರೆ.
ಸುಂಕದಕಟ್ಟೆ ಸುಬ್ರಹ್ಮಣ್ಯ, ಕಾಂತಾವರ, ಪುತ್ತೂರು, ಮದ್ದೂರು, ಉಪ್ಪಿನಂಗಡಿ ಮೇಳಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಮಲ್ಲ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಅಜಕಾರು ಬಳಗದವರಿಂದ ಮುಂಬಯಿಯಲ್ಲಿ ಯಕ್ಷರಕ್ಷ ಪ್ರಶಸ್ತಿ, ಮಾಣಿಲದಲ್ಲಿ ಸನ್ಮಾನ, ಮಲ್ಲ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿಯಿಂದ ಗುರುವಂದನಾ ಕಾರ್ಯಕ್ರಮ, ಪ್ರವಾಸಿ ಯಕ್ಷಗಾನ ಮಂಡಳಿ ಮಡಿಕೇರಿಯಲ್ಲಿ ಯುವಕ ಯಕ್ಷಗಾನ ಮಂಡಳಿ ಸುಳ್ಯ ಇವರಿಂದ ಗಡಿನಾಡ ಗೌರವ, ಆದೂರಿನ ಮಲ್ಲಾವರ ದೇವಸ್ಥಾನದಲ್ಲಿ ಸನ್ಮಾನ, ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಮುಳ್ಳೇರಿಯ ಇವರಿಂದ ಸನ್ಮಾನ, ಹಲವು ಕಡೆಗಳಲ್ಲಿ ಹಲವು ಸಂಘ ಸಂಸ್ಥೆಗಳಿಂದ ಗೌರವವನ್ನು ಸ್ವೀಕರಿಸಿರುತ್ತಾರೆ ಹಾಗೂ ಹಲವು ಚಟುವಟಿಕೆಗಳಲ್ಲಿ ಯಕ್ಷಗಾನ ತರಗತಿಗಳನ್ನು ಮಾಡಿ ಶಿಷ್ಯರನ್ನು ಹೊಂದಿರುತ್ತಾರೆ. ನಿಮ್ಮ ಕಲಾ ಸಾಧನೆಯನ್ನು ಕಂಡ ನಾವು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಈಶ್ವರ ಮಂಗಲ ವಲಯ ಇದರ ವಾರ್ಷಿಕೋತ್ಸವದಲ್ಲಿ ನಿಮಗೆ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಗೌರವಾರ್ಪಣೆಗೆ ಪಾತ್ರರಾಗಿದ್ದೀರಿ. ಇನ್ನು ಮುಂದೆಯೂ ಕೂಡ ನಿಮ್ಮ ಕಲಾ ಸೇವೆ ಉತ್ತುಂಗಕ್ಕೇರಲಿ. ತಮಗೂ ಶ್ರೀ ಗುರುವರಿಯರ ಶುಭ ಆಶೀರ್ವಾದ ಹಾಗೂ ದೈವದೇವರುಗಳ ಪೂರ್ಣ ಅನುಗ್ರಹ ಇರಲಿ ಎಂದು ಬೇಡುವೆವು. ವಂದನೆಗಳು. ಮುಂದೆ ಶ್ರೀ ವಿಶ್ವನಾಥ ಪೂಜಾರಿ, ನಾಟಿ ವೈದ್ಯರು, ಪೂಜಾರಿ ಮೂಲೆ, ಪಡುಮಲೆ, ದಯವಿಟ್ಟು ವೇದಿಕೆಗೆ ಈ ಸಂದರ್ಭದಲ್ಲಿ ಬರಬೇಕು ಎನ್ನುವಂತಹ ಮನವಿಯೊಂದಿಗೆ ಪುತ್ತೂರು ತಾಲೂಕು ಪಡುವನ್ನೂರು ಗ್ರಾಮದ ಪೂಜಾರಿ ಮೂಲೆ, ಪಡುಮಲೆ ವಿಶ್ವನಾಥ ಪೂಜಾರಿ ಮತ್ತು ನೀಲಮ್ಮ ದಂಪತಿಯ ಸುಪುತ್ರರಾಗಿ 1966ರಲ್ಲಿ ಜನಿಸಿದ್ದಾರೆ. ಬಡಗನೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದು, ತಂದೆಯವರಿಂದ ಪಾರಂಪರಿಕವಾಗಿ ಬಂದಿರುವಂತಹ ವೈದ್ಯ ವೃತ್ತಿಯನ್ನು ಹಾಗೂ ಕೃಷಿಯನ್ನು ತನ್ನ ಊರಾದ ಪೂಜಾರಿ ಮೂಲೆ ಪಡುಮಲೆಯಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ. ಶಂಕರ್ ಆಯುರ್ವೇದಿಕ್ ಫಾರ್ಮ್ನಲ್ಲಿ ಮದ್ದು ತಯಾರಿ ಕಾಯಕ ಮಾಡಿರುವಂತಹ ಅನುಭವ, ಗ್ರಾಮ ಪಂಚಾಯತ್ನಲ್ಲಿ ಸನ್ಮಾನ ಸ್ವೀಕರಿಸಿ ಧರ್ಮಸ್ಥಳ ಆಯುರ್ವೇದ ಕಾಲೇಜು ಕೂತ್ಪಡಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯ ಕಾವಂದರಲ್ಲಿ ಸನ್ಮಾನ ಸ್ವೀಕರಿಸಿ ಮುಲಿಕ್ ವೈದ್ಯ ಪ್ರಶಸ್ತಿ, ಪರಿಶಕ್ತ ಒಕ್ಕೂಟದಲ್ಲಿ ಸನ್ಮಾನ, GC ಪಡುಮಲೆ ಸನ್ಮಾನ, ರೈ ಎಸ್ಟೇಟ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ದಶ ಸಂಭ್ರಮ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದಂತಹ ಹೆಮ್ಮೆ ಇರುವುದು. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘದಿಂದ ಸನ್ಮಾನ ಪಡೆದಿರುವ ಇವರು ಪದಡ್ಕ ಭಜನಾ ಮಂದಿರದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಪಡುಮಲೆ ಪೂಮಾಣಿ ಕಿಣ್ಣಿಮಾಣಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದು, ನಿಮ್ಮ ಸಾಧನೆಯನ್ನು ಗುರುತಿಸಿ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಗುರುತಿಸುವುದು ಸಂಘಕ್ಕೆ ತುಂಬ ಹರ್ಷವನ್ನು ತರುವಂಥದ್ದು. ಉಜ್ವಲ ಭವಿಷ್ಯ ತಮ್ಮದಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಪೂಜ್ಯ ಶ್ರೀಗಳ ಆಶೀರ್ವಾದದೊಂದಿಗೆ ಮುಂದೆ ಗೌರವಿಸಲ್ಪಡುವರು ಶ್ರೀ ಮೋನಪ್ಪ ಪೂಜಾರಿ, ಕೆರೆಮಾರು, ಪ್ರಗತಿಪರ ಕೃಷಿಕರು, ನಮ್ಮವರೇ, ನಿರ್ದೇಶಕರು, ಒಡಿಯೂರು ಶ್ರೀ ಸ್ವಸಹಾಯ ಸೌಹಾರ್ದ ಸಂಘದ ನಿರ್ದೇಶಕರು ಕೂಡ ಪೂಜ್ಯರಿಂದ ಗೌರವ ಸ್ವೀಕರಿಸಬೇಕು ಎನ್ನುವಂತಹ ಮನವಿಯೊಂದಿಗೆ ಶ್ರೀ ಕೆ ಮೋನಪ್ಪ ಪೂಜಾರಿ, ಆದರಣೀಯರೇ, ಪುತ್ತೂರು ತಾಲೂಕಿನ ಮಾಡ್ನೂರು ಗ್ರಾಮದ ಕೆರೆಮಾರು ಕೆ ಮೋನಪ್ಪ ಪೂಜಾರಿ ಇವರು ದಿ ಕರಿಯಪ್ಪ ಪೂಜಾರಿ ಮತ್ತು ಶ್ರೀಮತಿ ಚೆನ್ನಪ್ಪ ದಂಪತಿಗಳ ಸುಪುತ್ರರಾಗಿರುತ್ತಾರೆ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಾವು ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ, ಪ್ರೌಢ ಶಿಕ್ಷಣವನ್ನು ಪೆರ್ನಾಜೆ ಸೀತಾರಾಘವ ಹೈಸ್ಕೂಲ್ನಲ್ಲಿಯೂ, PUC ಅನ್ನು ಜೂನಿಯರ್ ಕಾಲೇಜು ಸುಳ್ಯದಲ್ಲೂ, GDC ತರಬೇತಿಯನ್ನು ಮಡಿಕೇರಿಯಲ್ಲೂ, JOC ಯನ್ನು ವಿವೇಕಾನಂದ ಕಾಲೇಜಿನಲ್ಲೂ ಪೂರೈಸಿರುತ್ತಾರೆ. 1991ರಿಂದ ತನ್ನ ಊರಾದ ಮಾಡ್ನೂರಿನಲ್ಲಿ ಕೃಷಿ ಹಾಗೂ ವ್ಯಾಪಾರ ವೃತ್ತಿ ಮಾಡಿಕೊಂಡು ಬರುತ್ತಿದ್ದು, ಗ್ರಾಮ ಪಂಚಾಯತ್ನಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಅಲ್ಲದೆ ಹಲವು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದು, ಕುಂಬ್ರಾ ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸದ್ರಿ ಸೇವಾ ಸಹಕಾರಿ ಸಂಘವನ್ನು ಬ್ಯಾಂಕಿಂಗ್ ಆಗಿ ಪರಿವರ್ತನೆ ಮಾಡಲು ಶ್ರಮ ವಹಿಸಿರುತ್ತಾರೆ. ಇವರು ಪತ್ನಿ ಶ್ರೀಮತಿ ಸರೋಜಿನಿ, ಒಬ್ಬ ಮಗ ಮತ್ತು 2 ಹೆಣ್ಣು ಮಕ್ಕಳ ಸುಖಿ ಸಂಸಾರವನ್ನು ಹೊಂದಿರುವ ಸಂಸಾರಸ್ಥರು. ಇವರಿಗೆ ಕಳೆದ 4 ವರ್ಷಗಳ ಹಿಂದೆ ಭತ್ತದ ಕೃಷಿ ಬಗ್ಗೆ ತಾಲೂಕು ಕೃಷಿ ಇಲಾಖೆಯಿಂದ ಪ್ರಶಸ್ತಿ ಸಿಕ್ಕಿರುವುದಲ್ಲದೆ 2009-10ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ನಿಂದ ಮುಂಗಾರು ಹಂಗಾಮಿನ ಭತ್ತದ ಬೆಲೆಯಲ್ಲಿ ಹೆಕ್ಟೇರಿಗೆ 27 ಕ್ವಿಂಟಲ್ ಇಳುವರಿ ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಕೃಷಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದೀರಿ. 2 ಬಾರಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಅತ್ಯುತ್ತಮ ಕೃಷಿಕ ಪಡೆದು ನಿಮ್ಮ ಸಾಧನೆಯ ಕಿರೀಟಕ್ಕೆ ಚಿನ್ನದ ಗರಿ ಮುಡಿಸಿಕೊಂಡಿದ್ದೀರಿ. ಒಬ್ಬ ಕೃಷಿಕ ಯೋಗಿಯಾಗಿ ನಾಡಿಗೆ ಪ್ರೇರಕ ಶಕ್ತಿ ಆಗಿರುವ ನಿಮ್ಮನ್ನು ಕೃಷಿ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಈಶ್ವರ ಮಂಗಲ ವಲಯದ ವತಿಯಿಂದ ನಿಮ್ಮ ಸಾಧನೆಯನ್ನು ಗುರುತಿಸಿ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಈಶ್ವರ ಮಂಗಲ ವಲಯ ಇದರ ವಾರ್ಷಿಕೋತ್ಸವದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರ ದಿವ್ಯ ಹಸ್ತದಿಂದ ಗೌರವ ಅರ್ಪಣೆಗೆ ಪಾತ್ರರಾಗಿದ್ದೀರಿ.
ಇನ್ನು ಮುಂದೆಯೂ ಕೂಡ ಸಾಧನೆಯು ಮುಂದುವರಿಯಲಿ. ನಿಮಗೂ ಶ್ರೀ ಗುರುವರಿಯರ ಶುಭ ಆಶೀರ್ವಾದ ಹಾಗೂ ದೈವ ದೇವರುಗಳ ಪೂರ್ಣ ಅನುಗ್ರಹ ಇರಲಿ ಎಂದು ಬೇಡುತ್ತೇವೆ. ಜೈ ಗುರುದೇವ್. ಮುಂದೆ ಕಾರ್ಯಕ್ರಮ ಸ್ವರೂಪದಲ್ಲಿ ಈ ಕಾರ್ಯಕ್ರಮದ ಎಲ್ಲರನ್ನು ಕೂಡ ಫಲಾನುಭವಿಗಳನ್ನು, ಅದೇ ರೀತಿ ಗೌರವ ಸ್ವೀಕರಿಸಿದಂತಹ ಗೌರವಾನ್ವಿತರನ್ನು, ಸೇರಿರುವಂತಹ ಎಲ್ಲ ಭಕ್ತ ಸಮೂಹವನ್ನು ಶುಭಾಶಂಸನೆಯ ಮೂಲಕ ನಮ್ಮನ್ನು ಅನುಗ್ರಹವನ್ನೀಯಬೇಕು ಎನ್ನುವಂತಹ ಮನವಿಯನ್ನು ದೇವತಾ ಪುರುಷರು ಅಂತ ಕರೆಯಲ್ಪಡುವ ನಮ್ಮವರೇ ಆಗಿರುವಂತಹ ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳು ವೇದಿಕೆ ತಮಗಾಗಿ. ಈ ಕ್ಷೇತ್ರದ ಅತಿಶಕ್ತಿಯಾದ ಪಂಚಮುಖಿ ಹನುಮಂತನ ಸಾನ್ನಿಧ್ಯಕ್ಕೆ, ಅದೇ ರೀತಿ ಕೋದಂಡರಾಮನ ಸಾನ್ನಿಧ್ಯಕ್ಕೆ, ಎಲ್ಲ ಪರಿವಾರ ಆ ದೇವತಾ ಸಾನ್ನಿಧ್ಯಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ದಕ್ಷಿಣದ ಗಾಣಿಗಾಪುರ ಎಂದೇ ಪ್ರಸಿದ್ಧವಾದ ಶ್ರೀ ಒಡಿಯೂರು ಸಂಸ್ಥಾನದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಸಂಸ್ಥಾನ ಅವರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರೇ, ಮಹಿಳೆಯರೇ, ಪುಟಾಣಿಗಳೇ, ನಿಮಗೆಲ್ಲರೂ ಕೂಡ ವಂದನೆಗಳು. ಸಂಸ್ಕಾರ, ಸಹಕಾರ, ಅದೇ ರೀತಿ ಸಂಘಟನೆ ಎಂಬ ತಾತ್ವಿಕ ವಿಚಾರದ ಮೂಲಕ ಒಡಿಯೂರು ಗ್ರಾಮ ವಿಕಾಸ ಯೋಜನೆಯ ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ಸಾಗುತ್ತಾ ಇದೆ ಎಂಬುದಕ್ಕೆ ಸಾಕ್ಷಿ ಇಲ್ಲಿ ಇವತ್ತು ತೊಡಗಿಕೊಂಡ ಈ ಕಾರ್ಯಕ್ರಮ. ಮನುಷ್ಯನ ಅಹಂಕಾರದಿಂದ ಯಾವುದನ್ನು ಕೂಡ ಗೆಲ್ಲಲು ಸಾಧ್ಯವಿಲ್ಲ. ಆರ್ಥಿಕ ಬಲದಿಂದಲೂ ಕೂಡ ಯಾವುದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಮಾತ್ರ ಎಲ್ಲ ಜನತೆಯನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ, ಯಾವ ಕಾರ್ಯವನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ. ಅದಕ್ಕೆ ಸಾಕ್ಷಿ ಯಾರು ಅಂತ ಹೇಳಿದರೆ ನಮ್ಮ ಒಡಿಯೂರು ಸ್ವಾಮಿಗಳು. ಎಲ್ಲರಲ್ಲಿ ಕೂಡ ಆ ಒಂದು ಪ್ರೀತಿ ಭಾವವನ್ನು ತೋರಿ ಅವರು ಕ್ಷೇತ್ರಗಳಿಗೆ ಪ್ರವೇಶ ಮಾಡುವಲ್ಲಿ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಅವರು ಅಲ್ಲಿಗೆ ಆಗಮಿಸ್ತಾರೆ ಅಂತ. ಎಲ್ಲರ ಹತ್ರ ಕೂಡ ಆ ಒಂದು ಸಂಯಮದಿಂದ ಯಾರನ್ನು ಕೂಡ ನೋವು ಮಾಡದ ರೀತಿಯಲ್ಲಿ ಎಲ್ಲರನ್ನು ಕೂಡ, ಅದು ಆಡಂಬರ ಅಲ್ಲ ಅಥವಾ ತೋರಿಕೆಗೆ ಮಾತ್ರ ಅಲ್ಲ, ತನ್ನ ಅಂತಃಕರಣದಿಂದ ಬರುವಂತಹ ಆ ಮನೋಭಾವ ಶ್ರೇಷ್ಠ ಒಂದು ಮಾನವತಾವಾದಿಯಾಗಿ ಸ್ವಇಚ್ಛೆಯಿಂದ ಸನ್ಯಾಸ ಸ್ವೀಕರಿಸಿದವರು. ಆ ದತ್ತಾತ್ರೇಯ ಆ ಸಂಸ್ಥಾನದಿಂದ, ಆ ಪರಂಪರೆಯಿಂದ ಸನ್ಯಾಸ ಸ್ವೀಕಾರ ಮಾಡಿಕೊಂಡು ತನ್ನ ಒಡಿಯೂರು ಸಂಸ್ಥಾನವನ್ನು ಇವತ್ತು ದಕ್ಷಿಣದ ಗಾಣಿಗಾಪುರ ಎಂದೇ ಪ್ರಸಿದ್ಧೀಕರಿಸಿದಂತಹ ಒಂದು ಹೆಸರು ಯಾರಿಗೆ ಅಂತ ಹೇಳಿದರೆ ಒಡಿಯೂರು ಸ್ವಾಮಿಗಳಿಗೆ ಮಾತ್ರ. ಬೇರೆ ಯಾರಿಗೂ ಕೂಡ ಅಂಥ ಒಂದು ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಅವರ ಶ್ರೇಷ್ಠವಾದ ಮಾನವೀಯತೆ, ಆ ಮಾನವೀಯ ಗುಣಗಳಿಂದ ನಮ್ಮನ್ನೆಲ್ಲ ಅವರು ಗೆದ್ದಿದ್ದಾರೆ. ಯಾರು ಕೂಡ ಒಂದು ನೋವನ್ನು ಅನುಭವಿಸುವಂಥ ಒಂದು ವಿಷಯವೇ ಅಲ್ಲಿಗಿಲ್ಲ. ಆ ಕ್ಷೇತ್ರಕ್ಕೆ ಹೋದರೂ ಕೂಡ ಹಾಗೆ, ನಾನು ಒಮ್ಮೆ ಅಲ್ಲಿಗೆ ಹೋದ್ದು, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಇನ್ನೂ ಕೂಡ ಹೋಗಬೇಕು ಅಂತ ಅನಿಸ್ತದೆ. ನಮ್ಮ ಕಾರ್ಯದ ಒತ್ತಡದಿಂದ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ಖಂಡಿತ ಈಗ ಅಂತೂ ಒಂದು ಸ್ವಲ್ಪ ವರ್ಷದಿಂದ ನಾನು ಹೋಗಲಿಲ್ಲ. ಅಲ್ಲಿ ಯಾವುದೆಲ್ಲ ಆ ಊರ್ಜಿತಗಳಾಗಿದೆ ಅಂತ ಎಂಬ ಒಂದು ವಿಷಯವನ್ನು ನೋಡಲಿಕ್ಕೆ ನಾನು ಕೂಡ ಉತ್ಸುಕನಾಗಿದ್ದೇನೆ. ಖಂಡಿತ ನಾನು ಅಲ್ಲಿಗೆ ಹೋಗುವಂತಿದ್ದೇನೆ. ಅದೇ ರೀತಿ ಈ ಒಂದು ವಿಕಾಸ ವಾಹಿನಿಯ ಮೂಲಕ, ಈ ಒಂದು ಸಮಾಜ ಸೇವೆಯ ಮೂಲಕ, ಈ ಒಂದು ಸಂಘದ ಮೂಲಕ ಧರ್ಮಸ್ಥಳದ ಹೆಸರು ಕಳೆದ್ರೆ ಇವತ್ತು ಪ್ರಸಿದ್ಧವಾಗಿರುವುದು ಒಡಿಯೂರಿನ ಈ ಗ್ರಾಮ ವಿಕಾಸ ಯೋಜನೆ. ಆ ವಿಕಾಸ ಯೋಜನೆ ಮೂಲಕ ಎಲ್ಲ ಗ್ರಾಮವನ್ನು ಕೂಡ ವಿಕಾಸಗೊಳಿಸುವಂತಹ ಒಂದು ಸಕಾರಾತ್ಮಕವಾದ ಒಂದು ಪದ್ಧತಿ. ಆ ಪದ್ಧತಿಯನ್ನು ತೊಡಗಿಕೊಂಡ ನಿಮಗೆಲ್ಲ ಖಂಡಿತ ಆ ಒಡಿಯೂರು ಸ್ವಾಮಿಗಳ, ಅದೇ ರೀತಿ ಅಲ್ಲಿಯ ಕ್ಷೇತ್ರ ಸಾನ್ನಿಧ್ಯದ ಸಂಪೂರ್ಣ ಅನುಗ್ರಹ ದೊರಕುವಂತಾಗಲಿ. ಎಲ್ಲರಿಗೂ ಕೂಡ ಶುಭ ಮಂಗಳವಾಗಲಿ. ಎಲ್ಲರ ನಮ್ಮ ಜೀವನದಲ್ಲಿ ಯಾವ ಅಸಾಧ್ಯತೆಗಳುಂಟಾ, ಯಾವ ಅಸಂಪೂರ್ಣತೆ ಉಂಟಾ, ಅಥವಾ ಮಾನಸಿಕವಾಗಿ ನಮಗೆ ಯಾವ ಅಸಹಕಾರ ಸ್ಥಿತಿ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಮಾಡಲಿಕ್ಕೆ ನಮಗೆ ಬೇಕಾದಂಥ ವ್ಯಕ್ತಿಗಳಿದ್ದಾರೆ.
ಧಾರ್ಮಿಕದಲ್ಲಿ ಸಲಹೆ ಕೊಡುವವರಿದ್ದಾರೆ. ಅದೇ ರೀತಿ ಧಾರ್ಮಿಕದಲ್ಲಿ ನಮಗೆ ಮುನ್ನಡೆಯಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಆ ಒಂದು ದಾರಿಯನ್ನು ಕೂಡ ತೋರಿಸುವವರಿದ್ದಾರೆ. ನಮ್ಮ ಎಲ್ಲ ಬೇಸರಗಳನ್ನು ಕೂಡ ದೂರ ಮಾಡುವಂತಹ ಪ್ರವೃತ್ತಿಗೆ ಈ ಒಂದು ಸಹಕಾರ ಸಂಘ ಅದು ಖಂಡಿತ ಮಾದರಿ ಆಗಬಹುದು. ಆ ರೀತಿಯಲ್ಲಿ ತೊಡಗಿಕೊಂಡ ಈ ಎಲ್ಲ ಕಾರ್ಯಗಳಿಗೆ ಸಂಪೂರ್ಣ ದೇವತಾ ಶಕ್ತಿಗಳು ಅನುಗ್ರಹಿಸಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಎಂಬ ಎರಡೇ ಮಾತಿನಿಂದ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹನುಮಾನ್. ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅದನ್ನೆಲ್ಲ ಕಣ್ಣಾರೆ ಕಂಡಂತಹ ಪೂಜ್ಯರು ಆ ಕಾರ್ಯಕ್ರಮದ ಎಲ್ಲ ಸಂಗತಿಗಳಿಗೂ ಕೂಡ ಶುಭಾಶೀರ್ವಾದವನ್ನು ಶುಭಾಶಂಸೆಯನ್ನು ಗೈದಂತಹ ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳು ಕುಂಟಾರು ಇವರಿಗೆ ಕಾರ್ಯಕ್ರಮದ ಸವಿನೆನಪಿನ ಸ್ಮರಣಿಕೆಯನ್ನು ನೀಡಿ ಪೂಜ್ಯರು ಗೌರವಿಸ್ತಾರೆ. ಇದುವರೆಗೆ ನಮ್ಮ ಜೊತೆ ಇದ್ದು ನಮ್ಮೆಲ್ಲರನ್ನ ಶುಭಾಶಂಸನೆಗೆಯುವ ಮೂಲಕ ಅನುಗ್ರಹದ ಮಾತುಗಳನ್ನಾಡಿದ್ದಾರೆ ಪೂಜ್ಯರೇ. ತಮಗಿದು ವ್ಯವಸ್ಥಾಪಕರ ಸಂಘಟಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ನಮ್ಮವರೇ ಆಗಿರುವಂತಹ ಶ್ರೀಕೃಷ್ಣ ಭಟ್ ಮಂಡ್ಯ ಪ್ರಗತಿಪರ ಕೃಷಿಕರು ಯಾವತ್ತೂ ಕೂಡ ಒಡಿಯೂರು ಕ್ಷೇತ್ರದ ಎಲ್ಲ ಸಂಗತಿಗಳಲ್ಲಿ ನಮ್ಮ ಜೊತೆ ಇರುವವರು. ಮೊದಲನೇದಾಗಿ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಪೂಜ್ಯ ಸ್ವಾಮೀಜಿಯವರಿಗೂ ಸಾಷ್ಟಾಂಗ ಪ್ರಣಾಮಗಳು. ಪೂಜ್ಯ ತಂತ್ರಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ಇಲ್ಲಿ ಉಪಸ್ಥಿತರಿರುವ ಆತ್ಮೀಯ ಬಂಧು ಭಗಿನಿಯರೇ, ನಾನು ಹೆಚ್ಚೇನು ಮಾತಾಡುವುದಿಲ್ಲ, ಸಾಕಷ್ಟು ಸಮಯ ಆಗಿದೆ ಈಗಲೇ. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಒಟ್ಟಿಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದರೆ ಅದು ಬಹಳ ಹೆಚ್ಚಿನ ಒಂದು ಸಾನ್ನಿಧ್ಯವನ್ನು ಹೊಂದುತ್ತದೆ ಅಂತ ಹೇಳುವುದರಲ್ಲಿ ಅನುಮಾನ ಇಲ್ಲ. ಒಡಿಯೂರು ಕ್ಷೇತ್ರದಲ್ಲಿ ಪೂಜ್ಯ ಸ್ವಾಮೀಜಿಯವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಡೆಬಿಡದೆ ಅತ್ಯಂತ ಶಾಸ್ತ್ರೀಯವಾಗಿ ವಿಜೃಂಭಣೆಯಿಂದ ಮಾಡಿಕೊಂಡು ಬರುತ್ತಿದ್ದಾರೆ. ಅಲ್ಲದೆ ಅಷ್ಟೇ ಮಹತ್ವವನ್ನು ಸಮಾಜ ಸೇವೆಗೂ ಕೊಟ್ಟಿದ್ದಾರೆ. ಇದು ನಾವೆಲ್ಲರೂ ಗಮನಿಸಬೇಕಾದಂಥ ವಿಚಾರ. ಶ್ರೀ ಕ್ಷೇತ್ರದಲ್ಲಿ ಗೋಶಾಲೆಯನ್ನು ಅತ್ಯಂತ ಉತ್ತಮವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಆಗಾಗ ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ, ವಿದ್ವಜ್ಜನರ ಸನ್ಮಾನ, ಅಶಕ್ತರಿಗೆ ಸಹಾಯ, ಇಂಥ ಹಲವು ಕಾರ್ಯಕ್ರಮಗಳನ್ನು ಎಡೆಬಿಡದೆ ಹಮ್ಮಿಕೊಂಡು ಬರುತ್ತಿದ್ದಾರೆ. ಶಿಶು ಮಂದಿರದಿಂದ ಹಿಡಿದು ಪಾಲಿಟೆಕ್ನಿಕ್ ಕಾಲೇಜಿನವರೆಗೆ ಅತ್ಯಂತ ಯಶಸ್ವಿಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿ ಸ್ವಸಹಾಯ ಸಂಘ ಅಂತ ಹೇಳಿದರೆ ಇದರಲ್ಲಿ ಸಮಾಜಕ್ಕೆ ಉತ್ತಮವಾದಂಥ ಒಂದು ಸಂಸ್ಕಾರವನ್ನು ಕೊಡುವಂಥ ಒಂದು ಸಂದೇಶ ಇದೆ. ನಾವೆಲ್ಲ ಇಲ್ಲಿ ನೋಡಿದ್ದೇವೆ. ಈ ಸ್ವಸಹಾಯ ಸಂಘದ ಬಂಧುಗಳು ಬಹಳಷ್ಟು ಉತ್ತಮ ಗುಣನಡತೆಯುಳ್ಳವರಾಗಿದ್ದು ಹೆಚ್ಚಿನ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾ ಬಂದಿದ್ದಾರೆ. ಇಂದಿನ ಈ ಕಾರ್ಯಕ್ರಮವೇ ಸಾಕ್ಷಿ. ಹಾಗೆ ಸಂಸ್ಕಾರವನ್ನು ಕೊಡುವ ಕೆಲಸ ಕೂಡ ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದು ಬಹಳಷ್ಟು ಸಂತೋಷದ ವಿಚಾರ. ಅದಕ್ಕೆ ಪೂರಕವಾಗಿ ಆರ್ಥಿಕ ಸಹಾಯಕ್ಕೆ ಸಹಕಾರಿ ಸಂಘದ ಸ್ಥಾಪನೆಯನ್ನು ಕೂಡ ಮಾಡಿದರು. ಈ ಸ್ವಸಹಾಯ ಸಂಘದ ಸದಸ್ಯರಿಗೆ, ಅದೇ ರೀತಿ ಸಮಾಜದಲ್ಲಿ ಅವಶ್ಯಕತೆ ಇರುವವರಿಗೆ ಕ್ಲುಪ್ತವಾಗಿ ಆರ್ಥಿಕ ಸಹಾಯ ಸಿಕ್ಕಬೇಕು. ಅದೇ ರೀತಿ ಅವರಿಗೆ ಏನು ಹೆಚ್ಚು ಅಲೆದಾಡುವಂಥ ಪರಿಸ್ಥಿತಿ ಬರಬಾರದು ಅಂತ ಹೇಳುವಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಸಹಕಾರಿ ಸಂಘವನ್ನು, ಒಡಿಯೂರು ಸಹಕಾರಿ ಸಂಘ ಅಂತ ಹೇಳಿ ಇದನ್ನು ಆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಿದರು. ಅದಕ್ಕೆ ಉತ್ತಮವಾದಂತಹ ಸಮರ್ಥ ಪ್ರಾಮಾಣಿಕ ಅಧ್ಯಕ್ಷರೊಬ್ಬರು ಸಿಕ್ಕಿದ್ದಾರೆ. ಅವರಿಗೆ ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ಉತ್ತಮ ಸಹಕಾರಿ ರತ್ನ ಪ್ರಶಸ್ತಿಯು ಸಿಕ್ಕಿದೆ. ಇದು ನಾವೆಲ್ಲರೂ ಬಹಳಷ್ಟು ಸಂತೋಷ ಪಡುವ ವಿಚಾರ. ಅಲ್ಲದೆ ಈ ಒಡಿಯೂರು ಸೌಹಾರ್ದ ಸಹಕಾರಿ ಸತತವಾಗಿ ಉತ್ತಮ ಸಹಕಾರಿ ಅಂತ ಹೇಳುವ ಪ್ರಶಸ್ತಿಯನ್ನು ಪಡ್ಕೊಂಡು ಬರ್ತಾ ಇದೆ. ಇಂಥ
ಹಲವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಪೂಜ್ಯ ಸ್ವಾಮೀಜಿಯವರು ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಕರಾಗಿದ್ದಾರೆ. ನಮಗೆಲ್ಲರಿಗೂ ಉತ್ತಮವಾದಂತಹ ಒಂದು ಸಂದೇಶವನ್ನು ಕೊಡುತ್ತಾ ಬರುತ್ತಿದ್ದಾರೆ. ಇಂತಹ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟದ್ದಕ್ಕೆ ತಮಗೆಲ್ಲರಿಗೂ ವಂದಿಸ್ತಾ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಪೂಜ್ಯ ಸ್ವಾಮೀಜಿಗಳು ಯಾವತ್ತೂ ಕೂಡ ಈಶ್ವರಮಂಗಲದ ಯಾವುದೇ ಸಂಗತಿಗಳನ್ನು ಕೂಡ ಬಹಳ ಆತ್ಮೀಯತೆಯಿಂದ ಹಂಚಿಕೊಳ್ಳುವಂಥ ವ್ಯಕ್ತಿ ಅಂತ ಹೇಳಿದರೆ ಬಹುಶಃ ಅದು ಶ್ರೀಕೃಷ್ಣ ಭಟ್ ಮುಂಡ್ಯ. ಆ ಆತ್ಮೀಯತೆಯೇ ಯಾವತ್ತೂ ಕೂಡ ಸ್ವಾಮೀಜಿಗಳ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತನ್ನನ್ನು ಇಲ್ಲಿ ತೊಡಗಿಸಿಕೊಳ್ಳುವರು ಶ್ರೀಯುತ ಶ್ರೀಕೃಷ್ಣ ಭಟ್ ಮುಂಡ್ಯ. ತಮ್ಮ ಶುಭ ನುಡಿಗಳನ್ನು, ಸ್ವಾಮೀಜಿಗಳ ಕಾರ್ಯವೈಖರಿಯನ್ನು, ಇವತ್ತಿನ ಹುಟ್ಟು ಸಂಗತಿಗಳನ್ನು ಈ ವೇದಿಕೆಯಿಂದ ಉತ್ತಮ ರೀತಿಯಲ್ಲಿ ಪ್ರಶಂಸಿಸಿದ ತಮಗಿದು ಸಂಘಟರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಮುಂದೆ ಸಹಕಾರಿ ರತ್ನ ಲಯನ್ ಎ ಸುರೇಶ್ ರೈ ಒಡಿಯೂರು ಕ್ಷೇತ್ರ ಅಂದಾಗ ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘವು ಕೂಡ ಇದರ ಇನ್ನೊಂದು ಅಂಗ. ಒಂದು ಮುಖದಲ್ಲಿ 2 ಕಣ್ಣುಗಳಿದ್ದಂತೆ ಯಾವತ್ತೂ ಕೂಡ ಸ್ವಾಮೀಜಿಗಳ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಜೊತೆಯಾಗಿ ತನ್ನನ್ನು ತೊಡಗಿಸಿಕೊಳ್ಳುವಂಥದ್ದು ಒಡಿಯೂರು ಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘ. ಇದರ ಅಧ್ಯಕ್ಷರು ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಗಳಿಸಿದಂತಹ ಲಯನ್ ಎ ಸುರೇಶ್ ರೈ ತಾವು ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡುತ್ತಿದ್ದೇವೆ. ಜೈ ಗುರುದೇವ್. ಕ್ಷೇತ್ರದ ಆರಾಧ್ಯ ದೇವರನ್ನು ಮನಸಾರ ಸ್ಮರಿಸೊಂದು ಪರಮ ಪೂಜ್ಯ ಸ್ವಾಮೀಜಿನ ಪಾದಕಮಲಗೂ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುವಂದು ಅಂಚನೆ ವೇದಿಕೆಡಿತ್ತಿನ ಮಾತ ಹಿರಿಯರನ್ನಗ್ಲ ಆಶೀರ್ವಾದವನ್ನು ತಂದು ಬೈದಿನಂಚಿನ ಮಾತ ಗುರುಬಂಧುಳೆ ಈಶ್ವರಮಂಗಿಲ ವಲಯ ಒರಂಬ ಘಟ ಸಮಿತಿ ದಾಖಲೆ ಸ್ವಾಮೀಜಿ ಪಾಡ್ನಂಚಿನ ಸಂಸ್ಕಾರ ಸಹಕಾರ ಸಂಘಟನೆ ಸಮೃದ್ಧಿ ಪನ್ಪುನ 4 ಧ್ಯೇಯವಾಕ್ಯವನ್ನು ಸಂಪೂರ್ಣವಾದ ಐನ ಪಾಲನೆ ಮಂತಂತಿನ ಒಂಜಿ ವ್ಯವಸ್ಥೆ ಬಕ್ಲಂಡ ನಮ್ಮ ಈಶ್ವರಮಂಗಲ ವಲಯ ಸಮಿತಿ ದಾಖಲಿಂದ ಪನೀರನ್ನ ಮಸ್ತ್ ಖುಷಿ ಪಡೆ ಒಂದುಳ್ಳೆ ಭಜನೆದ ಮುಖಾಂತರ ಇಡೀ ಮೆರವಣಿಗೆ ಬರ್ತದೆ. ಮುಲ್ಪ ದತ್ತ ದೇವರನ್ನ ಒಂಜಿ ದತ್ತವ್ರತ ಪೂಜೆದೊಟ್ಟಿಗೂ ಮೂಲು ಪ್ರತಿ ಒಂಜಿ ವ್ಯವಸ್ಥೆಯನ್ನ ಬಾರ ಹಚ್ಚಿಕೊಟ್ಟಾದ ಪೂರ ಅಮ್ಮನಕಲು ಜೋಕುಲು ಪೂರೆಲ್ಲ ಸೇರೊಂದು ಭಾರೀ ಪೊರ್ಲುದೊಂದು ಕಾರ್ಯಕ್ರಮ ಮಲ್ತೊಂದು ಜನಕ್ಕುಲೆಗೆ ನಮ್ಮ ಇಡೀ ಒಂಜಿ ರಾಜ್ಯಗೂ ದೇಶಗೂ ಒಂಜಿ ಮಾದರಿ ಆಪಿನಂಚಿನ ಒಂಜಿ ವ್ಯವಸ್ಥೆನ ಮಂತ್ ಕೊರನಂಚಿನ ಮಾತ ಈಶ್ವರಮಂಗಲದ ಪೂರ ಈ ಸಾರದೆ ಬಂಧುಲೆಗೆ ಕುಡರ ಅಭರಿಯ ಒಂದು ನಮ್ಮ ಸ್ವಾಮೀಜಿಗಳು 2000 ಒಂಜೆಟ್ಟು ಒಂಜಿ ಸ್ವಸಹಾಯ ಸಂಘ ವಿಕಾಸವಾಹಿನಿ ಗುಂಪನ್ನು ರಚನೆ ಮಲ್ತದ್ದು ಐಕ್ ಪೂರಕವಾದ 2019 ಒಡಿಯೂರು ಶ್ರೀ ವಿದ್ಯೋದ್ದೇಶ ಸಂವಾದ ಸಹಕಾರಿದ ಮುಖಾಂತರ ನಮ್ಮ ಗುರು ಬಂಧುಲೆಗೆ ಸ್ವಸಹಾಯ ವಿಕಾಸವಾಹಿನಿ ಗುಂಪುದ ಮಾತಾ ಸದಸ್ಯರಿಗೆ ಸಹಾಯ ಆವಡು ಪನ್ಪುನ ಒಂಜಿ ದೂರದೃಷ್ಟಿ ನಿಧಿ ಒಂದು ಪರಮ ಪೂಜ್ಯ ಸ್ವಾಮೀಜಿನ ಸಂಕಲ್ಪದಂಚಿನಂತೆ ನಮ್ಮ ಸಹಕಾರಿ ಉದೀಪನಾಂಡ್ ಇತ್ತೆ ಕರಿನ 12 ವರ್ಷಡು 19 ಶಾಖೆಗಳ ಮುಖಾಂತರ ಒಂಜಿ ಇಡೀ ಒಂಜಿ ರಾಜ್ಯಡು ಮೋಜಿ ಸಾರಿ ಶ್ರೇಷ್ಠ ಸಹಕಾರಿ ಅಂಚನೆ ನಿಖಿಲ್ನ ಪೂರ ಗುರುಬಂಧುಲ್ನ ಅಂಚನೆ ಯೋಜನೆ ನಮ್ಮ ನಿರ್ದೇಶಕರನ್ನ ವಿಕಾಸವಾಹಿನಿ ಗುಂಪುದಕಲ್ನ ಅಂಚನೆ ಪ್ರತಿ ಒಂಜಿ ಸೇವಾಧೀಕ್ಷಿತರಿಪ್ಪು ಅತನ ಸಂಯೋಜಕರಿಪ್ಪು ಮೇಲ್ಚಾರಕರಿಪ್ಪು ಅತನ ಯೋಜನಾ ನಿರ್ದೇಶಕರಿಪ್ಪು ನಮ್ಮ ಒಡಿಯೂರು ಸಹಕಾರಿದ ಪೂರ ನಿರ್ದೇಶಕರನ್ನ ಪ್ರಯತ್ನದಾದ ಇವೊಂಜಿ ಸಹಕಾರಿ ಈತ ಮುಟ್ಟ ಬಲೆಯರ ಕಾರಣ ಅಂಡ್ ನೆಕ್ ನಮ್ಮ ಪೂರರ್ನೆಲ್ಲ ಒಂಜಿ ಅವಿರತ ಶ್ರಮ ಉಂಡು ಅಂಚನೆ ಈ ಸ್ವಸಹಾಯ ಗುಂಪುಲಾದಿಪ್ಪು ನೆಕ್ ಪ್ರತಿ ಒಂಜಿದ ಹಣಕಾಸು ವ್ಯವಸ್ಥೆ ನಮ್ಮ ಒಡಿಯೂರು ಸಹಕಾರಿ ಮಲ್ತಂದೆಲ್ಲ ಐತ ಜವಾಬ್ದಾರಿ ಪೂರ ನಮ್ಮ ಸ್ವಸಹಾಯ ಸಂಘದ ಗುಂಪುಲೆಗೆ ಉಂಡೊಂದು ಪಣಿಯರ ಇಷ್ಟಪಡುಪೆ ದಾದ ಪಂಡ ನೆಕ್ಕಲ ಎಂಚಿನ ಒಂಜಿ ಅಗತ್ಯಗೆ ಲೋನ್ ದೊತ್ತನವರ ಐನ ಸರಿಯಾದ ಕಟ್ಟ್ಯಾರ್ನ ಮಾತ್ರ ಈ ಒಂಜಿ ವ್ಯವಸ್ಥೆ ಸರಿಯಾ ಒಂದುಂಡು ಐಕ್ ಈ ಒಂಜಿ ಪೂರ ಪುತ್ತೂರು ತಾಲೂಕುದ ಪ್ರತಿ ಒಂಜಿ ಗುರು ಬಂದಲು ಐನ ಒವೇ ಒಂಜಿ
ವ್ಯವಸ್ಥೆಗೆ ಚ್ಯುತಿ ಬರಂದಕ ಪೊರ್ಲುದು ಕಟ್ಟುನ್ನಿರ್ದಾದ ನಮ್ಮ ಸಹಕಾರಿ ಈತ ಮಲ್ಲ ಬೊಲೆಯರೆ ಕಾರಣಾತನ ಪನ್ನೀರೆಯನ್ನು ಖುಷಿ ಪಡೆಯುವುದಿಲ್ಲ. ಐತ ಒಟ್ಟುಗು ಈ ವರ್ಮ ಘಟ ಸಮಿತಿದ ಪೂರ ಪದಾಧಿಕಾರಿಗಳು ಬಾರಿ ಒಂಜಿ ಪೊರ್ಲು ಓವೆಂಜಿ ಫಲಾಪೇಕ್ಷೆ ಇಜ್ಜಂದೆ ಗುರು ಸೇವೆ ಪಂಪನ ಒಂಜಿ ನೆಲೆಟ್ಟು ಪೂರ ಸೇವೆ ಮಲ್ತಂದುಲ್ಲರು ನಮ್ಮ ಪೂರೆಲ್ಲ ಸೇರಿದು ಗುರು ಸೇವೆ ಮಲ್ಪುಗಂದು ಪನ್ನೊಂದು ನನಾತು ದುಂಬುದನಕ್ಕೂ ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಮಲ್ಪುಗ ಇದನ್ನು ಪೂರ ಗುರುಗಳಿಗೆ ಸಮರ್ಪಣೆ ಮಲ್ಪುಗಂದು ಪನ್ನೊಂದು ಎನ್ನೆರಡು ಪಾತ್ರ ಮುಗಿಪ್ಪೆ. ಜೈ ಗುರುದೇವ್. ಒಡಿಯೂರು ಶ್ರೀ ಸೌಹಾರ್ದ ಸಹಕಾರಿ ಸಂಘ, ಅದೇ ರೀತಿ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ, ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದಕ್ಕೊಂದು ಪೂರಕವಾಗಿ ಕಾರ್ಯವೆಸಗುವಂಥ ಈ ಸಂದರ್ಭದಲ್ಲಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ತಾವು ಸಂಘಟನೆಯ ಕಾರ್ಯಕ್ರಮದ ವೈಖರಿಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಿದ್ದೀರಾ. ತಮಗಿದು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳು. ಮುಂದೆ ನಮ್ಮವರೇ ಆಗಿರುವಂತಹ ಶ್ರೀ ಕ್ಷೇತ್ರದ ಹನುಮಗಿರಿಯ ಧರ್ಮದರ್ಶಿಗಳು ಶ್ರೀ ಅಚ್ಯುತ ಮುಡೆತಯ್ಯ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಿದ್ದೇವೆ. ಪ್ರಥಮವಾಗಿ ಕ್ಷೇತ್ರದ ಸಾನ್ನಿಧ್ಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮ ಪೂಜ್ಯ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಭಗಿನಿಯರೇ, ಹೊತ್ತು ತುಂಬ ಆಗಿದೆ. ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಿದರೆ ಅದು ಸಹ ಆಭಾಸ ಕೂಡ ಆಗ್ತದೆ. ಆದರೂ ಸ್ವಾಮೀಜಿಗಳ ಮಾತಿಗೆ ಮಾತಾಡದೇ ಇರಲಿಕ್ಕೆ ಆಗುವುದಿಲ್ಲ. ಎರಡು ಮಾತಾದರೂ ಆಡಲೇಬೇಕು ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಬಹುಶಃ ಪರಮಪೂಜ್ಯ ಸ್ವಾಮೀಜಿಗೆ ಮತ್ತು ಈ ಕ್ಷೇತ್ರಕ್ಕೆ ತುಂಬ ಹತ್ತಿರದ ಸಂಬಂಧ. 2011ರಲ್ಲಿ ಈ ಕ್ಷೇತ್ರ ಎಲ್ಲಿ ದೇವರ ಪ್ರತಿಷ್ಠೆ ಆಗಿದೆ, ಆ ಸಂದರ್ಭದಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಸ್ವಾಮೀಜಿ ಬಂದು ನಮಗೆ ಆಶೀರ್ವಚನವನ್ನು ನೀಡಿದ್ದಾರೆ. ಅಷ್ಟು ವಿಶೇಷವಾಗಿ ಕೋದಂಡರಾಮ ದೇವರ ಪ್ರತಿಷ್ಠಾ ಸಂದರ್ಭದಲ್ಲಿ ಎಳನೀರಿನ ಪೂಜೆ ಸ್ವಾಮೀಜಿಗಳು ಮತ್ತು ಒಡಿಯೂರಿನ ಇಬ್ಬರು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ನಮ್ಮ ಕೋದಂಡರಾಮ ದೇವರ ಪ್ರತಿಷ್ಠೆ ಆಗಿದೆ. ಬಹುಶಃ ಪ್ರತಿ ಸರ್ತಿ ಬಂದಾಗ ಕೂಡ ಯಾವಾದರೂ ಒಳ್ಳೆಯ ಸಲಹೆಗಳನ್ನು ನಮಗೆ ಕ್ಷೇತ್ರ ಹೇಗೆ ಇರಬೇಕು ಅಂತ ಹೇಳುವಂಥದ್ದು ಮಾಡಿ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಈ ಸಂದರ್ಭದಲ್ಲಿ ಬರುವಾಗ ಹೀಗೆ ಇದ್ದರೆ ಒಳ್ಳೆಯದು ಅಂತ ಹೇಳುವಂಥ ಮಾರ್ಗದರ್ಶನ ಮಾಡಿದರು. ಅವರೆಲ್ಲ ಮಾರ್ಗದರ್ಶನಗಳು ಕೂಡ ಈ ಕ್ಷೇತ್ರ ಬೆಳಗಲಿಕ್ಕೆ ಪೂರಕ ಆಗ್ತದೆ ಅಂತ ಹೇಳುವ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಈ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳುವುದಾದರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಭಾಗದ ವಲಯದ 9 ಘಟಕಗಳು ಸೇರಿ ಅತ್ಯಂತ ಯಶಸ್ವಿಯಾಗಿ ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಿದ್ದಾರೆ. ಈಗಾಗಲೇ ಎಲ್ಲರೂ ಉಲ್ಲೇಖ ಮಾಡಿದರು. ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಕರೆ ಮಾತು ಹೇಳಿದರೆ ಅದು ಅತ್ಯಂತ ಸಂತೋಷ ಕೊಡುವಂಥದ್ದು. ನಾವು ದೊಡ್ಡ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು, ಸಣ್ಣ ಕಾರ್ಯಕ್ರಮಕ್ಕೆ ಏನಾದರೂ ಮಾಡುವುದು ಹಾಗೆಲ್ಲ. ಒಳ್ಳೆಯ ಕಾರ್ಯಕ್ರಮವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥದ್ದು ಅಥವಾ ವಿಶೇಷ ಶ್ರಮಪಟ್ಟು ತುಂಬ ಕೆಲಸ ಕಾರ್ಯಕ್ರಮಗಳನ್ನು ಇವತ್ತಿನ ಈ ಸಂಘಟಕರು ಮಾಡಿದ್ದಾರೆ. ನಮ್ಮ ಧ್ಯೇಯದಲ್ಲಿ ಹೇಳುವ ರೀತಿಯಲ್ಲಿ ಸಂಸ್ಕಾರ, ಸಹಕಾರ, ಸಂಘಟನೆ ಮತ್ತು ಸಮೃದ್ಧಿ ಈ 3-4 ಒಟ್ಟಿಗೆ ಸೇರಿದಾಗ ಇಡೀ ಒಂದು ಕುಟುಂಬ, ಒಂದು ಸಮಾಜ, ಒಂದು ಗ್ರಾಮ ಅದು ಸಮೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಒಬ್ಬ ವ್ಯಕ್ತಿಯಲ್ಲಿ ಸಂಸ್ಕಾರ ಇಲ್ಲದಿದ್ದರೆ ಆ ವ್ಯಕ್ತಿಯ ಒಂದು ಪರಿಪೂರ್ಣತೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕುಟುಂಬ ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕುಟುಂಬ ಬೆಳಗಬೇಕು ಅಂತಿದ್ರೆ ಆ ಕುಟುಂಬದಲ್ಲಿ ಸಂಸ್ಕಾರ ಇರಬೇಕು. ಸಂಸ್ಕಾರ ಇದ್ದಾಗ ಮತ್ತೆ ಅದಕ್ಕೆ ಬೇಕಾದಂಥ ಒಂದು ಬಾಕಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗಲೇಬೇಕು. ಸಂಸ್ಕಾರ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಆಗ್ತದೆ? ಆ ರೀತಿಯಲ್ಲಿ ಸಂಸ್ಕಾರ ಮತ್ತು ಸಹಕಾರಗಳು ಒಬ್ಬರಿಂದ ಏನು ಮಾಡಲಿಕ್ಕೆ ಆಗುವುದಿಲ್ಲ. 10 ಜನ ಸೇರಿ ಮಾಡಿದರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಶಕ್ತಿ ಇರ್ತದೆ. ಆ ರೀತಿಯಲ್ಲಿ ಪರಸ್ಪರ ಒಬ್ಬರಿಗೆ ಸಹಕಾರ ಮಾಡಿಕೊಳ್ಳುವ ಮೂಲಕ ಒಂದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಆಗ್ತದೆ. ಇದೆಲ್ಲ ಮಾಡಬೇಕಿದ್ರೆ ಏನು ಬೇಕು? ಅದೆಲ್ಲ ಮಾಡಬೇಕಿದ್ರೆ ಸಂಘಟನೆ ಬೇಕು. ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಗ್ರಾಮ ವಿಕಾಸದ ಮೂಲಕ ಎಲ್ಲರ ಜನರನ್ನು ಸಂಘಟನೆ ಮಾಡಿ ಸಂಸ್ಕಾರ ಮತ್ತು ಸಹಕಾರ ಜೊತೆಯಲ್ಲಿ ಸಂಘಟನೆ ಮೂಲಕ ಒಂದು ಶಕ್ತಿಯನ್ನು ಸಮಾಜಕ್ಕೆ ತುಂಬಿದ್ದಾರೆ. ಆ ರೀತಿ ಸಮಾಜಕ್ಕೆ ಶಕ್ತಿಯನ್ನು ತುಂಬಿದಂಥ ಹಿನ್ನೆಲೆಯಲ್ಲಿ ಇವತ್ತು ಈ
ಒಡೆಯರಿಗೆ ಸಂಬಂಧಪಟ್ಟಂಥ ಈ ಗ್ರಾಮ ವಿಕಾಸನ ಯಾರೆಲ್ಲ ಅದರಲ್ಲಿ ಸದಸ್ಯರಾಗಿದ್ದರೆ ಅವರೆಲ್ಲರೂ ಇವತ್ತು ಸಮೃದ್ಧಿಯನ್ನು ಕಾಣ್ತಾರೆ. ಒಬ್ಬ ವ್ಯಕ್ತಿ ಸಮೃದ್ಧಿ ಆದರೆ ಅವನ ಹತ್ತಿರದ ಎಲ್ಲ ಜನಗಳಿಗೂ ಕೂಡ ಈ ರೀತಿ ಒಂದು ಸಮೃದ್ಧಿ ಆದರೆ ಇಡೀ ಗ್ರಾಮ ಸಮೃದ್ಧಿ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಒಂದು ಸಮಾಜಕ್ಕೆ ಯಾವ ರೀತಿಯ ಕೊಡುಗೆ ಬರ್ತದೆ ಅಂತ ಹೇಳುವಂಥದ್ದು ಬಹುಶಃ ಈ ಸ್ವಾಮೀಜಿಯವರ ಒಂದು ಕಾರ್ಯ ಸಾಧನೆಯಿಂದ ನಾವು ತಿಳಿದುಕೊಳ್ಬಹುದು. ಆ ರೀತಿಯಲ್ಲಿ ಸಮೃದ್ಧಿ ಆಗಬೇಕು ಅಂತಿದ್ರೆ ಈ ರೀತಿ ಎಲ್ಲ ವ್ಯವಸ್ಥೆಗಳು ಬೇಕು. ಇನ್ನು ಒಡೆಯರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಬಗ್ಗೆ ಮಾತಾಡಿದ್ರೆ ಒಂದು 19 ಶಾಖೆಗಳು, ತುಂಬ ದೊಡ್ಡ ದೊಡ್ಡ ವ್ಯವಹಾರಗಳು, ಕೃಷಿಗೆ ಪೂರಕವಾದಂಥ ಎಲ್ಲ ಚಟುವಟಿಕೆಗಳು, ಈ ರೀತಿ ಎಲ್ಲ ಚಟುವಟಿಕೆಗಳಲ್ಲಿ ಈ ಕೈಗೂಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು, ಏನು ಮಾಡಬೇಕು, ಏನು ಆಗಬೇಕು, ಹೇಗೆ ಆಗ್ತದೆ ಅಂತ ಹೇಳುವಂಥ ಅದು ನೋಡಿ ಕಲಿಬಹುದು. ವಿಶೇಷವಾಗಿ ಅದರ ಮುಖ್ಯ ಕಾರಣಾಧಿಕಾರಿಗಳು ಸುರೇಶ್ ರೈಗಳಿಗೆ ಈ ವರ್ಷ ಸಹಕಾರಿ ರತ್ನ ಸಿಕ್ಕಿದೆ. ಬಹುಶಃ ಸಹಕಾರಿ ರತ್ನ ಸಿಗಬೇಕು ಅಂತ ಹೇಳಿದರೆ ಅವರ ಸಹಕಾರ ಕ್ಷೇತ್ರದಲ್ಲಿ ಏನು ರೀತಿ ಕೆಲಸ ಮಾಡಿದ್ದಾರೆ ಆ ಸಾಧನೆಯನ್ನು ಗುರುತಿ ಸರ್ಕಾರ ಕೊಡುವಂಥ ಕಾರ್ಯಕ್ರಮ ಒಂದು ಪ್ರಶಸ್ತಿ, ಈ ರೀತಿಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಸ್ವಾಮೀಜಿಯವರ ಮಾರ್ಗದರ್ಶನ, ಅದೇ ರೀತಿಯಲ್ಲಿ ಉಳಿದವರೆಲ್ಲ ಸಹಕಾರಗಳು, ವಿವಿಧ ಘಟಕಗಳ ಸಹಕಾರಗಳು, ಸ್ವಸಹಾಯ ಗುಂಪುಗಳು, ಇದೆಲ್ಲ ಪೂರಕವಾಗಿದೆ. ಈ ರೀತಿಯ ಒಂದು ಕಾರ್ಯಕ್ರಮದ ಮೂಲಕ ಸಂಘಟನೆ ಇನ್ನಷ್ಟು ಬೆಳೆಯಲಿ, ಆ ಮೂಲಕ ಒಂದು ಶಕ್ತಿಯುತ ಸಮಾಜ ಆಗಲಿ. ನಮ್ಮ ಸಮಾಜಕ್ಕೆ ಇವತ್ತು ಎಲ್ಲ ಒಗ್ಗಟ್ಟಿನಿಂದ ಏಕತೆಯಿಂದ ಇರುವಂಥ ಅವಶ್ಯಕತೆ ಇದೆ. ಅದಕ್ಕೆ ಪೂರಕವಾದ ವಾತಾವರಣ ಸ್ವಾಮೀಜಿಯವರು ಅನುಗ್ರಹಿಸಿದ್ದಾರೆ ಅಂತ ಹೇಳಿ ಮಾತನ್ನು ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಜೊತೆ ಇದ್ದು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಅವರಿಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಬದುಕಿನಲ್ಲಿ ಯಾವತ್ತೂ ಕೂಡ ಕೆಲವೊಂದು ವಿಶೇಷ ಸಂಗತಿಗಳು, ನಾವು ಹೇಳ್ತೇವೆ ಸಾಮಾನ್ಯವಾಗಿ ನಿಮಿತ್ತಗಳು ಅಂತೇಳಿ. ಈ ಕಾರ್ಯಕ್ರಮ ನಿಜವಾಗಿ ಕೂಡ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀಬೇಕಾಗಿದ್ದಂಥ ಕಾರ್ಯಕ್ರಮ ಅನಿವಾರ್ಯವಾಗಿ ಇವತ್ತು ಹನುಮಗಿರಿ ಕ್ಷೇತ್ರದಲ್ಲಿ ನಡೆದಿದೆ. ಕಾರಣ ಇಷ್ಟೇ, ಯಾವತ್ತು ಕಳೆದ 22ರಂದು ಕೋದಂಡರಾಮ ಅಯೋಧ್ಯೆಯಲ್ಲಿ ಹೇಗೆ ವಿರಾಜಮಾನನಾಗಿದ್ದಾನೋ ಅದೇ ರೀತಿ ಸ್ವಾಮೀಜಿಗಳ ಆ ಸಂಕಲ್ಪ ಏನಿದೆ, ಸತ್ಯದತ್ತ ವ್ರತ ಪೂಜೆಯೊಂದಿಗೆ ಈ ಕಾರ್ಯಕ್ರಮ ಇಲ್ಲಿ ನಡೀಬೇಕು ಅನ್ನುವಂತಹ ಸಂಕಲ್ಪ ಇವತ್ತು ಸಾಕಾರಗೊಂಡಿದೆ. ಇದಕ್ಕೆ ಪೂರಕವಾಗಿ ಸಹಕರಿಸಿದವರು ಬಹುಶಃ ಇವತ್ತು ಮಾತನಾಡಿದಂತಹ ಅಚ್ಯುತ ಮುಡತಯ್ಯರು ಕಾರಣಕರ್ತರಾಗಿದ್ದಾರೆ. ತಮಗಿದು ಈ ಸಂದರ್ಭದಲ್ಲಿ ತಮ್ಮ ಪ್ರತಿಷ್ಠಾನಕ್ಕೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಮೂಲಕ ಪ್ರಶಂಸೆಯ ಮಾತುಗಳನ್ನು ಆಡಿದ ಅಚ್ಯುತ ಮುಡತಾಯ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹನುಮಗಿರಿಗೆ ತಮಗಿದು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮುಂದೆ ವೇದಿಕೆಯ ಉಪಸ್ಥಿತರಿರುವಂತಹ ಗೌರವಾನ್ವಿತರಿಗೆ ಸ್ಮರಣಿಕೆಯನ್ನು ನೀಡುವಂಥದ್ದು. ಕಾರ್ಯಕ್ರಮದ ಸ್ಮರಣಿಕೆಯನ್ನು ಪೂಜ್ಯರಿಂದ ಈ ಸಂದರ್ಭದಲ್ಲಿ ಸ್ವೀಕರಿಸಬೇಕು. ಮೊದಲಾಗಿ ಶ್ರೀಯುತ ಅಚ್ಯುತ ಮುಡತಾಯ ಧರ್ಮದರ್ಶಿಗಳು ಪೂಜ್ಯರಿಂದ ಕಾರ್ಯಕ್ರಮದ ಸವಿನೆನಪಿಗೋಸ್ಕರ ಕೊಡಮಾಡಲ್ಪಡುವಂತಹ ಸ್ಮರಣಿಕೆಯನ್ನು ನೀಡಬೇಕು. ಅದೇ ರೀತಿ ಶ್ರೀಯುತ ಶ್ರೀಕೃಷ್ಣ ಭಟ್ ಮುಂಡ್ಯ ಪ್ರಗತಿಪರ ಕೃಷಿಕರು, ಇವರು ಕೂಡ ಪೂಜ್ಯರಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಮೇಲಾಗಿ ಶ್ರೀಯುತ ವೇದಮೂರ್ತಿ ನಾಗರಾಜ ಭಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರು, ಇವರು ಕೂಡ ಪೂಜ್ಯರಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಎನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡುವುದಲ್ಲದೆ ವಿಶೇಷವಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ಅಂದವನ್ನು ಚಂದವನ್ನು ನಡೆಸಿಕೊಡಲಿಕ್ಕೆ ಸಹಕರಿಸಿದವರು ವಿವಿಧ ಭಜನಾ ತಂಡಗಳು, ಈ ಭಾಗದ ಶ್ರೀ ಹರಿಹರ ಸುತ್ತ ಸಿಂಗಾರಿ ಮೇಳ ತೇಲಂಪಾಡಿ, ಇಲ್ಲಿನ ತಂಡದ ಪ್ರಮುಖರು ದಯವಿಟ್ಟು ಪೂಜ್ಯರಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿ ಶ್ರೀರಾಮ ಮಕ್ಕಳ ಕುಣಿತ ಭಜನಾ ಸಂಘ ತೇಲಂಪಾಡಿ, ಓಂಕಾರ ಮಕ್ಕಳ ಕುಣಿತ ಭಜನಾ ಸಂಘ ಕುಂಟಾರು, ಶ್ರೀ ವಿಷ್ಣು ಮಕ್ಕಳ ಕುಣಿತ ಭಜನಾ ಸಂಘ ಬೆಳ್ಳಿಗೆ, ಶ್ರೀ ಪಂಚಲಿಂಗೇಶ್ವರ ಭಜನಾ ಸಂಘ ಈಶ್ವರಮಂಗಲ, ಶ್ರೀ ರಾಜರಾಜೇಶ್ವರಿ ಮಕ್ಕಳ ಕುಣಿತ ಭಜನಾ ಸಂಘ ಪಡುಮಲೆ, ತಾವುಗಳು ದಯವಿಟ್ಟು ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕು. ಪೂಜ್ಯರಿಂದ ಕಾರ್ಯಕ್ರಮದ ಸವಿನೆನಪಿಗೋಸ್ಕರ ಕೊಡಮಾಡುವಂತಹ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು ಎನ್ನುವಂತಹ ಮನವಿಯನ್ನು ಮಾಡ್ತಿದ್ದೇವೆ ಬಂಧುಗಳೇ.
ಭಜನಾ ತಂಡಗಳ ಪ್ರಮುಖರಲ್ಲಿ ಮನವಿ, ಯಾವೆಲ್ಲ ತಂಡಗಳು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡುವಂತಹ ಸಿಂಗಾರಿ ಮೇಳ ಅಥವಾ ಇನ್ನಿತರ ಭಜನಾ ತಂಡಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಿವೆ. ತಂಡದ ಎಲ್ಲ ಪ್ರಮುಖರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕು, ಪೂಜ್ಯರಿಂದ ಸ್ಮರಣಿಕೆ ಪಡ್ಕೊಳ್ಬೇಕು ಎನ್ನುವಂಥ ಮನವಿಯನ್ನು ನಮ್ಮ ಜೊತೆ ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ ಬಂಧುಗಳೇ. ನೀವು ಹೋಗ್ತೀರಾ? ಭಕ್ತಾದಿಗಳು ದಯವಿಟ್ಟು ಗಮನಿಸಬೇಕು. ವೇದಿಕೆಯ ಕಾರ್ಯಕ್ರಮ ಶೇಷವಾಗಿದ್ದುಕೊಂಡು ಧನ್ಯವಾದ ಸಮರ್ಪಣೆ ಮತ್ತು ಶಾಂತಿ ಮಂತ್ರ ಬಾಕಿ ಇದೆ. ಈ ಮಧ್ಯದಲ್ಲಿ ಪ್ರಸಾದ ವಿತರಣೆ ವ್ಯವಸ್ಥೆ ಕೂಡ ನಾವು ಆಯೋಜಿಸಿಕೊಂಡಿದ್ದೇವೆ. ಅರ್ಚಕರ ವೃಂದ ಸತ್ಯದತ್ತ ವ್ರತ ಪೂಜೆಯ ಪ್ರಸಾದ ಹಂಚಲಿಕ್ಕಿದ್ದಾರೆ. ದಯವಿಟ್ಟು ಭಕ್ತಾದಿಗಳು ಗಮನಿಸಬೇಕು. ಶಾಂತಿ ಮತ್ತು ಶಿಸ್ತಿನ ಜೊತೆಗೆ ಸರತಿ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕರಿಸಬೇಕು. ದಯವಿಟ್ಟು ಅಲ್ಲಿ ನೂಕು ನುಗ್ಗಲು ಮಾಡಬೇಡಿ. ಎಲ್ಲ ಕಾರ್ಯಕ್ರಮಗಳು ಪೂರಕವಾಗಿ ಯಶಸ್ವಿಯಾಗಿ ಇದುವರೆಗೆ ನಡೆದಿದೆ. ಆದ ಕಾರಣ ಸಂಘದ ಪದಾಧಿಕಾರಿಗಳೇ, ಸಂಘದ ಸದಸ್ಯರುಗಳಿಗೆ ತಾವಿದ್ದೀರಾ, ದಯವಿಟ್ಟು ಸಂಯಮದಿಂದ ಸರತಿಯ ಸಾಲಲ್ಲಿ ನಿಂತು ಪ್ರಸಾದ ಸ್ವೀಕರಿಸಬೇಕು. ಅದಾದ ಬಳಿಕ ಭೋಜನ ಶಾಲೆಯಲ್ಲಿ
ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಈ ಅನ್ನದಾನದಲ್ಲಿ ಕೂಡ ತಾವೆಲ್ಲರೂ ಕೂಡ ಸಹಭಾಗಿಗಳಾಗಬೇಕು. ಮೇಲಾಗಿ ಈ ವೇದಿಕೆಯಲ್ಲಿ ಎಲ್ಲ ಕಾರ್ಯಕ್ರಮ ನಡೆದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ, ಪುಟಾಣಿ ಮಕ್ಕಳ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜಕರು ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾವೆಲ್ಲರೂ ಕೂಡ ಸಹಭಾಗಿಗಳಾಗಬೇಕು ಎನ್ನುವಂಥ ಮನವಿಯನ್ನು ಮಾಡ್ತಿದ್ದೇವೆ ಬಂಧುಗಳೇ. ದಯವಿಟ್ಟು ಸರತಿಯ ಸಾಲಲ್ಲಿ ನಿಂತು ದೇವರ ಪ್ರಸಾದ ಸ್ವೀಕರಿಸಬೇಕು. ಆದರಣೀಯ ಭಕ್ತಾಭಿಮಾನಿ ಬಂಧುಗಳೇ, ಪೂಜ್ಯ ಶ್ರೀಗಳ ಕೈಯಿಂದ ವಿವಿಧ ಘಟ ಸಮಿತಿಗಳ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಗೌರವ ಸ್ವೀಕರಿಸಬೇಕು ಅನ್ನುವಂತಹ ಮನವಿಯನ್ನು ಸಂಘಟಕರು ಮನವಿ ಮಾಡಿಕೊಂಡಿರ್ತಾರೆ. ವಿವಿಧ ಘಟ ಸಮಿತಿಗಳ ಪದಾಧಿಕಾರಿಗಳು ಕೂಡ ಪೂಜ್ಯ ಸ್ವಾಮೀಜಿಗಳ ಕೈಯಿಂದ ಗೌರವ ಸ್ವೀಕರಿಸಬೇಕು ಅನ್ನುವಂಥ ಮನವಿ. ಗೊತ್ತಿರೋ ವಿಷಯ ಗೀಳಾಕಿ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ವೇದಿಕೆಯಲ್ಲಿ ಇದುವರೆಗೆ ನಮ್ಮ ಜೊತೆಗಿದ್ದಂತಹ ಅತಿಥಿ ಮಹೋದಯರುಗಳು, ಪೂಜ್ಯರುಗಳು, ಅದೇ ರೀತಿ ಸಹಕರಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳನ್ನು, ಅದೇ ರೀತಿ ಸಹಕರಿಸಿದ ಎಲ್ಲರನ್ನ
ಜೊತೆಗೆ ಈ ಭಾಗದ ಎಲ್ಲ ಭಕ್ತ ಜನತೆಯನ್ನ ಧನ್ಯವಾದಗಳನ್ನು ನೀಡಿ ಸ್ಮರಿಸಿಕೊಳ್ಬೇಕು ಅನ್ನುವಂತಹ ಮನವಿಯನ್ನ ಸೀತಾರಾಮರೈ ಕಲ್ಲಡ್ಕ ಇವರಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಸ್ಥಳ ಸಾನ್ನಿಧ್ಯ ಪಂಚಮುಖಿ ಆಂಜನೇಯ ಸ್ವಾಮಿನ ಪಾದಗಡ್ಡಬರುವಂತೂ ಧರ್ಮಚಾಡಿತ ಅಖೇರಿತ ಧನ್ಯವಾದ ಕಾರ್ಯಕ್ರಮ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಮೇರ್ನ ಪಾದಗಡ್ಡಬರುವಂತೂ ಮೇರೆಗೆ ನಮ್ಮ ಒಳೆತಲ ಕಟ್ಟು ಆತ್ಮೀಯವಾದ ಧನ್ಯವಾದ ಕೊರುವಂತಲ್ಲೇ ಅಂಚನೆ ವಾಸುದೇವತಂತೆಲ್ ಕುಂಟಾರು ಮೇರೆಗಳ ಧನ್ಯವಾದ ಕೊರಂತರು ಅಂಚನೆ ಅಶೋಕರೈ ಶಾಸಕರ ಪುತ್ತೂರು ಮೇರೆಗಳ ನಮ್ಮ ಸಭೆ ನಿರ್ಗಮನಾಥರು ಆರೆಗಳ ತುಂಬುರದ ಸ್ವಾಗತನು ಕೊಂಡೊಂದು ಅವೆಲೆಕ್ಕ ಡಾಕ್ಟರ್ ರಮಣಂದ ಬಣಾರಿ ಮೇರ್ಲ ಸಭೆ ನಿರ್ಗಮನಾಥರು ಮೇರೆಗಳ ಹೃತ್ಪೂರ್ವಕ ಧನ್ಯವಾದ ಪಂಡೊಂದುಲ್ಲೆ ಅಂಚನೆ ಬುಕ್ಕೊಂಜಿ ಅರುಣಪತ್ತಿಲ ಮೇರೆಗಳ ಧನ್ಯವಾದ ಪಂಡೊಂದುಲ್ಲೆ ಅಂಚನೆ ಅಚ್ಯುತಮುಡತಾಯ ಆಡಳಿತ ಧರ್ಮದ ಶ್ರೀ ಹನುಮಗಿರಿ ಮೇರೆಗಳ ಹೃತ್ಪೂರ್ವಕ ಧನ್ಯವಾದ ಪಂಡೊಂತು ಅಂಚನೆ ಶ್ರೀಕೃಷ್ಣ ಭಟ್ ಮಂಡ್ಯ ಪ್ರಗತಿಪರ ಕೃಷಿಕರು ಮೇರೆಗಳ ಧನ್ಯವಾದ ಪಂಡೊಂತು ಅಂಚನೆ ಸಹಕಾರ ರತ್ನ ಸುರೇಶ್ ರೈ ಮೇರೆಗಳ ಆರ್ಥಿಕವಾಯಿನ ಧನ್ಯವಾದ ಪಂಡೊಂದು ಅಂಚನೆ ವಲಯದ ಅಧ್ಯಕ್ಷರಾಯಿನ ಶಿವರಾಮ ಪೂಜಾರಿ ಕೆರೆಮೂಳೆ ಮೇರೆಲ್ಗ ಹೃತ್ಪೂರ್ವಕ ಧನ್ಯವಾದ ಪಂಡೊಂದೊಳ್ಳೆ ಅಂಚನೆ ಪುತ್ತೂರು ತಾಲೂಕು ಗ್ರಾಮ ವಿಕಾಸ ಯೋಜನೆತ ಮೇಲ್ವಿಚಾರಕಿ ಶ್ರೀಮತಿ ಸವಿತರೈ ಅಂಚನೆ ಈಶ್ವರಮಂಗಳ ವಲಯದ ಸಂಯೋಜಕಿ ಶ್ರೀಮತಿ ಮೈತರೈ ಮುಗಿಲೆಗಳ ಹೃತ್ಪೂರ್ವಕ ಧನ್ಯವಾದನು ಪಂಡೊಂತು ಅಂಚನೆ ವಲಯದ ಸೇವಾಧೀಕ್ಷಿತರು ಅಂಚನೆ ಗಡ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಮಾಂತರಿಲ್ಲ ಒಂದೇ ಪಾತ್ರೆಗಳು ಧನ್ಯವಾದ ಪಂಡೊಂತು ನಮಕ್ ಈ ಕಾರ್ಯಕ್ರಮ ಮಾಂಟರಬಾಡತ್ತು ಸ್ಥಳಾವಕಾಶ ಕೊರ್ನಂಚಿನ ಹನುಮಗಿರಿ ಕ್ಷೇತ್ರದ ಮಾಂತ ಆಡಳಿತ ಮಂಡಳಿತಗಳ ಧನ್ಯವಾದ ಪಂಡೊಂತು ಅಂಚನೆ ಇನಿ ಸತ್ಯದತ್ತ ಪೂಜೆ ಮಂತನಚಿನ ನಮ್ಮ ಸುಳ್ಯದ ನಾಗರಾಜ ಭಟ್ ಮೇರೆಗಳ ಎನ್ನ ಹೃತ್ಪೂರ್ವಕ ಧನ್ಯವಾದ ಪಂಡೊಂತು ಅಂಚನೆ ನೆಕ್ ಸುದ್ದಿ ಮಾಧ್ಯಮಗಳು ಅಂಚನೆ ಎಲ್ಲ ಮಾತ ಗುರುಬಂಧುಗಳ ಧನ್ಯವಾದ ಪಂಡೊಂದು ಅಂಚನೆ ವಲಯದ ಎಲ್ಲ ಘಟ ಸಮಿತಿ ಪದಾಧಿಕಾರಿಗಳು ಎಲ್ಲ ವಿಕಾಸ ವಾಹಿನಿ ಸ್ವಸಹಾಯ ಸಂಘದ ಸದಸ್ಯರಿಗೂ ಮಾತುಗಳ ಧನ್ಯವಾದ ಪಂಡೊಂತು ಮೂಳು ಸೇರ್ನ ಎಲ್ಲ ಪುಟಾಣಿ ಜೋಕ್ಲಿಗಳ ಧನ್ಯವಾದ ಪಂಡೊಂತು ಬುಕ್ಕರ ಸ್ವಾಮೀಜಿ ಆಶೀರ್ವಾದ ಬೇಡಂತೂ ಎನ್ನ ಈ ಧನ್ಯವಾದ ನಿನ್ನ ಸಮರ್ಥನೆ ಒಳಗೆ ಜೈ ಎಲ್ಲರನ್ನು ವಂದಿಸಿರುವಂತಹ ಸೀತಾರಾಮ್ ರೈ ಕಲ್ಲಡ್ಕ ಇವರಿಗೆ ಧನ್ಯವಾದಗಳು. ಕೊನೆಯಲ್ಲಿ ಶಾಂತಿ ಮಂತ್ರದೊಂದಿಗೆ ವೇದಿಕೆ ತೆರವುಗೊಳ್ಳಲಿದೆ. ಸಂಘದ ಪ್ರಮುಖರಿಂದ ಶಾಂತಿ ಮಂತ್ರ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಈಗ ಎಲ್ಲ ಘಟ್ಟ ಸಮಿತಿಯವರು ಬಂದು ಸ್ವಾಮೀಜಿಯವರಿಗೆ ಫಲಪುಷ್ಪ ನೀಡಬೇಕಾಗಿ ವಿನಂತಿ. 9 ಘಟ್ಟ ಸಮಿತಿಯವರು ದೇಲಂಪಾಡಿ, ಈಶ್ವರಮಂಗಲ, ಕಾವು, ಅಡೂರು, ಕುಂಟಾರು,
ಬಾ ಪುನಃ ಹೋಗಿದ್ದಾನಲ್ಲ ಅನಿತಕ್ಕ ಬಾ ಅರಿಸನ್ನು ಇಲ್ಲಿರಲ್ಲ ಅವೆಲ್ಲ ಅರಿಸನ್ನು ಅಲ್ಲ ಅರಿಸನ್ನು ಅರಿಸನ್ನು ಅಲ್ಲ ನಂಬರ್ ಇದೆ
ಏನೋ ಗೊತ್ತಾಗ್ತದೆ. ಘಟ ಸಮಿತಿ ಇದು ಅಧ್ಯಕ್ಷರು ಮಾತ್ರ ಈಗಲಿಜ್ಜಿ ಉಪ್ಪುಜಿರಲ್ಲ ನಾಯಿ ಉಪದ್ರ ಕೊಡ್ಪಾರು ಘಟ ಸಮಿತಿ ಅಧ್ಯಕ್ಷರಾಗಲೇ ಮಾತೊಂದು ಕೋಪಣ ಇಜ್ಜಿ ಇನ್ನಿಜ್ಜಿ చెప్పలేదు స్వామి భయంకర విజిట్ లేదు పేరు ఉండదు అంతే అర్థం ఇక్కడ అర్థం ಮಾಡ್ತದೆ పోయి పోయి నాకు నాన్న ಕ್ಷೇತ್ರ పోಲಿ ಅತ್ತೆ ಅಂಚೆ ಲೆತ್ತವನ್ನ ಕತೆ ಇಂಚ ಬರ್ತನ ಅಧ್ಯಕ್ಷರನಾಗ್ಲಿ ವಾಧ್ಯಕ್ಷರು ಗುಂಪದತ್ತು ಘಟ ಸಮಿತಿ ಅನ್ನಂಚಿನ ಅರ್ಥ ಅಂಡ ಪೊಲಿ ಪೊಲಿ ಇಲ್ಲ ನಮಗೆ ಇಲ್ಲ ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ಕಾರ್ಯಕ್ರಮದ ವಿಶೇಷತೆ ಶ್ರೀ ಸತ್ಯದತ್ತ ವ್ರತ ಪೂಜೆ. ವ್ರತ ಪೂಜೆ ಮಾಡಿಸಿದಂತಹ ಭಕ್ತಾಭಿಮಾನಿಗಳು, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ರೀತಿಯಲ್ಲಿ ಸಹಾಯ ಸಹಕಾರ ನೀಡಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಸಂಘಟಕರ ಮಾಹಿತಿಯಂತೆ ಸಭಾಂಗಣದ ಪ್ರವೇಶದ್ವಾರದ ಬಳಿ ಪ್ರಸಾದ ವಿತರಣೆಯನ್ನು ಕೂಡ ಆಯೋಜಿಸಿಕೊಂಡಿದ್ದಾರೆ. ದಯವಿಟ್ಟು ಗಮನಿಸಬೇಕು. ಯಾರೆಲ್ಲ ಶ್ರೀ ಸತ್ಯದತ್ತ ವ್ರತ ಪೂಜೆಯನ್ನು ಸಂಕಲ್ಪಿಸಿಕೊಂಡಿದ್ದೀರಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ರೀತಿಯ ಸಹಾಯ ಸಹಕಾರ ನೀಡಿದಂತಹ ಮಹನೀಯರುಗಳು ಕೂಡ ದೇವರ ಶ್ರೀ ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು ಆಯೋಜಕರ ಅನಿಸಿಕೆ. ತಾವೆಲ್ಲರೂ ಕೂಡ ತಮ್ಮ ಕೈಯಲ್ಲಿರುವಂತಹ ಸೇವಾ ರಶೀದಿಗಳನ್ನು ತೋರಿಸಿ ಪ್ರಸಾದವನ್ನು ಪಡ್ಕೊಳ್ಬೇಕು. ಸರತಿಯ ಸಾಲಿನಲ್ಲಿ ಸತ್ಯದತ್ತ ವ್ರತ ಪೂಜೆಯ ಪ್ರಸಾದವನ್ನು ಅರ್ಚಕರ ಕೈಯಿಂದ ಸ್ವೀಕರಿಸಬೇಕು. ಅದೇ ರೀತಿ ಪರಮ ಪೂಜ್ಯ ಶ್ರೀಗಳ ಕೈಯಿಂದ ಮಂತ್ರಾಕ್ಷತೆ ಸ್ವೀಕರಿಸಬೇಕು. ಅದಾದ ಬಳಿಕ ಅನ್ನಛತ್ರದಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆಗೊಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾವೆಲ್ಲರೂ ಕೂಡ ಭಾಗಿಗಳಾಗಬೇಕು. ಅದಾದ ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬೇಕು ಅನ್ನುವಂಥ ಮನವಿಯನ್ನು ಸಂಘಟಕರು ವಿನಂತಿ ಮಾಡಿಕೊಳ್ತಿದ್ದಾರೆ. ಬಂಧುಗಳೇ, സൈഡിൽ പോയി വെള്ളം വെള്ളയ
ಏನಕ್ಕೆ ಅವ್ರ ಜನ ಕಾಣ್ಬೋದು ಒಂಜಿ ನರ್ಮಣಿ ಪಟ್ಟಿದ್ದು ನಾವು ಈತನ ಎಡ ಮಾಡಿ ಬರ್ಬೇಕು ಒಂಜಿ ನರ್ಮಣಿ ಫೋಟೋ ಇಲ್ಲ ಆಯ್ತಾ ಕೆಲವೇ ಅವು ಜನ ಜಾಸ್ತಿ ಜನ ಜಾಸ್ತಿ ಭಾಗ್ಯಕ ತಾರ್ನ ತನ್ನ ನಾವು ಬೇತೆ ಜನ ಉಂಟದ ಅರೆ ನಿಂಚಿಲೆಪ್ಪುಲೆ ಗೋಬೆ ಉಳು ಅವಳವೆ ಪೋದು ಪಂಡ ತೀರೆ ಅವಳು ಉಂತಿಲ್ಲ ಯಾರನ್ನ ಬದಲು ಏರೆ ನಾನು ಉಂಟದ ಬಲೆ ಪ್ರಸಾದದ ಉಂತಿಲ್ಲ ಬರ್ತೀನಿ ಗೋಡಿ ಸ್ವಾಮೀಜಿಗೆ ಲೇಟ್ ಆಗ್ಬಿಟ್ಟಿದೆ ಪೂರ ಒಣಸಿದ ಬೋರ್ಡಿಗೆ ನನಗೆ ಸ್ವಾಮೀಜಿನ ಅದ ಈ ಜನದ ಜನಪನೆ
ಮೊದಲು ಬನ್ನಿ ಅವರ ಜೊತೆನೆ ಬನ್ನಿ ಮಕ್ಕಳ ಜೊತೆ ಸೈಡ್ ಸೈಡ್ bati awat wolu la lo bel papi de indal ale gu chur chuta en to ja betene ge चांदी बाबा ಬರ್ತಾರೆ अगर बन हम पर है मैं पता है बोलिए आवाज तो बहुत पहले हां अब बोल बे अभी जो अपन हैं इंदे बोले ना तो बुक
ಬಂದಿದ್ದಾರೆ ದಿಶಾ ವಿಶೇಷ ಪಟ್ಟಿದ್ದಾರೆ ವೃತ್ತಿಗೆ ಆಗದನಾ ಆಗದಲ್ಲ ಮಾತಾಡು ಏನಂತ അപ്പൊ കീർത്തിയല്ലേ കീർത്തി ബേബിട്ടെല്ലാം ആടണ്ടേ ബേബിട്ടില്ലാടാ കീർത്തിയൊക്കെ എപ്പോ വന്നേ അമ്മ വേണമെങ്കിൽ വരും നമുക്ക് പ്രസാദം കിട്ടണ്ടേ ചീട്ടാക്കിയത് ಅಮ್ಮ ಇಲ್ಲಿ ಬರಕ್ಕೆ ಹೇಳಿ ಇದರಲ್ಲಿ ಯಾರಾಚೆ ಹೋಗೋದು ಕಣ್ಣು ಕಾಣಿಲ್ಲ ಎಲ್ಲರೂ ಇಲ್ಲಿ ನಿಂತಿದ್ದು കണസം പിടിച്ചപ്പോഴേക്ക് വേറെ തന്നെ കൊടുക്കണമായിരുന്നല്ലേ പ്രസാദം വന്നു ഇല്ലേ അങ്ങനെ വരാൻ പെടുന്നില്ല അറിയുന്നത് അങ്ങനെ മയങ്ങിക്കൊണ്ട് വരുന്നുണ്ട് ഫുഡ് തീന്ന സീരുണ്ടായി വെക്കണേ ಬರ್ತೀಯ ನೋಡ್ಚಿಗೆ